ಆದರೆ ಇವೆಲ್ಲದರಿಂದ ದೇವರು ನಿಮಗೆ ಬಿಡುಗಡೆ ಮಾಡ್ತಾನೆ. ಆದರೆ ನೀವು ಪ್ರಾರ್ಥನೆ ಮಾಡುವಾಗ ಎಲ್ಲಿವರೆಗೆ ನೀವು ಪ್ರಾರ್ಥನೆ ಮಾಡಲ್ರಿ ಅಲ್ಲಿವರೆಗೆ ದೇವ್ರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡಲ್ಲ. ಎಲ್ಲಿವರೆಗೆ ನಿಮ್ಮ ಆತ್ಮ ಪ್ರಾಣ ಶರೀರ ನೀವು ದೇವ್ರಿಗೆ ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡಲ್ರಿ ಅಲ್ಲಿವರೆಗೆ ದೇವ್ರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡಲ್ಲ. ಯಾವಾಗ ನೀವು ಆತ್ಮ ಪ್ರಾಣ ಶರೀರವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೀರಿ ಅವಾಗೇ ದೇವರೇನು ಮಾಡ್ತಾನೆ ಅಂದರೆ ದೊಡ್ಡೊಂದು ಅದ್ಭುತ ನಮ್ಮ ಜೀವಿತದಲ್ಲಿ ಮಾಡೋದಕ್ಕಾಗಿ ಸಿದ್ಧನಾಗಿರ್ತಾನೆ. ಪ್ರಿಯರೇ, ಪ್ರಾರ್ಥಿಸ್ರಿ, ಯಾರು ಮೌನವಾಗಿರದೆ ನಿಮ್ಮ ಆತ್ಮ ನಿಮ್ಮ ಪ್ರಾಣ ನಿಮ್ಮ ಶರೀರವೆಲ್ಲ ನೀವು ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ರಿ, ಅದ್ಭುತ ದೇವರು ಮಾಡ್ತಾನೆ. ಮೌನವಾಗಿರಬೇಡ, ಗಂಟಲೆತ್ತು ಕೂಗು, ಸಂಕೋಚ ಪಡಬೇಡ. ನನ್ನ ಶಬ್ದ ಇನ್ನೊಬ್ಬರು ಕೇಳಿ ನನಗೆ ಹೇಳಿಸ್ತಾರೆ ಹಂಗಿಸ್ತಾರೆ ಅನ್ಬೇಡ. ನಿನ್ನ ಒಂದು ಶಬ್ದ ದೇವರು ಕೇಳಬೇಕಷ್ಟೇ. ನಿನ್ನ ಅಕ್ಕಪಕ್ಕದವ್ರು ಏನು ಅನ್ಕೋತಾರೆ ಅದು ಬೇಕಾಗಿಲ್ಲ, ನೀನು ದೇವರಿಗೆ ಹೇಳಷ್ಟೇ. ನಿನ್ನ ಅಕ್ಕಪಕ್ಕದ್ರು ಕೂಡ ನಿನಗೆ ರಕ್ಷಿಸಲಾರ ಪ್ರಿಯರೇ. ಕೊನೆ ಸ್ಥಿತಿಗೆ ಬಂದಾಗ ನನಗೆ ಗೊತ್ತಿಲ್ಲ ಅಂತಾರೆ ಪ್ರಿಯರೇ. ಆದರೆ ದೇವರು ನನಗೆ ನಿನ್ಗೆ ಗೊತ್ತಿಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನನ್ನನ್ನು ನಂಬುವವನಿಗೆ ನಾನು ಎಂದಿಗೂ ಕೈ ಬಿಡಲ್ಲ ಅಂತ ಹೇಳ್ತಾನೆ ಪ್ರಿಯರೇ. ನಂಬಿಕೆ ಮಾಡಿನ ಪ್ರಾರ್ಥನೆಗಳು ರೋಗಿಗಳಿಗೆ ರಕ್ಷಿಸ್ತಾ ಅಂತ ಹೇಳ್ತಾನೆ ಪ್ರಿಯರೇ. ನೀನು ದೇವ್ರಿಗೆ ನಂಬು ನಾನು ಸೋದರಿ ಸೋದರ. ನೀನು ಮಾನವಿಗೆ ನಂಬಿದೆ ಅಂದ್ರೆ ಮಾನವನ ದಿನ ಕೈ ಬಿಟ್ಕೊಡ್ತಾರೆ ಪ್ರಿಯರೇ. ಲೋಕದಲ್ಲಿರ್ತಕ್ಕಂಥ ಎಲ್ಲ ಜನ ನಿನ್ನ ಕೈ ಬಿಟ್ಕೊಡ್ತಾರೆ, ಆದರೆ ದೇವರು ನಿನ್ನನ್ನು ಎಂದಿಗೂ ಕೈ ಬಿಡುವವನು ಅಲ್ಲ. ದೇವರು ನೇಮಿಸಿರ್ತಕ್ಕಂಥ ಕೆಲಸದಲ್ಲಿ ಆಲಸ್ಯಗಾರನಾಗಿ ಕೂಡ ನೀನು ಇರ್ಲಕ್ಕೆ ಸಾಧ್ಯ ಇಲ್ಲ. ಆಲಸ್ಯಗಾರನಾಗಿರುತ್ತೆ ಶಾಪಗ್ರಸ್ತನಾಯ್ತು ಪ್ರಿಯರೇ. ಆಲಸ್ಯಗಾರರು ಎಂದೂ ಅಭಿವೃದ್ಧಿ ಹೊಂದಲ್ಲ. ಯಾರು ಅಭಿವೃದ್ಧಿ ಹೊಂತಾರಂದರೆ ದೇವರ ಸನ್ನಿಧಿಲಿ ನಿವಾಸಿಸ್ತಕ್ಕಂಥ ವ್ಯಕ್ತಿಗಳು ಅಭಿವೃದ್ಧಿ. ಅವ್ರ ಮನೆಯಲ್ಲಿ ಶಾಂತಿ ಇರ್ತದ, ಸಮೃದ್ಧಿ ಇರ್ತದ, ನೆಮ್ಮದಿ ಐಕ್ಯತೆ ಅವ್ರ ಮನೆಯಲ್ಲಿ ಕಾಣಬರುತ್ತದೆ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಅಯ್ಯ, ನಿನ್ನ ಮಕ್ಕಳು ಪ್ರಾರ್ಥನೆ ಕೇಳಯ್ಯ. ಭಕ್ತಿಹೀನನ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆ ಕೇಳ್ತಾನೆ ಹೇಳ್ತಾನೆ ಪ್ರಿಯರೇ. ನೀನಿಲ್ಲದೆ ನಮ್ಮ ಬಾಳಿಲ್ಲ, ನೀನಿಲ್ಲದೆ ನಮ್ಮ ಜೀವನ ಇಲ್ಲ, ನೀನಿಲ್ಲದೆ ನಮ್ಮ ಬದುಕಿಲ್ಲ, ನೀನಿಲ್ಲದೆ ನಾವು ಯಾರು ಏನೂ ಇಲ್ಲಯ್ಯ. ಮನುಷ್ಯನು ಎಷ್ಟು ಆಸ್ತಿಯಲ್ಲಿ ಸ್ಥಿರನಾಗಿದ್ದರೂ ಕೂಡ ನಿನ್ನ ಸನ್ನಿಧಿಯಲ್ಲಿ ಬಲವಿಲ್ಲಯ್ಯ. ಯಾಕಂದರೆ ಮನುಷ್ಯನಿಗೆ ಧನ ಆಸ್ತಿ ರಕ್ಷಿಸಲಾರವಯ್ಯ. ನಿನ್ನಲ್ಲಿ ರಕ್ಷಣೆದ ಮನುಷ್ಯನಿಗೆ, ನಿನ್ನಲ್ಲಿ ಆನಂದದ ಮಾನವರಿಗೆ, ನಿನ್ನಲ್ಲಿ ಜೀವದಯ ಮಾನವರಿಗೆ. ಅದಕ್ಕಯ್ಯ ನಿನ್ನಲ್ಲಿದ್ದು ಫಲ ಕೊಡ್ತಕ್ಕಂಥ ಮಕ್ಕಳಾಗಿರುವಾಗ ನೀನು ಸಹಕರಿಸಿ ಕರ್ತಾನೆ. ಅಂಜೂರ ಗಿಡಕ ಅದು ಫಲ ಕೊಡಲ ಕಾರಣದ ಶಪಿಸಿದ ಕಾರಣ ಅದು ಕ್ಷಣದಲ್ಲೇ ಒಣಗಿ ಹೋಗಿತ್ತಪ್ಪ. ಫಲ ಕೊಡಲಂತ ಮನುಷ್ಯನಿಗೆ ಅದೇ ಗತಿಯ. ಫಲ ಕೊಡಲ ಅಂತ ಮರ ಹೇಗೆ ಕಡಿದಾಗ್ತೇವೋ ಮನುಷ್ಯರು ಫಲ ಕೊಡ್ದಲ್ಲ ಇಲ್ಲದಂಥ ಸ್ಥಿತಿಯಲ್ಲಿ ಕೂಡ ಹಾಳಾಯ್ದ ಕಾರ್ತಾನೆ. ಅಯ್ಯ, ನಿನ್ನ ಮಕ್ಕಳನ್ನ ಪ್ರಾರ್ಥಿಸ್ತಾ ಕಾರ್ತಾನೆ. ಯಾರ್ಯಾರು ಯಾವ ಸಮಸ್ಯೆದಲ್ಲಿ ಸಂಕಟದಲ್ಲಿ ಈ ಕ್ಷಣ ಗಳಿಗೆ ನಿಮಿಷದಲ್ಲಿ ಬಂದಿದ್ದರಯ್ಯ, ಇವ್ರಿಗಿರ್ತಕ್ಕಂಥ ಎಲ್ಲ ಥರ ಸಂಕಟ, ಎಲ್ಲ ಥರ ಕಾಯಿಲೆ ವ್ಯಾಧಿಯಿಂದ ಅವ್ರಿಗೆ ಬಿಡುಗಡೆ ಕೊಡಯ್ಯ. ಯಾಕಂದರೆ ನಿನ್ನ ವಾಕ್ಯದಲ್ಲಿ ಹೇಳ್ತಿ, ನನ್ನ ಬಳಿಗೆ ಬರೋರಿಗೆ ನಾನು ತಳಿಬಿಡಲ್ಲ ಅಂತ ಹೇಳಿದ್ರಯ್ಯ. ನಿನ್ನ ಮಕ್ಕಳ ಯಾವ ಭಾರದಿಂದ ಬಂದಿದ್ದಾರೋ, ಯಾವ ಸಮಸ್ಯೆದಿಂದ ಬಂದಿದ್ದಾರೋ, ಯಾವ ಶೋಧನೆಗಳಿಂದ ಬಂದಿದ್ದಾರೋ ಗೊತ್ತಿಲ್ಲಯ್ಯ. ಬಂದಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳನ್ನಯ್ಯ ನೀನು ದರ್ಶಿಸು ಕರ್ತಾನೆ. ನೀನು ಬಲಪಡಿಸಯ್ಯ. ರೋಗ ವ್ಯಾಧಿಗಳು ಬಂದಿದ್ದರು ಕರ್ತಾನೆ. ನಿಮ್ಮ ಗಾಯಗಳು ಹಸ್ತ ನಿನ್ನ ಮಕ್ಕಳ ಮೇಲೆ ಚಾಚು ಕರ್ತಾನೆ. ಅಂಧಕಾರ ದುಷ್ಟಶಕ್ತಿಯಿಂದ ಬಂಧಿಸಲ್ಪಟ್ಟಿದ್ದು ಬಂದಿರ್ಬೋದಯ್ಯ. ಆ ಮಕ್ಕಳನ್ನು ಬಿಡುಗಡೆ ಕೊಡಪ್ಪ ಕರ್ತಾನೆ. ನೀನು ಬಿಡುಗಡೆ ಕೊಟ್ಟಲಿಂದ ಇನ್ನೊಬ್ಬರು ಬಿಡುಗಡೆ ಮಾಡ್ಲಿಕ್ಕಾಗಲ್ಲಯ್ಯ. ಅದಕ್ಕೆ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸ ಬಿಡುಗಡೆ ಮಾಡಯ್ಯ. ನಿನ್ನ ಸನ್ನಿಧಿ ಆಶ್ರಯಿಸುವಾಗ ನಿನ್ನ ಮಕ್ಕಳಿನೊಂದು ಪ್ರಸನ್ನತೆ ಅನುಭವಿಸ್ಬೇಕಯ್ಯ. ಇಲ್ಲಾಂದರೆ ಆ ಎಲಿಯ ಪ್ರಾರ್ಥಿಸುವಾಗ ಆಕಾಶದ ಬೆಂಕಿಯನ್ನು ಸುರಿಸಿದೆಯ್ಯ. ಕಲ್ಲು ಕಟ್ಟಿ ನೀರು ಮಾಂಸ ಬುದಿಸವನ್ನು ಮಾಡಿ ಹರಿವಿಗೆ ಮಾಡಿದ ಕರ್ತಾನೆ. ಇವತ್ತು ಅದೇ ಒಂದು ಬೆಂಕಿ ಆಕಾಶದಲ್ಲಿ ಬರ್ಲಿಕ್ಕೆ ಕರ್ತಾನೆ. ಆಕಾಶದ ಬೆಂಕಿ ನಡೆಸು ಕರ್ತಾನೆ. ಅಂಧಕಾರ ದುಷ್ಟಶಕ್ತಿ, ಮಾಟ ಮಂತ್ರ ಶಕ್ತಿ, ದುರಾತ್ಮ
ಪಿಡಿ ಸುರಿಸ್ತಕ್ಕಂಥ ಆತ್ಮಗಳ ಮೇಲೆ ಆ ಬೆಂಕಿ ಇಳಿದು ಬರಲಯ್ಯ. ಆ ಬೆಂಕಿಯಿಂದ ನಾವೆಲ್ಲ ಸುಟ್ಟೋಗ್ಬೇಕಪ್ಪ ಕರ್ತಾನೆ. ಯಾವ ರೀತಿ ಮಂತ್ರವಾದಿಗಳು ಕರ್ತಾನೆ ನಿನ್ನ ಮಕ್ಕಳಿಗೆ ಹಾಳು ಮಾಡೋಕೆ ಪ್ರಯಾಸ ಪಟ್ಟಿದ್ರು, ಈ ಬೆಂಕಿ ಆ ಮಂತ್ರವಾದಿ ಮೇಲೆ ಬೀಳ್ಬೇಕಯ್ಯ. ಆ ಮಂತ್ರವಾದಿಗಳ ಮೇಲೆ ಬೆಂಕಿ ಬಿಡ್ಬೇಕಯ್ಯ. ನಿಮ್ಮೊಂದು ಪರಿಶುದ್ಧಾತ್ಮ ಆವೇಶದಿಂದ ಬಲಪಡಿಸಕ ಅಯ್ಯ. ಯಾರ್ಯಾರು ಕಷ್ಟಕ ನಷ್ಟಕ ಶ್ರಮೆಗಳಿಗೆ ಕಣ್ಣೀರಿಗೆ ದುಃಖಕ್ಕೆ ಒಳಗೆದ್ದಿರೋ ಕರ್ತಾನೆ, ಅವೆಲ್ಲ ಇದನ್ನ ನಿನ್ನ ಮಕ್ಕಳಿಂದ ಬಿಡುಗಡೆ ಆಗ್ಬೇಕಯ್ಯ. ಅವು ಸಂಪೂರ್ಣ ಪರಿಹಾರ ಆಗ್ಬೇಕು ನಜರತ್ ಯೇಸು ಕ್ರಿಸ್ತನಲ್ಲಿ. ಅವೆಲ್ಲ ಮುರಿಯಲ್ಪಡ್ಬೇಕಯ್ಯ. ಹಲ್ಲೆಲೂಯಾ. ಶಿಖರ ಬರಬ ಮುರಿಯಲ್ಪಡ್ಬೇಕಾವ ನಜರತ್ ಯೇಸು ಕ್ರಿಸ್ತನಲ್ಲಿ. ನಿಮ್ಮ ಪ್ರಸನ್ನತೆಯಿಂದ ಕಾರ್ಯ ಮಾಡು. ನಿಮ್ಮ ಪರಿಶುದ್ಧಾತ್ಮ ಶಕ್ತಿಯಿಂದ ಬಲಪಡಿಸಯ್ಯ. ಗ್ಲೋರಿ 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 ಗ್ಲೋರಿ. ನಿನ್ನ ಮಕ್ಕಳ ಅದ್ಭುತ ನೋಡುವಾಗೆ ನೀ ಕೃಪೆ ತೋರಿಸಯ್ಯ. ಒಂದ್ಸಲ ಚಪ್ಪಡಿ ತಪ್ತಾ ನಾವು ದೇವರನ್ನು ಸ್ವಾಗತಿಸೋಣ. ಏಸಪ್ಪ ನನ್ನ ಹೃದಯದಲ್ಲಿ ಬಾ ಎಂಬುದಾಗಿ, ಏಸಪ್ಪ ನನ್ನ ಮನಸ್ಸಿನಲ್ಲಿ ಬಾ ಎಂಬುದಾಗಿ, ಏಸಪ್ಪ ಈಗ ನನ್ನ ಆತ್ಮ ಪ್ರಾಣ ಶರೀರ ಒಪ್ಪಿಸ್ಕೊಡ್ತಾಯ ಎಂಬುದಾಗಿ ಪ್ರಾರ್ಥಿಸಿ, ಜೋರಾಗಿ ಪ್ರಾರ್ಥಿಸಿ, ಗಟ್ಟಿಯಾಗಿ ಕೂಗು. ಏಸಪ್ಪ ನನ್ನ ಹೃದಯದಲ್ಲಿ ಬಾ ಎಂಬುದಾಗಿ ಕರೀರಿ, ಸಮಯದಲ್ಲಿ ಕರೀರಿ. ಗ್ಲೋರಿ 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 ಗ್ಲೋರಿ. ಚಪ್ಪಳಿ ತಪ್ಪಿದ ಕರೀರಿ. ಅಯ್ಯ ನನ್ನನ್ನು ಬಿಡುಗಡೆ ಮಾಡು ಅಯ್ಯ, ನನ್ನನ್ನು ಸ್ವಸ್ಥತೆ ಮಾಡು ಅಯ್ಯ, ನನ್ನನ್ನು ಗುಣಪಡಿಸು ಅಯ್ಯ, ನನ್ನ ಒಳ್ಳೆ ಆರೋಗ್ಯ ಕೊಡು ಎಂಬುದಾಗಿ ಅಯ್ಯ, ನನ್ನ ಕಷ್ಟಗಳು ಪರಿಹಾರ ಮಾಡು ಎಂಬುದಾಗಿ ಅಯ್ಯ, ನನ್ನ ದುಃಖವನ್ನು ತೆಗೆ ಎಂಬುದಾಗಿ ನಿನ್ನ ಒಂದು ಕರುಣೆಯಲ್ಲಿ ದಯದಲ್ಲಿ ನಾನು ತುಂಬಿಸ ಎಂಬುದಾಗಿ ಆ ಸೈತನ ಸಕಲಾಧಿಕಾರ ಈಗ ನನ್ನ ಪಾದದ ಕೆಳಗಾಗಿ ತುಳಿತ ಎಂಬುದಾಗಿ ನೀನು ಈ ರೀತಿ ಪ್ರಾರ್ಥನೆ ಮಾಡು. ದೇವ್ರು ಅದ್ಭುತ ಮಾಡ್ತಾನೆ. ಜೋರಾಗಿ ಚಪ್ಪಳಿ ತಡ್ತಾ ಸ್ವಾಗತಿಸಿ ದೇವರಿಗೆ. ಶಿಖರ ಬರ 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 ಶಂಕರ ಬರ 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 ದಿಕ್ಕಲರ ಬರ 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 ಬೆಂಕಿಳಿದು ಬರಲಯ್ಯ, ಬೆಂಕಿಳಿದು ಬರಲಿ, ಬೆಂಕಿಳಿದು ಬರಲಯ್ಯ. ಸೈತಾನ ನಾವು ತುಳಿದೇವನಾದ್ರೆ ಯೇಸು ಕ್ರಿಸ್ತನಲ್ಲಿ, ಮಂತ್ರತಂತ್ರ ಶಕ್ತಿ ನಾವು ತುಳಿದೇವನಾದ್ರೆ ಯೇಸು ಕ್ರಿಸ್ತನಲ್ಲಿ, ಕಾಯಿಲೆ ರೋಗ ವ್ಯಾಧಿ ನಾಶ ಮಾಡ್ತೇವೆ ಯೇಸು ಕ್ರಿಸ್ತನಲ್ಲಿ. ದಿಕ್ಕಲರ ಬರ 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 ನನ್ನ ಬಾಳಲ್ಲಿ ಬರದಿದ್ದರೆ ನಾಳೆಂದು ಮಣ್ಣಾಗಿ ಹೋಗುತ್ತಿದ್ದೆ. ನೀ ನನ್ನ ಬಾಳಲ್ಲಿ ಬರದಿದ್ದರೆ ನಾಳೆಂದು ಮಣ್ಣಾಗಿ ಹೋಗುತ್ತಿದ್ದೆ. ಸಂಕಟದ ಸಮಯದಲ್ಲಿ ದಾವೀದನ ಕಡೆ ತಿರುಗಿಕೊಂಡು ಪ್ರಾರ್ಥಿಸ್ತಾನಯ್ಯ. ದಾವೀದನ ಜೀವಿತದಲ್ಲಿ ಅದ್ಭುತ ಮಾಡಿದಯ್ಯ. ಸತ್ಯವೇದದಲ್ಲಿ ಮೋಶೆ ಸಂಕಟದ ಸಮಯದಲ್ಲಿ ನಿನ್ನ ಕಡೆ ತಿರುಗಿಕೊಂಡು ಪ್ರಾರ್ಥನೆ ಮಾಡನಯ್ಯ. ಮೋಶೆಗಿಗೋ ಇದ್ದಿದ್ದೇನೆ ಎಂಬುದಾಗಿ ಹೇಳಿದಯ್ಯ.
ಅಬ್ರಾಹ್ಮನು ಸಂಕಟದಲ್ಲಿ ಪ್ರಾರ್ಥನೆ ಮಾಡನೆ. ಅಬ್ರಾಹ್ಮನೇ ನಾನು ಇದ್ದಿದೆ ಎಂಬುದಾಗ ಅಬ್ರಾಹ್ಮನಿಗೆ ಹೇಳಿದ ಕಟ್ತಾನೆ. ಇಸಾಕನಿಗೆ ಕಷ್ಟ ಬಂದಾಗ ಹಿಂತಿರುಗಿ ಹೋಗುವಾಗ ಇಸಾಕನಿನ ಕಡೆ ತಿರುಗಿಕೊಂಡು ಪ್ರಾರ್ಥಿಸುವಾಗ ಕೂಗುವಾಗ ಇಸಾಕನೇ ನಾನು ಎದ್ದಿದೆ ಎಂಬುದಾಗಿ, ನಾನು ಹೇಳಿದ ಮಾರ್ಗದಲ್ಲಿ ನಡಿ, ನಾನು ಹೇಳಿದ ದೇಶಕ್ಕೆ ಹೋಗು, ನಾನು ನಿನ್ನಲ್ಲಿದ್ದ ಅಭಿವೃದ್ಧಿಪಡಿಸ ಅಂತ ಹೇಳಿದೆ. ಯೆಹೋಶುವ ಕಷ್ಟದಲ್ಲಿ ಯುದ್ಧ ಸಮಯದಲ್ಲಿ ಸೋತೋಗದ ಸ್ಥಿತಿ ಇದ್ದಾಗ ಯೆಹೋಶುವ ಪ್ರಾರ್ಥನೆ ಮಾಡ್ತಾನೆ, ಅಯ್ಯ ಎಂಬುದಾಗಿ ಕೂಗಿ ಪ್ರಾರ್ಥನೆ ಮಾಡ್ತಾನೆ. ಆಕಾಶ ಕಡೆ ಕೈಗಳೆತ್ತಿ ಪ್ರಾರ್ಥಿಸುವಾಗ ಸೂರ್ಯನೇ ನಿಲ್ಲು, ಚಂದ್ರನೇ ನಿಲ್ಲಿ ಎಂದಾಗ ಯೆಹೋಶುವನ ಮಾತನ್ನು ಕೇಳಿ ಸೂರ್ಯ ಚಂದ್ರವನ್ನು ನಿಲ್ಲಿಸಿದೆಯ. ಯುದ್ಧ ಸನ್ನಿಧಿಯಲ್ಲಿ ಯೆಹೋಶುವನಿಗೆ ಜಯ ಕೊಟ್ಟಿದೆಯ. ಇವತ್ತು ನಾವು ಪ್ರಾರ್ಥಿಸ್ತಾ ನನ್ನ ಸೋದರ, ನೀವು ಸ್ವಲ್ಪ ಜನನೇ ಇದ್ದಿರ್ಬೋದು, ಆದರೆ ಈಗ ದೇವು ನಿಮ್ಮನ್ನು ಜಯ ಕೊಡತಾನ ಪ್ರಿಯ. ಈಗ ದೇವು ನಿಮ್ಮನ್ನು ಜಯ ಕೊಡತಾನ ಪ್ರಿಯ. ನೀನು ಯೆಹೋಶುವನ ಹಾಗೆ ಪ್ರಾರ್ಥನೆ ಮಾಡು, ನಿನ್ನ ಅಬ್ರಹಾಮನ ಹಾಗೆ ಪ್ರಾರ್ಥನೆ ಮಾಡು, ನೀನು ಇಸಾಕನ ಹಾಗೆ ಪ್ರಾರ್ಥನೆ ಮಾಡು, ನೀನು ಮೋಶೆ ಹಾಗೆ ಪ್ರಾರ್ಥನೆ ಮಾಡು, ನೀನು ದಾವಿದನ ಹಾಗೆ ಪ್ರಾರ್ಥನೆ ಮಾಡು, ನೀನು ದಾನಿಯೇಲನ ಹಾಗೆ ಪ್ರಾರ್ಥನೆ ಮಾಡು. ಈಗ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳತಾನ ಪ್ರಿಯರೇ. ದೇವ್ರ ಪ್ರಾರ್ಥನೆಗೆ ಇವತ್ತು ಸದುತ್ತರ ಕೊಡತಾನ ಪ್ರಿಯರೇ. ಇವತ್ತು ನೀವು ಸ್ವಲ್ಪ ಜನ ಇದ್ದೀರಿ, ಆದರೆ ಖಾಲಿ ಕೈಲಿ ಹೋಗ್ಲತ್ತಿಲ್ಲ. ಇವತ್ತು ನೀವು ದಿಕ್ಕಲರ ನೀವು ಖಾಲಿ ಕೈಲಿ ಹೋಗ್ಲತ್ತಿಲ್ಲ. ಗೊತ್ತು ದೇವರ ಆತ್ಮವನ್ನು ನಿಮ್ಮೊಟ್ಟಿಗೆ ಕಳಿಸತಾನ ಪ್ರಿಯ. ಗೊತ್ತು ದೇವರ ಆತ್ಮ ಇವತ್ತು ನಿಮ್ಮೊಟ್ಟಿಗೆ ಅದ ಪ್ರಿಯರೇ. ನೀನು ಪ್ರಾರ್ಥಿಸುವಾಗ ದೇವರಿಗೋ ನಿನ್ಗ ತನ್ನ ಕೈಯಲ್ಲಿ ಹಿಡಿದುಕೊಂಡು ನಡೆಸೋದನ್ನ ಪ್ರಿಯರೇ. ಗ್ಲೋರಿ 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 ಗ್ಲೋರಿ. ಅಯ್ಯ ನಿನ್ನ ಸ್ತೋತ್ರವಾಗಲಿ ಕರ್ತಾನೆ. ನಿನ್ನ ಮಕ್ಕಳ ಮೇಲೆ ದಯ ಇಟ್ಟಿದ್ದಕ್ಕಾಗಿ ಸ್ತೋತ್ರ ಅಯ್ಯ. ನಿನ್ನ ಮಕ್ಕಳಿಗೆ ನಿನ್ನ ಕೈ ಹಿಡಿತಾ ಇದ್ದಕ್ಕಾಗಿ ಸ್ತೋತ್ರ. ಇಷ್ಟು ಜನರ ಮೇಲೆ ಗೊತ್ತು ನಿನ್ನ ಒಂದು ಆತ್ಮವನ್ನು ಇಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಅಯ್ಯ. ಈ ಆತ್ಮ ನಿನ್ನ ಮಕ್ಕಳೊಟ್ಟಿಗೆ ಸದಾಕಾಲಕ್ಕೆ ಇರ್ಲಿಕ್ಕರ್ತಾನೆ. ಇವತ್ತು ಈ ಮಕ್ಕಳು ದೊಡ್ಡೊಂದು ಬ್ಲೆಸ್ ಹೊಂದುವಾಗೆ, ದೊಡ್ಡೊಂದು ಆಶೀರ್ವಾದ ನಿಧಿ ಹೊಂದಿಕೊಂಡು ಹೋಗುವಾಗ ನೀನು ಕೃಪೆ ತೋರಿಸಿದ್ಯಾ. ಇದು ಆಶೀರ್ವಾದ. ಇವತ್ತು ಈ ನೀ ಮಾಡಿರ್ತಕ್ಕಂಥ ಒಂದು ದರ್ಶನ ಕಾರ್ಯಗಳು ಈ ಮಕ್ಕಳಿಗೆ ಬಿಟ್ಟು ಎಂದು ಹೋಗ್ಲಕ್ಕೆ ಅವಕಾಶ ಇಲ್ಲ ಕರ್ತಾನೆ. ದಿಕ್ಕಲ್ಲರ ಬರ 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 ಅಯ್ಯ ನಿನಗೆ ಸ್ತೋತ್ರವಾಗಲಿ ಕರ್ತಾನೆ. ಸಂಕಟದ ಸಮಯದಲ್ಲಿ ಮಕ್ಕಳಿಗೆ ಹೊರ ಕರ್ತಾನೆ. ನಿಜಕ್ಕೂ ಇವತ್ತು ಅನೇಕ ಜನ ಸಂಕಟದಲ್ಲಿ ಹೊರ ಕರ್ತಾನೆ. ಈ ಸಂಕಟದಿಂದ ಶೋಧನೆಯಿಂದ ನಿನ್ನ ಮಕ್ಕಳಿಗೆ ಬಿಡಿಸ್ತಾ ಇದ್ದಕ್ಕಾಗಿ ಸ್ತೋತ್ರ. ಈ ವರ್ಷ ನಿನ್ನ ಮಕ್ಕಳಿಗೆ ಸಂಕಟ ಇದ್ದಿರ್ಬೋದಯ್ಯ, ಈ ತಿಂಗಳ ಸಂಕಟ ಇದ್ದಿರ್ಬೋದಯ್ಯ, ಆದರೆ ಮುಂದಿನ ದಿನಗಳು ಇವ್ರಿಗೆ ಹೊಸದಾಗಿಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತಾನೆ. ನೂತನ ದಿನವನ್ನು ಇವ್ರಿಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನೂತನ ಅಭಿಷೇಕದಿಂದ ಮಕ್ಕಳಿಗೆ ತುಂಬಿಸಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತಕ್ಕರ್ತಾನೆ. ಒಂದು ಸರ್ತಿ ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಅಯ್ಯ ನಮ್ಮ ದೇಶ ನಿನ್ನ ಕೈಲಿ ಒಪ್ಪಿಸ್ಕೊಡ್ತೇವೆ, ನಮ್ಮ ರಾಜ್ಯನ ಕೈಲಿ ಒಪ್ಪಿಸ್ಕೊಡ್ತೇವೆ. ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ, ನಮ್ಮ ಆಲಯದಲ್ಲಿ, ನಮ್ಮ ಕುಟುಂಬದಲ್ಲಿ ಕರ್ತಾನೆ. ಯೌವನಸ್ಥನ ಹಾಳಾಗ್ಲಕ್ಕೆ ಅವಕಾಶ ಇಲ್ಲ, ಯೌವನಸ್ಥನ ನಾಶವಾಗ್ಲಕ್ಕೆ ಅವಕಾಶ ಇಲ್ಲ ಕರ್ತಾನೆ. ಅಯ್ಯ ಪ್ರತಿಯೊಂದು ಯೌವನಸ್ಥ ಮಕ್ಕಳಿಗಾಗಿ, ಪ್ರತಿಯೊಂದು ಯೌವನ ಕುಟುಂಬಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನಿಂದ ಬಲಪಡಿಸು, ನಿನ್ನಿಂದ ಅಭಿಷಕ್ತರಾಗಿ ಬೆಳೆಯುವಾಗ ಸಹಕರಿಸು ಕರ್ತಾನೆ. ಯೌವನಸ್ಥನ ಪಾಪದಲ್ಲಿ, ಶಾಪದಲ್ಲಿ, ದ್ರೋಹದಲ್ಲಿ, ಅಪರದಲ್ಲಿ ಬಿದ್ದೋಗ್ಲಿಕ್ಕೆ ಅವಕಾಶ ಇಲ್ಲ ಕರ್ತಾನೆ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ಅಯ್ಯ ನಮ್ಮ ಸಭೆಯಲ್ಲಿ, ನಮ್ಮ ಕುಟುಂಬಗಳಲ್ಲಿ ಕರ್ತಾನೆ. ಯೌವನಸ್ಥರು ಹಾಳಾಗ್ಲಿಕ್ಕೆ ಅವಕಾಶ ಇಲ್ಲ ಕರ್ತಾನೆ. ಮತ್ತು ನಮ್ಮ ದೇಶ ಆಳ್ತಕ್ಕಂಥ, ನಮ್ಮ ರಾಜ್ಯ ಆಳ್ತಕ್ಕಂಥ ವ್ಯಕ್ತಿಗಳು ನಾವು ಪ್ರಾರ್ಥಿಸ್ತೇವಯ್ಯ. ಅಯ್ಯ ನಿನ್ನ ಒಂದು ಪಕ್ಷ ಬಗ್ಗದ ಆಳುವಾಗ ಸಹಕರಿಸೋ ಕರ್ತಾನೆ. ಅವ್ರ ಪಕ್ಷ ಬಗ್ಗದ ನಿನ್ನ ಕಾರ್ಯ ಮಾಡೋ ಕರ್ತಾನೆ. ಒಳ್ಳೆ ವ್ಯಕ್ತಿ ಒಳಗೆ ಕರ್ತಾನೆ. ನಮ್ಮ ದೇಶ, ನಮ್ಮ ಪ್ರಾಂತ, ನಮ್ಮ ರಾಜ್ಯವನ್ನು ಕೊಟ್ಟಾಡಿಸೋ ಕರ್ತಾನೆ. ಅಯ್ಯ ಅದ್ಭುತ ಒಂದು ಆಳ್ವಿಕೆ ಇರ್ತಕ್ಕಂಥವ್ರಿಗೆ ನೀವು ಕೊಟ್ಟಾಡಿಸೋ ಕರ್ತಾನೆ. ಮತ್ತು ಯಾರೈತೆ ಆಳ್ತಾರೋ ಕರ್ತಾನೆ. ಅದ್ಭುತವಾಗಿ ನಿನ್ನ ಮಕ್ಕಳ ಮೇಲೆ ಒಂದು ಪ್ರೀತಿ, ದಯಾ, ಕರುಣೆ ಇಟ್ಟು ಆಳ್ವಿಕೆ ಮಾಡುವಾಗ ಸಹಕರಿಸೋ ಕರ್ತಾನೆ. ನಿನ್ನ ಮಹಿಮೆ ಆಗುತ್ತಿಲ್ಲ ಕಾರ್ಯ ಮಾಡೋ ಕರ್ತಾನೆ. ತಿರುಗಿ ನಮ್ಮ ಒಂದು ಇಸ್ರಾಯೇಲ್ ಪಟ್ಟಣ ಜಯಕ್ಕಾಗಿ ನಾವು ಪ್ರಾರ್ಥಿಸ್ತೇವಯ್ಯ. ಆ ಇಸ್ರಾಯೇಲ್ ಸೌಭಾಗ್ಯಕ್ಕಾಗಿ ಪ್ರಾರ್ಥಿಸಿರುವುದಾಗಿ ಕೀರ್ತನೆ 122ನೇ ಅಧ್ಯಾಯದಲ್ಲಿ ಹೇಳಿದ ಪ್ರಕಾರ ನಮ್ಮ ಇಸ್ರಾಯೇಲ್ ದೇಶಕ್ಕಾಗಿ ನಾವು ಪ್ರಾರ್ಥಿಸ್ತೇವಯ್ಯ. ನಿನ್ನ ಒಂದು ದೃಷ್ಟಿ, ನಿನ್ನ ಒಂದು ಕಟಾಕ್ಷ, ನಿನ್ನ ಒಂದು ಕರುಣೆ ಇಸ್ರಾಯೇಲ್ ಪಟ್ಟಣದ ಮೇಲೆ ಇರಬೇಕೆಂಬುದನ್ನು ನಾವು ಪ್ರಾರ್ಥಿಸ್ತೇವಯ್ಯ. ಇಸ್ರಾಯೇಲ್ ಪಟ್ಟಣ ಮೇಲೆ ದಾಳಿ ಬೀಳ್ತಕ್ಕಂಥದ್ದು, ಅಡ್ಡೆಬೆಂತರ ಮಾಡ್ತಕ್ಕಂಥ ಎಲ್ಲ ದೇಶದವರಿಗೆ ಇಸ್ರಾಯೇಲ್ ಪಟ್ಟಣದವರು ಸ್ವಾಧೀನ ಮಾಡಿಕೊಳ್ಳುವಾಗೆ ಒಂದು ಶಕ್ತಿ, ಬಲ, ಸಾಮರ್ಥ್ಯ ಕೊಡೋಕ್ಕಾಗ್ತದೆ. ನಿನ್ನ ಎರಡನೇ ಬರುವಿಕೆ ಆ ಪಟ್ಟಣದಲ್ಲದೆ ಅಯ್ಯ. ಅದಕ್ಕೆ ಆ ಪಟ್ಟಣಕ್ಕೆ ಶುಭವಾಗಲಿ ಅಂತ ಹಾರೈಸ್ತೇವೆ ಕರ್ತಾನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ತಿರುಗಿ ಗೊತ್ತಿನ ದಿನ ನಿನ್ನ ಮಕ್ಕಳ ಸನ್ನಿಧಿಯಲ್ಲಿ ಅನೇಕ ಒಂದು ಕಷ್ಟಗಳು ಹಂಚಿಕೊಂಡಿದ್ದಾರೆ ಅಯ್ಯ. ಯಾರ್ಯಾರು ತನ್ನ ಕಷ್ಟಗಳು ಹಂಚಿಕೊಂಡು ಪ್ರಾರ್ಥನೆ ಮಾಡಿದರು ಅವರಿಗೆಲ್ಲ ಥರ ಕಷ್ಟಗಳಿಂದ, ಭಾರಗಳಿಂದ ಬಿಡುಗಡೆ ಮಾಡಲಿಕ್ಕಾಗಿ ಸ್ತೋತ್ರ. ಈ ಆನ್ಲೈನಲ್ಲಿ ಕೂಡ ಅನೇಕ ಜನ 6 ದಿನದಲ್ಲಿ ಪಾಲ್ಬಗೆದ್ದು
ಸ್ವಸ್ಥತೆ ಹೊಂದಲತ್ತಾರೆಯ, ಬಿಡುಗಡೆ ಹೊಂದ್ಕೊಳ್ಳತ್ತಾರೆಯ, ಮತ್ತು ತಿರುಗಿ ಆತ್ಮಿಕವಾಗಿ ಬೆಳೀತಕ್ಕಂಥರಾಗಿದ್ದಾರೆಯ, ರಕ್ಷಣೆಗಾಗಿ ತವಕ ಪಡ್ತಕ್ಕಂಥರಾಗಿದ್ದಾರೆಯ. ಈ ಆನ್ಲೈನಲ್ಲಿ ಎಷ್ಟು ಜನರು ಕರ್ತಾನೆ ಇವತ್ತಿನ ಈ ಪ್ರೆಸೆಂಟ್ ವರ್ಷಿಪ್ನಲ್ಲಿ ಪ್ರಾರ್ಥನೆಯಲ್ಲಿ ಪಾಲ್ಭಾಗಿರುತ್ತಾರೋ ಅವರನ್ನು ಕೂಡ ಹೇರಳವಾಗಿ ನಿನ್ನ ಆಶೀರ್ವಾದ ಮಾಡು, ಒಳ್ಳೆ ಒಂದು ಆರೋಗ್ಯ ಕೊಡು. ಅವರು ಕೂಡ ಪ್ರಾರ್ಥಿಸುವಾಗ ನಿನ್ನ ಒಂದು ಆತ್ಮ ಅವರೊಟ್ಟಿಗೆ ಇಟ್ಟು ನೀನು ನಡೆಸ್ತೀವಿ ಅಂತ ಪ್ರಾರ್ಥಿಸ್ತಾ. ಯಾವ ಕಷ್ಟ ಶೋಧನೆ ಸಮಸ್ಯೆ ಎದುರ್ಕೊಳ್ತಾರೆ ಕರ್ತಾನೆ, ಅವೆಲ್ಲ ಪರಿಹಾರ ಮಾಡ್ಕೊಳ್ತಾನೆ. ಅವ್ರಿಗೆ ಕೂಡ ಅಬ್ರಾಹ್ಮನಾಗೆ, ಇಸಾಕನಾಗೆ, ಯಾಕೋಬನಾಗೆ, ಅವ್ರಿಗೆ ಕೂಡ ಮೋಶೆ, ಯೆಹೋಶುವನಾಗೆ, ದಾನಿಯೇಲನಾಗೆ, ದಾವೀದನ ಹಾಗೆ ಪ್ರಾರ್ಥನೆ ಮಾಡುವಂಥ ಶಕ್ತಿ ಸಾಮರ್ಥ್ಯ ಕೊಡುಕಾಡ್ತಾನೆ. ಪ್ರಾರ್ಥನೆ ಮಾಡುವಾಗ ಎಲ್ಲರೂ ಜಯ ಹೊಂದುವಾಗ ಅದ್ಭುತ ಮಾಡುಕಾಡ್ತಾನೆ. ಹಲ್ಲೆಲೂಯಾ, ನಿನ್ನ ಮಹಿಮೆ ಆಗುತ್ತಿಲ್ಲ ಕಾಡ್ತಾನೆ. ಅಯ್ಯ ಮತ್ತೆ ಇವತ್ತಿನ ವಾಕ್ಯದ ಕಡೆ ಹೋಗ್ತೇವೆ ಕಾಡ್ತಾನೆ. ಇವತ್ತಿನ ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯವರೇ ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನಗಿದ್ದ ಕಾಡ್ತಾನೆ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ ಜ್ಞಾನದಿಂದ ತುಂಬಿಸಯ್ಯ. ಅಯ್ಯ ವಾಕ್ಯ ಹೇಳುವಾಗ ನೀನು ಮೊದಲು ಮಾತಾಡಿ ನನ್ನ ಬಾಯಿಗೆ ತುಟ್ಟಿ ನಾಲ್ಗಿಗಳದು ನಮ್ಮೆಲ್ಲರಿಗೆ ಮಾತಾಡಕರ್ತಾನೆ. ನೀನು ಮಾತಾಡಿದ್ರೆ ನಾವು ಬದುಕೊಂಡಿರ್ಲಿಕ್ಕೆ ಸಾಧ್ಯದ ಅಯ್ಯ. ನೀನು ಬರುವವರೆಗ ನಾವು ಸಿದ್ಧವಾಗಿರ್ಲಿಕ್ಕೆ ಅವಕಾಶದ ಕರ್ತಾನೆ. ಅದಕ್ಕೆ ನೀನು ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನಮ್ಮೆಲ್ಲರಿಗೂ ಮಾತಾಡ್ತೆ ಎಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸೋಣ ರಕ್ಷಕ. ಆಮೇನ್, ಆಮೇನ್, ಆಮೇನ್. ಲಾಕ್ಡೌನ್ದಾಗ ಫ್ರೀಯಾಗಿ ರೇಷನ್ ಹಂಚುವಾಗ ಎಲ್ಲರೂ ಓಡಿದೆವು. ಎಲ್ಲರೂ ಪ್ರತಿ ಇದ್ದಂಥವ್ನು ಕೂಡ ಕೆಲವರು ತಗೊಂಡು ಮತ್ತು ಬೇರೆ ಬೇರೆದವ್ರಿಗೆ ಕೊಟ್ಟರು, ಸಹಾಯ ಮಾಡಿರಲಿಲ್ಲ ಅಂತಿಲ್ಲ. ಕೆಲವರು ಸ್ಟಾಕ್ ಮಾಡ್ಕೊಂಡು ಮನೆಯಲ್ಲಿ ಕೂಡ ಇಟ್ಕೊಂಡರು. ಹಾಗೆ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಆಶೀರ್ವಾದ ನಾವು ಸ್ಟಾಕ್ ಇಟ್ಕೋಬೇಕು. ಯಾವಾಗಲೂ ಇಟ್ಕೋಬೇಕು ಆಶೀರ್ವಾದ. ಒಂದು ಅನ್ನಪಾನಕ್ಕಾಗಿ ನಾವು ಹೇಗೆ ತೌಕಪಟ್ಟಿದ್ದೇವೋ, ಹೇಗೆ ನಾವು ಒಂದು ಸಂಪಾದನೆ ಮಾಡೋದಕ್ಕಾಗಿ ನಾವು ತೌಕಪಡುತ್ತಿದ್ದೇವೋ, ಹೇಗೆ ನಮ್ಮ ಒಂದು ಕೆಲಸದಲ್ಲಿ ತೌಕಪಟ್ಟು ನಾವು ಓಡ್ತಕ್ಕಂಥವ್ರಿದ್ದೇವೆ, ಹಾಗೆ ದೇವರ ಆಶೀರ್ವಾದ ಕೂಡ ಏನು ಮಾಡ್ಬೇಕಂದ್ರೆ ನೀವು ಯಾವಾಗಲೂ ಹಿಡ್ಕೊಂಡಿರ್ಬೇಕು. ಪ್ರೇಯರ್ ನಿಮ್ಮಲ್ಲಿ ಸ್ಟಾಕ್ ಇರಬೇಕು. ನೀವು ನಿಮ್ಮಲ್ಲಿ ಸ್ಟಾಕ್ ಇದ್ದಾಗ ಎಷ್ಟು ಜನರಿಗೆ ನೀವು ಆಶೀರ್ವಾದ ಮಾಡಿದ್ರು ಕೂಡ ನಿಮ್ಮಲ್ಲಿ ಆಶೀರ್ವಾದ ಇನ್ನೂ ಹೆಚ್ಚಿಗೈತೆ ನಿಮ್ಮ ಗೋಡನ್ನ ಹೊರತು ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಿಮ್ಮ ಒಂದು ಆಶೀರ್ವಾದ ನೀವು ಬಲವಾಗಿ, ಗಟ್ಟಿಯಾಗಿ, ಬಿಗಿಯಾಗಿ ನೀವು ಹಿಡ್ಕೊಂಡು ಓಡುವಾಗ ಇನ್ನೂ ಹೆಚ್ಚಿನ ದೇವರು ಕೊಡ್ತಾನೆ ಹೊರತು ನಿಮ್ಮಲ್ಲಿ ತೆಗೆಲ್ಲ ಪ್ರೇಯರೆ. ಯಾಕಂದ್ರೆ ನಾನು ನಿಮ್ಗೆ ಉಚಿತವಾಗಿ ಕೊಟ್ಟಿದ್ದ ನೀವು ಕೂಡ ಇನ್ನೊಬ್ಬರಿಗೆ ಉಚಿತವಾಗಿ ಕೊಡ್ರಂತ ದೇವರು ವಾಕ್ಯ ಹೇಳ್ತಾ ಪ್ರೇಯರೆ. ಉಚಿತವಾಗಿ ನೀವು ಕೊಡ್ತಕ್ಕಂಥದ್ದು ಆಶೀರ್ವಾದ ಅದು ನಿಮ್ಮಲ್ಲಿ ಸ್ಟಾಕ್ ಇರಬೇಕು. ಯಾವಾಗಲೂ ನಿಮ್ಮಲ್ಲಿ ನೀವು ಹಿಡ್ಕೊಂಡಿರ್ಬೇಕು ಪ್ರೇಯರೆ. ನಿಮ್ಮಲ್ಲಿ ಎಷ್ಟು ನೀವು ಆಶೀರ್ವಾದವನ್ನು ಹಿಡಿದುಕೊಂಡಿರ್ತೀರೋ ಅಷ್ಟು ಉತ್ತಮರಾಗಿ ನೀವು ಬೆಳೆಯಲಿಕ್ಕೆ ಅವಕಾಶದ ಮತ್ತು ಉನ್ನತ ಸ್ಥಾನಮಾನಕ್ಕೆ ನೀವು ಬರ್ಲಿಕ್ಕೆ ಅವಕಾಶದ ಪ್ರೇಯರೆ. ಇವತ್ತಿನ ಆ ಸಂದೇಶ ಕೂಡ ಅದ್ಭುತವಾಗಿ ದೇವರು ಯಾರಿಗೆ ಒಂದು ಆಶೀರ್ವಾದ ಮಾಡಿದ್ದಾನೆ ಮತ್ತು ಯಾರಿಗೆ ಧನ, ಆಸ್ತಿ, ಐಶ್ವರ್ಯವನ್ನು ಕೊಡುತ್ತಾನೆ ಎಂಬುದಾಗಿ ಇವತ್ತಿನ ಸಂದೇಶ ಕಡೆ ನಾನು ಸ್ಪಷ್ಟವಾಗಿ ಹೋಗಲಿಕ್ಕೆ ಸಿದ್ಧನಾಗಿದ್ದೇನೆ. ಸಿದ್ಧವಾಗಿರ್ತಕ್ಕಂಥ ನೀವು ಕೂಡ ವಾಕ್ಯದ ಅನುಸಾರವಾಗಿ ಫಾಲೋ ಆಗಲಕ್ಕೆ ನೀವು ರೆಡಿ ಇರ್ರಿ. ದೇವರು ಯಾರಿಗೆ ಆಶೀರ್ವಾದ ಅಥವಾ ಐಶ್ವರ್ಯವನ್ನು ಕೊಡುತ್ತಾನೆ ಎಂಬುದಾಗಿ ನಾವು ಧ್ಯಾನ ಮಾಡುವಾಗ ಜ್ಞಾನೋಕ್ತಿಗಳು 10ನೇ ಅಧ್ಯಾಯ ಅದರ 4ನೇ ವಚನ ಮತ್ತು ಜ್ಞಾನೋಕ್ತಿ 12ನೇ ಅಧ್ಯಾಯ ಅದರ 24ನೇ ವಚನ. ಯಾರು ಸಿಕ್ತೋ ಅವರು ಓದ್ಬೇಕು. ಓದಮ್ಮ. ಜೋಲುಗೈ ದಾರಿದ್ರ್ಯ, ಚುರುಕುಗೈ ಐಶ್ವರ್ಯ. 12:24. ಚುರುಕುಗೈಯವನಿಗೆ ರಾಜ್ಯಾಧಿಕಾರ, ಮೈಗಳನಿಗೆ ಬಿಟ್ಟಿಯ ಬದುಕು. ಇಲ್ಲಿ ಈ 2 ಅಧ್ಯಾಯದಲ್ಲಿ ಇಬ್ಬರು ವ್ಯಕ್ತಿ ವಿಷಯವಾಗಿ ದೇವರು ಸ್ಪಷ್ಟವಾಗಿ ಸೊಲೊಮನ್ ರಾಜನ ಮುಖಾಂತರ, ಯಾಕಂದ್ರೆ ಜ್ಞಾನಿಯಾಗಿದ್ದನು, ಆ ಜ್ಞಾನಿಯಾಗಿದ್ದ ಕಾರಣ ಹೇಗೆ ಮನುಷ್ಯನು ಒಂದು ಐಶ್ವರ್ಯವನ್ನು ಸಂಪಾದನೆ ಮಾಡುತ್ತಾನೆ, ಹೇಗೆ ಒಂದು ಆಸ್ತಿಯನ್ನು ಮನುಷ್ಯನು ಕೂಡಿಸುತ್ತಾನೆ ಎಂಬುದಾಗಿ ಸ್ಪಷ್ಟವಾಗಿ ಆತನು ಬರ್ದನ್ ಪ್ರಿಯರೇ. ಇದು ಬರ್ದಾಗ ಹೇಳ್ತಾನ, ಜೋಲುಗೈ ದಾರಿದ್ರ್ಯ ಅಂತ, ಚುರುಕು ಕೈ ಏನಂತ ಐಶ್ವರ್ಯ ಅಂತ ಪ್ರಿಯರೇ. ಅಂದ್ರೆ ಜೋಲು ಕೈಗಳಂದ್ರೆ ಮೈಗಳ ಪ್ರಿಯರೆಯವರು. ಮೈಗಳ ವ್ಯಕ್ತಿ ಅವನು ಸ್ಪಷ್ಟವಾಗಿ ಉನ್ನತ ಸ್ಥಾನಕ್ಕೆ ಹೋಗ್ಲಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ಬರು ಜೇಬಿಗೆ ತೂತು ಹಾಕ್ತಕ್ಕಂಥದ್ದೇ ಕಾರ್ಯ ಮಾಡ್ತಾನೆ ಹೊರತು ಅವನ ಕೈಯಿಂದ ಅವ ಕೆಲಸ ಮಾಡಿ ಉನ್ನತ ಸ್ಥಾನಕ್ಕೆ ಬರ್ಲಕ್ಕೆ ಅವನಿಗೆ ಚಾನ್ಸಸ್ ಇಲ್ಲ. ಯಾರು ಉನ್ನತ ಸ್ಥಾನಮಾನಕ್ಕೆ ಬರುತ್ತಾರೆ ಅಂದಾಗ ಯಾರಂದ್ರೆ ಚುರುಕಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು. ಎಂಥ ವ್ಯಕ್ತಿಗಳಂದ್ರೆ ಚುರುಕಾಗಿ ತನ್ನ ಒಂದು ಕೆಲಸದಲ್ಲಿ ಆಸಕ್ತಿ ಉಳ್ಳವರು,
ತನ್ನ ಒಂದು ಕಾರ್ಯದಲ್ಲಿ ಆಸಕ್ತಿ ಉಳ್ಳವರಾಗಿದ್ದು ಯಾವ ಯಾವ ವ್ಯಕ್ತಿಗಳು ಬೆಳೀತಾರೋ ಆ ಮನುಷ್ಯನು ಆಸ್ತಿ ಐಶ್ವರ್ಯವನ್ನು ಸಂಪಾದನೆ ಮಾಡ್ಲಿಕ್ಕೆ ಅವಕಾಶ ಚಾನ್ಸಸ್ ಅದ ಪ್ರೇರಣೆ ಇಲ್ಲ ಅಂತಿಲ್ಲ. ಆದರೆ ಈ ವಿಷಯದಲ್ಲಿ ಬಂದಾಗ ನೀನು ಮೈಗಳನ್ನಾಗಿ ಅಂದರೆ ಜೋಲು ಕೈ ಉಳ್ಳವನಾಗಿದ್ದೆ ಅಂದ್ರೆ ನಿಮ್ಮ ಜೀವಿತದಲ್ಲಿ ಉನ್ನತ ಸ್ಥಾನಮಾನಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಪ್ರೇರಣೆ. ಒಂದು ವ್ಯಕ್ತಿಗೆ ನಾ ಯೂಟ್ಯೂಬಲ್ಲಿ ನೋಡಿದೆ, ಕಣ್ಣಿಲ್ಲ ಲೇಬರ್ ಕೆಲಸ ಮಾಡತಾನ ಪ್ರೇರವ. ಅವನ ಜೊತೆ ಇನ್ನೊಬ್ಬ ವ್ಯಕ್ತಿಯನ್ನ ಈ ವೆಜಿಟೇಬಲ್ ಬಿಸ್ನೆಸ್ದಾಗ ಕೆಲಸ ಮಾಡತಾನ. ಆತನು ವೆಜಿಟೇಬಲ್ ಅಂದರೆ ಟೊಮೆಟೊ ಆಗಲಿ ಅಥವಾ ಈ ತರಕಾರಿ ಐಟಮ್ಸು ಹೇಗಿರ್ತಾವೆ ಅವೇನು ಮಾಡತಾನ ಅಂದರೆ ಅಲ್ಲಿ ಬುಟ್ಟಿ ತುಂಬಿರ್ಲತ್ತದ. ಅವನ ಜೊತೆ ಇದ್ದಿನ ಒಬ್ಬ ಸ್ನೇಹಿತನು ಅವ ಬುಟ್ಟಿ ಎತ್ಕೊಂಡು ತಗೊಂಡ್ಲತ್ತಾನ. ಅವ ಕೂಡ ಬುಟ್ಟಿ ಎತ್ಕೊಂಡು ಒಂದು ಕೈ ಬುಟ್ಟಿ ಇಡ್ಲತ್ತಾನ, ಒಂದು ಕೈ ಆ ಯವನಸ್ಥನ ಭುಜ ಮೇಲೆ ಕೈ ಇಟ್ಟು ಮಾಡತಾನ, ಭಾರ ಅದು ತಗೊಂಡ್ತಾನ ಪ್ರೇಯರೆ. ಕುರುಡನಾಗಿರ್ತಕ್ಕಂಥ ವ್ಯಕ್ತಿ ದುಡಿಲತ್ತಾನ ಪ್ರೇಯರೆ. ಇನ್ನೊಂದು ವ್ಯಕ್ತಿ ಟೈರ್ ಪಂಚರ್ ಕೆಲಸ ಮಾಡತಾನ, ಒಂದು ಟೈರ್ ಪಂಚರ್ ಕೆಲಸ ಮಾಡತಾನ. ಅವನಿಗೊಂದು ಕೈ ಇಲ್ಲ ಮತ್ತು ಒಂದು ಕಾಲಿಲ್ಲ, ಒಂದು ಕೈ ಇಲ್ಲ ಒಂದು ಕಾಲಿಲ್ಲ, ಟೈರ್ ಪಂಚರ್ ಕೆಲಸ ಮಾಡತಾನ ಪ್ರೇಯರೆ. ಅವ ಹೇಗೆ ಸಾಧ್ಯ? ಅವನಿಗೆ ಹೇಗೆ ಒಂದು ಅಸಾಧ್ಯವಾಗಿರ್ತಕ್ಕಂಥ ಕಾರ್ಯ ಮಾಡತಾನ? ಅವ ಕಷ್ಟ ಪಡತಾನ ಪ್ರೇಯರೆ, ಬೇಡುತ್ತಿಲ್ಲತ್ತಿಲ್ಲ ಪ್ರೇಯರೆ, ಕಷ್ಟ ಪಡ್ಲತನ. ತನ್ನ ಕೈ ಇಲ್ಲ ಒಂದು ಕಾಲಿಲ್ಲ, ಅವನಿಗೆ ಪಂಚರ್ ಶಾಪದ ಪ್ರೇಯರೆ ಒಂದು ಸ್ಪಷ್ಟವಾಗಿ. ಅವ ದುಡಿಲತ್ತನಲ್ಲಿ ಒಂದೇ ಕೈ ಒಂದೇ ಕಾಲದ, ಆ ಒಂದೇ ಕೈ ಒಂದೇ ಕಾಲಿಂದ ದುಡಿದು ತನ್ನ ಕುಟುಂಬಕ್ಕೆ ಸಾಗುವಳಿಕೊಳ್ಳತಾನ, ತನ್ನ ಕುಟುಂಬಕ್ಕೆ ಆತನು ನಡೆಸತಾನ. ಇವತ್ತು ನಮಗೆ ಎಲ್ಲವ ಕೈಯದ ಕಾಲವ ಕಣ್ಣವ ನಮಗೆ ಒಳ್ಳೆ ಶರೀರ ದೇವರು ಕೊಟ್ಟನ, ಮತ್ತು ನಾವು ಎದಕ್ಕೆ ಒಳಗಲತ್ತಿದ್ದೇವೆ? ಮೈಗಳರಾಗಿ ಜೀವನ ಅಂದರೆ ಜೋಲು ಗೈ ನಮ್ಮ ಏನು ಮಾಡ್ತಾವ, ಕೈಗಳು ಬಿದ್ದು ನಡೆದವು ಪ್ರೇಯರೆ, ನಮ್ಮ ಕಾಲುಗಳು ಜೋಲು ಬಿದ್ದು ನಡೆದವು ಪ್ರೇಯರೆ. ಸತ್ಯವೇದ ನಮ್ಮನ್ನು ಖಂಡಿಸಿದೇನೆಂದರೆ ಚುರುಕು ಕೈಗಳೇನಂತ ಆಶೀರ್ವಾದ ಐಶ್ವರ್ಯ ಸಂಪಾದನೆ ಮಾಡ್ತಾರಂತ. ಅಂದರೆ ನಿಮ್ಮ ಕೈ ನಿಮ್ಮ ಕಾಲುಗಳು ಎಷ್ಟು ಕೆಲಸ ಮಾಡ್ತಾವೋ ಅಷ್ಟು ನೀವು ಉನ್ನತ ಸ್ಥಾನಮಾನಕ್ಕೆ ಹೋಗ್ಲಿಕ್ಕೆ ಅವಕಾಶ ಇದೆ. ನಿಮ್ಮ ಸಂಪಾದನೆ ಇನ್ನೊಬ್ಬರು ಸಂಪಾದನೆ ಇಲ್ಲ, ಇನ್ನೊಬ್ಬರ ಮೇಲೆ ಆಸೆ ಪಡ್ತಕ್ಕಂಥದ್ದಲ್ಲ, ಇನ್ನೊಬ್ರು ಯಾರು ನಮಗೆ ಸಪೋರ್ಟ್ ಮಾಡ್ತಾರೆ ಸಹಾಯ ಮಾಡ್ತಕ್ಕಂಥದ್ದಲ್ಲ, ಇನ್ನೊಬ್ಬರ ಮುಂದೆ ಕೈ ಚಾಚಿ ನಿಂದಿರ್ತಕ್ಕಂಥ ಆಸಕ್ತಿ ನಿಮ್ಗೆ ಇರಬಾರ್ದು. ಇನ್ನೊಬ್ರಿಗೆ ಮುಂದೆ ನಾವು ತಗ್ಗಿ ಬಗ್ಗೆ ಹೋಗಿ ಅಯ್ಯ ನಮಗೆ ಸಹಾಯ ಮಾಡಿ ನಮ್ಗೆ ಸಪೋರ್ಟ್ ಮಾಡ್ರಂತ ಉದ್ದೇಶ ನಿಮ್ಮೊಳಗೆ ಇರಬಾರ್ದು. ನಿಮ್ಮೊಳಗೆ ಒಂದಿರಬೇಕು, ನನ್ನ ಶರೀರ ದೇವರು ಒಳ್ಳೆ ಉತ್ತಮ ಆರೋಗ್ಯ ಭಾಗ್ಯದಿಟ್ಟನ, ನಾನು ಸಂಪಾದನೆ ಮಾಡ್ಲಿಕ್ಕೆ ನಾವು ಓಡ್ಬೇಕೆಂಬುದಾಗಿ ನಿಮ್ಮ ಕೈ ನಿಮ್ಮ ಕಾಲುಗಳು ನೀವು ತೋಕಪಡ್ಬೇಕು ಪ್ರಿಯ. ನಿಮ್ಗೆಲ್ಲ ಕೊಟ್ಟೊಂದು ದೇವರು, ಎಲ್ಲ ಕೊಟ್ಟಿರುವ ಕೂಡ ನೀವು ದೇವರಿಗೆ ಅಯ್ಯೋ ನಾವು ಪರಿಸ್ಥಿತಿ ಹಿಂಗೆ ಇಟ್ಟಿದ್ದೇವ್ರಿ ಅಂತೇಳಿ ದೇವ್ರಿಗೆ ನೀವು ಹೇಳಕ್ ಸಾಧ್ಯ ಇಲ್ಲ. ಅಯ್ಯೋ ನಾವು ಬಡತನದ ಯಾಕೆ ಇಟ್ಟಿದ್ದೇವ್ರಿ ಎಂಬುದು ನೀವು ಹೇಳಕ್ ಸಾಧ್ಯ ಇಲ್ಲ. ಅಯ್ಯೋ ನಮ್ಮ ಪರಿಸ್ಥಿತಿ ಹಿಂಗ್ಯಾಕೆ ಎಂಬುದಾಗ ಹೇಳಕ್ ಸಾಧ್ಯ ಇಲ್ಲ. ಅಯ್ಯೋ ನಾವು ಪ್ರತಿದಿನ ಕಷ್ಟನೇ ಕಷ್ಟ, ನಮ್ಮ ಜಿಂದಗಿನ ಇಷ್ಟೇ ವ್ಯರ್ಥವಾಗೈತೆ ಎಂಬುದು ನೀವು ಇನ್ನೊಬ್ಬರ ಮುಂದೆ ಹೇಳಕ್ ಅವಕಾಶ ಅನಿಸಿಲ್ಲ. ಇಂಥ ಒಂದು ವ್ಯಕ್ತಿಗಳು ನೀವು ದೇವ್ರ ಮುಂದೆ ಪದೇ ಪದೇ ನೀವು ಪ್ರಾರ್ಥನೆ ಮಾಡ್ತೀರಿ ಅಂದ್ರೆ ನೀವು ದೇವರ ದೃಷ್ಟಿಯಲ್ಲಿ ಅಮೂಲ್ಯರಾಗಿ ನೀವಿಲ್ಲ. ದೇವರ ದೃಷ್ಟಿಯಲ್ಲಿ ದುಡಿತಕ್ಕಂಥ ವ್ಯಕ್ತಿಗಳು ನೀವು ಇಲ್ಲ. ದೇವರಲ್ಲಿ ಆಸಕ್ತಿ ಉಳ್ಳವ ವ್ಯಕ್ತಿಗಳಿಲ್ಲ. ನಿಮ್ಮ ಬಿಸ್ನೆಸ್ ವ್ಯಾಪಾರದಲ್ಲಿ ನೀವು ಚುರುಕಾಗಿಲ್ಲ. ಕೆಲವೊಬ್ಬರು ಹೋಟೆಲ್ ಹಚ್ಚಿರ್ತಾರ, ಸ್ನೇಹಿತರಿಗೆ ಎಲ್ಲರಿಗೂ ಒಳಗೆ ಕೂಡಿಸ್ಕೊಂಡು ಇವ್ರು ಭೀ ಅವ್ರ ಸರಿ ಸಿಗರೇಟ್ ಬಿಗಿತಾ ಇರ್ತಾರ, ಇವ್ರು ಭೀ ಅವ್ರ ಸರಿ ಗುಟ್ಕಾ, ಇವ್ರ ಸರಿ ಇವ್ರು ಭೀ ಚಾ ಕೊಂಡ್ಕೊತ ಆ ಕಡೆ ಕೊಡ್ತಾರ. ಮತ್ತೆ ಇಲ್ಲಿ ಬಿಸ್ನೆಸ್ ಹೋಟೆಲ್ ಹೆಂಗ್ ನಡಿಬೇಕು? ಕೆಲವೊಬ್ರು ಇನ್ನೊಂದು ಬಿಸ್ನೆಸ್ ಹಚ್ಚಿರ್ತಾರ, ಆ ಬಿಸ್ನೆಸ್ ನಲ್ಲಿ ಆ ದೋಸ್ತ್ ಬಂದನ್ ಚಾ ಕೊಡ್ಲಕ್ ಹೋದ, ಈ ದೋಸ್ತ್ ಬಂದನ್ ಚಾ ಕೊಡ್ಲಕ್ ಹೋದ, ಅವನ್ ಎಂಟ್ರ ಬಂದನ್ ಅವ್ನ ಸರಿ ಈ ಕಡೆ ಹೋದ ಆ ಕಡೆ ಹೋದ. ಬಿಸ್ನೆಸ್ ಹೇಗೆ ಡೆವಲಪ್ ಆಗ್ಬೇಕು? ಕೆಲವರು ಬಟ್ಟೆ ದುಕಾನ್ ಹಾಕಿರ್ತಾರೆ, ಬಟ್ಟೆ ದುಕಾನದಲ್ಲಿ ಬಟ್ಟೆ ಓನರ್ ಇರಲ್ಲ, ಆ ಬಿಸ್ನೆಸ್ ನಡೆಸೋಂಥ ವ್ಯಕ್ತಿನೇ ಇರಲ್ಲ. ಬೇರೆ ಯಾರು ಅದರ್ ಪರ್ಸನ್ ಬಿಸ್ನೆಸ್ ಒಪ್ಪಿಸ್ಕೊಟ್ಟಿರ್ತಾರ, ಆ ಅದರ್ ಪರ್ಸನ್ ವ್ಯಕ್ತಿ ಹೇಗೆ ಬಿಸ್ನೆಸ್ ನಡೆಸ್ತಾನ? ಹೇಗೆ ಅವನಿಗೆ ಸಾಧ್ಯವಾಗದತ್ತು? ಕೆಲವರು ಅಂತಾರ. ಆದರೆ ನೀನು ಮಾಡ್ತಕ್ಕಂಥ ಕೆಲಸದಲ್ಲಿ ನೀನು ಸ್ಥಿರವಾಗಿ ಇಲ್ಲ ಅಂದ್ರ ನೀನು ಉನ್ನತ ಸ್ಥಾನಮಾನಕ್ಕೆ ಬರ್ಲಕ್ಕೆ ಸಾಧ್ಯ ಇಲ್ಲೇ ಇಲ್ಲ. ನೀನು ಬರ್ಬೇಕು ಉನ್ನತ ಸ್ಥಾನಕ್ಕೆ, ನೀ ಮಾಡ್ಬೇಕು, ನೀ ದುಡಿಬೇಕು. ನಿನ್ನ ದುಡಿಮೆ ನಿನಗೆ ಉತ್ತಮದ ಪ್ರೇರೆ. ಅಪೊಸ್ತಲನಾದ ಪೌಲ್ ಹೇಳ್ತಾನ, ಕೆಲಸ ಮಾಡಲಂತ ವ್ಯಕ್ತಿ ಊಟ ಮಾಡಬಾರ್ದಂತ. ಕೆಲಸ ಮಾಡಂತ ಕುಟುಂಬದಲ್ಲಿ ಊಟ ಮಾಡ್ಲಕ್ಕೆ ಚಾನ್ಸಸ್ ಇಲ್ಲ. ಹೆಚ್ಚಿನ ಮೈಗಳರಾಗಿ ಹೆಚ್ಚಿನ ಲೋಕರೀತಿಯಾಗಿ ಬಿದ್ದೋಗಿರ್ತಕ್ಕಂಥ ವ್ಯಕ್ತಿಗಳಿಲ್ಲ. ನಮ್ಮಲ್ಲಿ ನಮ್ಮ ಟ್ರಾನ್ಸ್ಪೋರ್ಟ್ ಅಂದ್ರೆ ನಾವು ವರ್ಕ್ಶಾಪ್ದಾಗ ಒಂದು ಗಾಡಿ ತಗೊಂಡ್ಬರ್ತೀವಿ, ಬಟ್ಟಿದ್ದಿಲ್ಲ ಪ್ರೇರೆ. ಇವೆರಡೇ ಬಟ್ ಅವನಿಗೆ, ಈ 3 ಬಟ್ಟಿದ್ದಿಲ್ಲ, ಗಾಡಿ ನಡೆಸ್ಲಕ್ ಬರಲ್ಲ. ಲೋಡ್ ಗಾಡಿ ಸ್ಟೇರಿಂಗ್ ಹಿಡಿದು ಹಿಂಗೆ ತಿರ್ಗಿಸ್ಬೇಕಾದ್ರೆ ಇವು 3 ಬಟ್ಟು ಬಿ ತಾಕತ್ ಬೇಕು ಅವನಿಗೆ. ಸ್ಟೇರಿಂಗ್ ಹಿಂಗೆ ತಿರ್ಗಿಸ್ಬೇಕಾದ್ರೂ ಕೂಡ 3 ಬಟ್ಟು ಕೂಡ ಅವನಿಗೆ ತಾಕತ್ ಬೇಕಾದ್ರೆ ಈ 3 ಬಟ್ಟಿದ್ದಿಲ್ಲ. ಬಾಂಬೆ ಹೈದರಾಬಾದ್ ಗಾಡಿ ನಡೆಸ್ತಾನೆ ಪ್ರೇರೆ. ಅವ ಬಾಂಬೆ ಕಲ್ಕತ್ತಾ ಗಾಡಿ ನಡೆಸ್ತಾನೆ ಅವ ಪ್ರೇರೆ. ಅವನಿಗೆ ಹೆಸರೇ ಪಿಸ್ತೋಲಕ್ಕಿದೆ. ನಾವು ಅವನ ಹೆಸರೇ ಪಿಸ್ತೋಲ್. ಅವನ ಹೆಸರು ಹೇಳಿದ್ರೆ ಯಾರಿಗೂ ಗೊತ್ತಿಡ್ತಿಲ್ಲ, ಅವನಿಗೆ ಪಿಸ್ತೋಲ್ ಅಂದ್ರೆ ಗೊತ್ತಿಡ್ತಿದ್ರು. ಯಾಕಂದ್ರೆ ಅವನಿಗೆ ದೇವರು ಈ 3 ಬಟ್ಟೆ ಕಿಲ ಬಟ್ಟೆ 2 ಬಟ್ಟಿಟ್ಟನ ಈ ಕೈ ಕೆಲಸ ಮಾಡ್ದ ಅದ್ಭುತವಾಗಿ. ಈ ಕೈ ಈ 3 ಬಟ್ಟಲಿಂದ ಈ 2 ಬಟ್ಟಲಿಂದ ಅವಾಗ ಗಾಡಿ ತಿರುಗಿಸ್ತಾನೆ ಪ್ರೇರೆ. ಡ್ರೈವಿಂಗ್ ಕೆಲಸ ಮಾಡ್ತೇನೆ ಅವತ್ತು ಸ್ಪಷ್ಟವಾಗಿ. ಅದ್ಭುತವಾಗಿ ಸಂಪಾದನೆ
ಅದ್ಭುತ ಉನ್ನತ ಸ್ಥಾನಮಾನ. ಒಂದು ಕಿನ್ನರಿ ಇಕ್ಕೋತಿಲ್ಲ, ಯಾವಾಗ ಅವಶ್ಯಕತೆ ಕಿನ್ನರಿ ಇರ್ತೀನೋ, ಇದ್ರ ಕಿನ್ನರಿಗೆ ಇರ್ತಿಲ್ಲ. ಲಾರಿ ಮೇಲೆ ಲೋಡ್ ಹಾಕಿದಾಗ ಕೂಡ ಹಗ್ಗ ಎಳಿಬೇಕು, ತಾಡ್ಪತ್ರಿ ಹಾಕಿ ಎಳಿಬೇಕು, ಕಟ್ಟಬೇಕು. ಸುಮ್ಮನೆ ಸಾಧಾರಣವಾಗಿಲ್ಲ, ನಾರ್ಮಲ್ ಮನುಷ್ಯರದೇ ಕೈ ಬೆಂಕಿ ಬಿದ್ದೈತೋ ಪ್ರಿಯರೇ. ಆದರೆ ಅವನು ದುಡಿತಕ್ಕಂಥದ್ದು ಅವ ಬಿಟ್ಟಿಲ್ಲ ಪ್ರಿಯರೇ. ನಾ ಯಾಕೆ ಗೊತ್ತು, ನಿಮ್ಮ ಜೀವಿತದಲ್ಲಿ ಅವಳಾಡಿಸ್ತಕ್ಕಂಥ ಸಂದೇಶನ ಕೊಡ್ಲಕ್ಕೆ ಸಿದ್ಧನಾಗಿದೆ ಅಂದರೆ ಚುರುಕು ಕೈ ಇರ್ಬೇಕು ನಿಮ್ಗೆ. ಚುರುಕು ಕೈ ಅದಂದ್ರ ನಿನ್ನಿಂದ ಐಶ್ವರ್ಯ ಓಡಿ ಬರ್ತದೆ ಪ್ರಿಯರೇ. ನಿನ್ನ ಕೈ ಮೈಗಳದಂದ್ರ ನಿನ್ನಿಂದ ಐಶ್ವರ್ಯ ಓಡಿ ಬರಲ್ಲ. ಯಾಕಂದ್ರೆ ನಿನ್ನ ಕೈ ಜೋಲ್ ಬಿದ್ದಂತ ಕೈಗಳು ಇರ್ತಾವ, ಆ ಜೋಲ್ ಬಿದ್ದಂತ ಕೈಯಲ್ಲಿ ನೀವು ಎಷ್ಟು ಬೇರೆ ಕತ್ತಂದು ಹಾಕ್ರಿ, ಆ ಕೈಯಲ್ಲಿ ನಿಂದ್ರಲ್ಲ ಪ್ರಿಯ. ಕೆಲವು ಬರ್ತಾರೆ, ನಿನ್ನ ಕೈಯಲ್ಲಿ ಕತ್ತರಿದ, ನಿನ್ನ ಮೈಯಲ್ಲಿ ಕತ್ತರಿದ, ನಿನ್ನ ಬೈದಾಗ ಕತ್ತರಿದ, ನೀ ಮಾಡ್ತಕ್ಕಂಥ ಎಲ್ಲದರ ಕತ್ತರಿನೇ ಅದ. ನೀ ಈ ಕತ್ತರಿ ಎಂಬ ಶಬ್ದ ನಿನ್ನ ಒಳಗಿರ್ಲಕ್ಕೆ ಅವಕಾಶ ಅನ್ಸಿಸಿಲ್ಲ. ನೀನು ದುಡಿತಕ್ಕಂಥವನಾಗಿದ್ದಾಗ ನಿನ್ನಲ್ಲಿ ಧನ ಆಸ್ತಿ ಐಶ್ವರ್ಯವನ್ನು ಸ್ಥಿರವಾಗಿ ನಿಲ್ಲಕ್ಕೆ ಅವಕಾಶ ಇದೆ. ನೀ ದುಡಿತಕ್ಕಂಥ ಕೈಗಳಿಲ್ಲ ಅಂದ್ರ ನಿನ್ನಲ್ಲಿ ಧನ ಆಸ್ತಿ ಐಶ್ವರ್ಯ ನಿಂದಿರಲ್ಲ ಪ್ರಿಯ. ಎಷ್ಟು ಸಂಪಾದನೆ ಮಾಡಿದ್ರೇನು ವ್ಯರ್ಥ. ಒಂದು ದಿನ ಕೆಲಸ ಮಾಡಿ ವಾರ ಎಲ್ಲ ಕುಂತು ಊಟ ಮಾಡಿದ್ರ ಏನು ಪ್ರಯೋಜನ ಇಲ್ಲ, ವ್ಯರ್ಥವಾಗಿರ್ತಕ್ಕಂಥದ್ದೇ ಅದು. ಒಂದಿನ ಕೆಲಸ, ವಾರ ಎಲ್ಲ ಕೆಲಸ ಮಾಡು, ಒಂದಿನ ವಿಶ್ರಾಂತಿ ತಗೋ. ದೇವ್ರು ನಿನಗಾಗಿ ಒಂದಿನ ವಿಶ್ರಾಂತಿ ಕೊಟ್ಟಾನು. ಆ ವಿಶ್ರಾಂತಿ ದಿನದಲ್ಲಿ 1 ಗಂಟೆ 2 ಗಂಟೆ 3 ಗಂಟೆ ದೇವ್ರು ನಿಂಗೆ ಅವಕಾಶ ಕೊಟ್ಟಾನು. ಒಂದು ಸಭೆ, ಒಂದು ಆರಾಧನೆ ಎಂಬುದಾಗ ನಿಂಗೆ ಕೊಟ್ಟನ. ಇದರಲ್ಲಿ ಸ್ಥಿರವಾಗಿರು, ಬಲ ಹೊಂದು. ಅವಾಗ ದೇವರು ನಿನಗ ಎಷ್ಟೋ ಒಂದು ಆಸೆ ಇಟ್ಟನ, ಉನ್ನತ ಸ್ಥಾನಮಾನ ತರಬೇಕೆಂಬುದಾಗಿ. ಅದಕ್ಕೆ ಹೇಳ್ತಾನ, ಚುರುಕು ಗೈಯವನಿಗೆ ರಾಜ್ಯ ಅಧಿಕಾರ ಅಂತ ಪ್ರಿಯರೇ. ನಿನ್ನ ಕೈ ಒಂದು ವೇಳೆ ಚುರುಕಾದಂದ್ರ ರಾಜ್ಯ ಅಧಿಕಾರ ನಿನ್ನ ಕೈ ಇಲ್ಲದ ಪ್ರಿಯರೇ. ಅಂದ್ರೆ 10 ಜನ 100 ಜನ ನಿನ್ನ ಒಂದು ನೆರಳಿಗೆ ಬಂದು ನಿಂದಿರ್ತಾರ ಪ್ರಿಯರೇ. ನೀನು ಆಸಕ್ತಿ ಉಳ್ಳವನಾಗಿದ್ದಿ, ಒಳ್ಳೆ ಸಂಪಾದನೆ ಅದ, ನಿನ್ನಲ್ಲಿ 10 ಜನ 100 ಜನ ಬಂದು ಏನು ಮಾಡ್ತಾರ, ನಿನ್ನ ವಿಷಯವಾಗಿ ಅವ್ರು ಚಿಂತಿಸ್ತಾರೆ. ಅಯ್ಯೋ ಹೇಗೆ ಕೆಲಸ ಮಾಡ್ತಾನೆ, ಹೇಗೆ ಸಾಧ್ಯ ಎಂಬುದಾಗಿ. ನನಗಂತಿರೋ ಒಂದು ಟೈಮ್ನಾಗ ಲಾಲಪ್ಪಗೆ ಅವನಿಗೆ ಬಂಗಾರ ಗಂಟು ಸಿಕ್ಕದ, ಅದಕ್ಕಾಗಿ ಹಿಂಗೆ ಮೀಟಿಂಗ್ಸ್ ಮಾಡತ್ತಾನ ಅಂತೇಳಿ ಅಂತಿದ್ರು. ನಮ್ಮ ಕುಟುಂಬಸ್ಥರೇ ಅಂತಿದ್ರು, ನಮ್ಮವರೇ ಅಂತಿದ್ರು ಪ್ರಿಯರೇ, ಅವ್ನಿಗೆ ಗಂಟು ಸಿಕ್ಕದ ಅಂತೇಳಿ. ನಾ ಸತ್ಯ ಹೇಳ್ತೆ, ನನಗೆ ಪರಲೋಕದ ಗಂಟಿಗೆ ಬಿಟ್ಟು ಮತ್ತೆ ಯಾವುದು ಗಂಟು ಸಿಕ್ಕಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಈ ಪರಲೋಕದ ಗಂಟಿಗೆ ಬಿಟ್ಟು ನನಗೆ ಯಾವುದು ಗಂಟು ಸಿಕ್ಕಿಲ್ಲ. ಈ ಪರಲೋಕದ ಗಂಟು ಯಾವಾಗ ನಾನು ಸಿಕ್ಕದೋ, ಈ ಪರಲೋಕದ ಗಂಟು ಸಿಕ್ಕಾಗ ದುಡಿಬೋದಕ್ಕಾಗಿ ಪ್ರಯತ್ನ ಪಟ್ಟಿದ್ದೆ ಪ್ರೇರೆ. 18 ತಾಸು 20 ತಾಸು ಕೂಡ ನಾವು ಕೆಲಸ ಮಾಡ್ತೇವೆ ನಮ್ಮ ವರ್ಕ್ಶಾಪ್ನಲ್ಲಿ. ಅರ್ಥ ಆಯ್ತು ನಿಮ್ಗೆ? ನಮ್ಗೆ ಪರೀಕ್ಷಿಸುವುದಕ್ಕಾಗಿ ಎಷ್ಟೋ ಜನ ನಮ್ಮ ವರ್ಕ್ಶಾಪ್ ಬಂದಾರ ಪ್ರಿಯರೇ. ನಮ್ಮನ್ನು ಪರೀಕ್ಷಿಸುವುದಕ್ಕೆ ಎಷ್ಟು ಜನ ನಮ್ಗೆ ವರ್ಕ್ಶಾಪ್ ಬಂದು ಪರೀಕ್ಷಿಸಾರ ಪ್ರಿಯರೇ. ಆದರೆ ನಾ ಸಮಯ ಕೊಡ್ತಿದ್ದಿಲ್ಲ. ಇಲ್ಲಿ ಒಮ್ಮಕನ್ ಸಾಕ್ಷಿನ ಆಲ್ರೆಡಿ ನಮ್ಮ ಕಾರ್ಖಾನೆಗೆ ಬಂದು ಅವ ಕಂಪನಿದಾಗ ಕೆಲಸ ಮಾಡ್ತೀವಿ, ನಮ್ಮ ಕಾರ್ಖಾನೆ ಬಂದು ಕೂತರು ಕೂಡ ಯಾವಾಗ ಬಂದಿದ್ದೀ ಮಾಮ ಅಂತ ಕೂಡ ನಿಮಗೆ ನಮ್ಗೆ ಕೇಳಕ್ಕೆ ಚಾನ್ಸ್ ಇರ್ತಿದ್ದಿಲ್ಲ. ಬಂದರು ಚಾ ತರಿಸಿದೆವು, ಕೂಡಿಸಿದೆವು ಅವರಿಗೆ. ಅವ್ರು ಚಾ ಕೊಂಡು ಕುಂತು ಆಯ್ತು ನಾವು ನಡೆದಿದೆ ಅಂತ ಹೋಯ್ತಿರೋದು. ಅವ್ರ ಜೊತೆ ಹೆಚ್ಚಿನ ಸಂಪರ್ಕ ಬಳಸ್ತಿಲ್ಲ ಪ್ರೇ. 10 ನಿಮಿಷನ ಸಮಯ ಕೊಡ್ತೀವಿ ಅಷ್ಟೇ, ಅದಕ್ಕೆ ಹೆಚ್ಚಿನ ಸಮಯ ಕೊಡ್ತೀವಿ. ಆದರೆ ಯಾಕಂದ್ರೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಬಂದಂಥ ವ್ಯಕ್ತಿಗಳು ಒಂದೆರಡು ಸಮಯ ಅವಕಾಶ ಹೆಚ್ಚಿಗೆ ಕೊಟ್ಟನಂದ್ರೆ ತನ್ನ ಕೆಲಸ ತನ್ನ ಕೈಯಲ್ಲಿ ಏನು ಮಾಡ್ತಾನ, ಹಾಳು ಮಾಡ್ಕೊತಾನ ಪ್ರೇರಿ. ಯಾವಾಗ ಸಮಯ ಇದ್ದಾನೆ, ಯಾವಾಗ ಸಮಯ ಸ್ಥಿರವಾದನೋ ಆ ಸಮಯ ಇದ್ದಾಗ ಮಾತ್ರನೇ ಆ ವ್ಯಕ್ತಿಗಳಿಗೆ ನಾವು ಅವಕಾಶ ಕೊಡ್ಬೇಕು ಪ್ರೇರಿ. ಇನ್ನೊಬ್ಬರು ರೈಲ್ವೆ ಡಿಪಾರ್ಟ್ಮೆಂಟ್ ಬಬ್ಲು ಅಂತ ಹೇಳಿ ಕೋಲಾರದಾಗ ಕೆಲಸ ಮಾಡ್ತಾನೆ ಯವನಸ್ತು. ಅವ್ನು ಕೂಡ ನಾವು ವರ್ಕ್ಶಾಪ್ ಮುಂದೆ ಹೋಯ್ತಾ ಬರ್ತಿದ್ದೇನಾದ್ರೆ ಅಷ್ಟೇ ಹಾಯ್ ಬಾಯ್ ಬಂದ್ರೆ ಚಾ ಕುಡಿಸಿದೆವು, ಅಲ್ಲೇ ನಾವು ಕೂಡ್ತಿದ್ದೆವು. ಅವ ಲಾಸ್ಟಿಗೆ ಹೋಲತ್ತೇಳ ನಂಗೆ ಡ್ಯೂಟಿ ಟೈಮಿಗೆ ನಾವು ಹೋಯ್ತು ಅಂತೇಳಿ ಏನು ಮಾಡ್ತೀನೋ ಹೋಯ್ತೀವಿ. ಆದರೆ ಹೆಚ್ಚಿಗೆ ಮನುಷ್ಯರಿಗೆ ನಾವು ಅವಕಾಶ ಕೊಡ್ತಿದ್ದಿಲ್ಲ. ನಾವು ಕೆಲಸ ಮಾಡುವಾಗ ನಮಗೆಷ್ಟು ಕೆಲಸದಲ್ಲಿ ಮನಸ್ಸಿಟ್ಟು ನಾವು ಮಾಡ್ತೇವೋ ಅಷ್ಟು ಉತ್ತಮ ತಿಳ್ಕೊಂಡು ಅದರಿಂದ ಓಡಿದ ಹೊರತು ನಾವು ಲೋಕದಿಂದ ಓಡಿಲ್ಲ ಪ್ರೇರೆ. ತಿರುಗಿ ಅವಕಾಶ ಕೊಟ್ಟಾಗ ಸುವಾರ್ತೆ ಪ್ರಕಟಿಸುವುದು ಕೂಡ ಚುರುಕಾಗಿ ನಾವು ಕೆಲಸ ಮಾಡಿದ ಹೊರತು ಆಲಸ್ಯವಾಗಿ ನಾವು ಬಿದ್ದೋಗಿಲ್ಲ ಪ್ರೇರೆ. ನಿದ್ದೆ ಇರ್ತಿದ್ದಿಲ್ಲ, ಮನೆಗೆ ಒಂದು ಶೋಧನೆ ಹೋಯ್ತು ಅಂತ ಸ್ಥಿತಿಯಲ್ಲಿ ಗಾಡಿ ರನ್ನಿಂಗ್ದಾಗಿ ನಿದ್ದೆ ಎತ್ತಿತ್ತು, ಎಲ್ಲೆಲ್ಲೋ ಏನೇನು ಸಮಸ್ಯೆಗಳಾಯ್ತು. ಆದರೆ ಎಲ್ಲದರ ದೇವರನ್ನು ಮಾಡೋಣ ನಮ್ಮನ್ನು ರಕ್ಷಿಸನ್ ಪ್ರೇರೆ. ಯಾಕ ಕೈಗಳು ಚುರುಕಿದ್ದಿನ ಕಾರಣ ಪ್ರೇರೆ. ನಾವು ದೇವರಿಗೆ ಎಷ್ಟು ಅವಕಾಶ ಕೊಡಬೇಕು, ಎಷ್ಟು ಸಮಯ ಕೊಡಬೇಕು, ಎಷ್ಟು ಸಮಯ ಸಂದರ್ಭ ದೇವರಿಗೆ ಸಮರ್ಪಣೆ ಮಾಡಬೇಕು ಅಷ್ಟು ಮಾಡಿದಾಗ ದೇವ್ರು ಏನು ಮಾಡ್ತಾನ, ನಿಮ್ಮೊಟ್ಟಿಗಿದ್ದು ನಡೆಸ್ತಾನೆ ಪ್ರೇರೆ. ಅನೇಕ ಜನ ಪ್ರಯಾಸ ಪಟ್ಟು ನನ್ನ ಜೊತೆ ಮೀಟಿಂಗ್ಸ್ ಮಾಡುವಾಗ ಉಳ್ಳಾಗ ಸಿಕ್ಕಿಲ್ಲ ಟೈಮಿಗೆ ಗಾಡಿದಾಗ ಬಿರಿಯಾನಿ ಚೀಲಗಳು ಇಡ್ತಿದ್ದೋ ಕಡೆಗೆ ಉಳ್ಳಾಗ ಸಿಗ್ತಿಲ್ಲ ಯಾರಿಗೆ ಬಿ. ರಾತ್ರಿ 1, 2, 3 ಆಯ್ತಿದ್ದೇವೇನೋ. ಕೆಲವೊಂದು ಸರ್ತಿ ಪರಿಸ್ಥಿತಿಗಳು ನೋಡಿದ್ರೆ ಭಯಂಕರವಾಗಿರ್ತಿದ್ದೇವೇನೋ. ಆದರೆ ಆಸಕ್ತಿಯಿಂದ ನೀವು ಏನು ಮಾಡಿರಿ, ದೇವರ ಕಾರ್ಯದಲ್ಲಿ ನೆಲೆಗೊಂಡಿದ್ದೀರಿ, ಆಸಕ್ತಿ ಉಳ್ಳವರಾಗಿದ್ದೀನಿ. ಕಾರಣ ದೇವರು ನಿಮ್ಗೆ ಅಲ್ಪ ಸ್ವಲ್ಪರ ಉನ್ನತ ಒಂದು ಸ್ಥಾನಮಾನಕ ನಿಮ್ಮ ಕುಟುಂಬಕ್ಕೆ ಇಟ್ಟನ್ ಪ್ರೇರಿ. ಆದ್ರೆ ಯಾಕೆ ಈ ವಿಷಯ ನಿಮ್ಮನ್ನು ಗದ್ದರಿಸ್ತಂದ್ರೆ ಮೈಗಳನಿಗೆ ಬಿಟ್ಟಿಯ ಬದುಕು, ಮೈಗಳನ್ನಾಗಿ ಜೀವನ ಮಾಡ್ತಕ್ಕಂಥ ವ್ಯಕ್ತಿ ಅವನ ಬದುಕು ಬಿಟ್ಟಿನೇ ಇರ್ತದೆ ಪ್ರೇರೆ. ಯಾಕಂದ್ರೆ ಇನ್ನೊಬ್ಬರ ಮೇಲೆ ಆಸೆ, ಅವ್ರು ಸಪೋರ್ಟ್ ಮಾಡ್ತಾರೆ, ಇವ್ರು ಮಾಡ್ತಾರೆ, ಹಾಗೆ ಮಾಡ್ತಾರೆ, ಇನ್ನೊಬ್ಬರ ಮೇಲೆ ಆಸೆ ಇಟ್ಕೊಂಡೇ ಓಡ್ತೀವಿ ಹೊರತು ತನ್ನ ಬದುಕಿನ ಮೇಲೆ ಆಸೆ ಇಟ್ಕೊಂಡು ನಾವು ಉನ್ನತ ಸ್ಥಾನಮಾನಕ್ಕೆ ಬರಬೇಕೆಂಬ ಒಂದು ಆಸೆ ಆಕಾಂಕ್ಷೆಗಳು ನಿಮ್ಮೊಳಗ ಇಲ್ಲ ಪ್ರೇರೆ. ಯಾಕೆ ನಿಮ್ಮನ್ನು ಗದ್ದಿಸ್ತಾ ಅಂದ್ರೆ ನೀವು ಮೈಗಳನ್ನಾಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.
ಮೈಗಳನ್ನು ಉಳ್ಳಂತ ವ್ಯಕ್ತಿ ಅವ ಎಷ್ಟು ಊಟ ಮಾಡ್ತಾರೆ ಅವನ ಮೈ ಕಬ್ಬೆ ಇರೋದಿದ್ದು ಪ್ರಿಯರೇ, ಸೋಮಾರಿತನ ಒಳಗೆ ಸೇರ್ತದೆ. ಅದಕ್ಕೆ ಇಲ್ಲಿ ನೋಡ್ರಿ ಒಂದು ಮಾತು ಹೇಳುತ್ತೆ, ಸೋಮಾರಿ ಅಂತ ನಂಗೆ ನೆಬ್ಬಂತ. ಆ್ಯಕ್ಚುಲಿ ಅದು ಅಲ್ಲಿ ಸಂದೇಶ ಕೊಡ್ತಕ್ಕಂಥ ಅವಶ್ಯಕತೆ ನನಗಿದ್ದಿಲ್ಲ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 6, 7, 8 ವಚನ ಏನಂತ ಓದಮ್ಮ, ಓದ್. ಸೋಮಾರಿಯೇ ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಅದಕ್ಕೆ ನಾಯಕ ಅಧಿಕಾರಿ ಪ್ರಭುಗಳು ಇಲ್ಲದಿದ್ದರು ಸುಗ್ಗಿಯಲ್ಲಿ ತನ್ನ ತಿನ್ನಿಯನ್ನು ಕೂಡಿಸಿಡುವುದು ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿಕೊಳ್ಳುವುದು ಎಂಬುದಾಗಿ. ಇರುವಿನ ಪ್ರಾಣ ಎಷ್ಟಿರ್ತದ ರೀ? ಇರುವಿನ ಪ್ರಾಣ ಎಷ್ಟಿರ್ತದ? ಅದಕ್ಕೆ ಜಸ್ಟ್ ನೀವು ಹಿಂಗೆ ಬಟ್ಟಿಲಿಕ್ಕೆ ಹಿಂಗೆ ಮಾಡಿದ್ರು ಕೂಡ ಇರು ಔಟ್ ಆಗೋಯ್ತದ. ಆದರೆ 2 ಇರುಗಳು ಸೇರಿ ಇಷ್ಟು ದಪ್ಪಾಗಿರ್ತಕ್ಕಂಥ ವಸ್ತುಗಳು ಎತ್ಕೊಯ್ತಾವ ಪ್ರಿಯರೇ. ಅರ್ಥ ಆಗ್ತದ? ನೋಡಿರಿ, ಯಾವಾಗರ ಪರೀಕ್ಷಿಸ್ರಿ. ದಪ್ಪಾಗಿರ್ತಕ್ಕಂಥ ವಸ್ತು ಏನ್ ಮಾಡ್ತಾವ, 2 ಆಗಿ ಎತ್ಕೊಂಡು ಹೋಯ್ತಾವ. ಆದ್ರೆ 1 ಇರು ಆದ್ರೂ ಕೂಡ ಅದಕ್ಕೆ ಏನ್ ಮಾಡ್ತದ, ನೂಕೊಂಡ್ ಹೋಯ್ತದ, ತಗೋಯ್ತಾವ ಪ್ರಿಯರೇ. ಇರುಗಳು ಇಷ್ಟು ಟ್ಯಾಲೆಂಟ್ ಇರ್ತದ, ಇರುಗಳ ಬಲ್ಲಿ ಅಷ್ಟು ಟ್ಯಾಲೆಂಟ್ ಇರ್ತದ ಪ್ರಿಯರೇ. ಯಾವನೋ ಒಂದು ವ್ಯಕ್ತಿ ಕೈದಾಗಿಂದು ಬಂಗಾರ ಚೈನ್ ಏನ್ ಮಾಡ್ಯಾನ, ಬಾಸಿಗಿಟ್ಟನ್ ಪ್ರಿಯರೇ. ಆದ್ರೆ ಆ ಇರುಗಳು ಏನ್ ಮಾಡತ್ತವ, 10-20 ಇರುಗಳಾಗಿ ಆ ಬಂಗಾರ ಚೈನ್ ಎತ್ಕೊಂಡು ನಡೆದವ ಪ್ರಿಯರೇ, ಎಳ್ಕೊಂಡು ನಡೆದವ ಆಲ್ರೆಡಿ. ಅಂದ್ರೆ ಏನ್ ಮಾಡತ್ತವ, ಅದು ಕೂಡಿಸ್ಲತ್ತವ. ನಾವು ನಮಗ ತೊಡೆಬತ್ತ ಜ್ಞಾನ ಕಲ್ಕೋಬೇಕಾದ್ರ ಆ ಇರುಗಳಿಗೆ ನೋಡಿ ಕಲ್ಕೋಬೇಕು ಪ್ರಿಯರೇ. ಹಲ್ಲೆಲೂಯಾ. ಎದಕ್ಕೆ ನೋಡಿ ಕಲ್ಕೋಬೇಕು? ಎದಕ್ಕ? ದೇವ್ರು ಏನ್ ಹೇಳ್ತಾನೆ, ನಾ ಹೇಳ್ತೇನೆ ಮಾತಾನ ಏನ್ ಹೇಳ್ತಾನ, ಸೋಮಾರಿಯೇ ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಏನ್ ಮಾಡರ್ ಎಲ್ಲರೂ ಏನ್ ಮಾಡಾರ ಕಳ್ತನ ಮಾಡ್ತೀವಿ. ಮತ್ತ ಏನ್ ಮಾಡೋದು, ಇನ್ನೊಬ್ರು ಗಂಗಾಳದಾಗ ಅನ್ನ ತೆಗೆದುಕೊಂಡು ತಿಂತಿ. ಏನ್ ಮಾಡ್ತಿ ಮತ್ತ ಏನ್ ಮಾಡ್ಲಕ್ಕಾಯ್ತ ನಿಂದು? ಯಾವ್ದು ಬಿ ಕೆಲಸ ಭಾಳ ಸಮಸ್ಯೆ ಎದುರ್ಕೊಳತ್ತೇನೋ, ಭಾಳ ಸಮಸ್ಯೆ. ನಿಮ್ ಸಮಸ್ಯೆ ಕೇಳಿ ನಾನು ಕಿವಿನೇ ಒಂದೊಂದು ಸರ್ತಿ ಏನಾಗ್ಲತ್ತಾವ ಅಂದ್ರ ಅದು ಮಂಕಾಗ್ಲತ್ತಾವ. ನಿಮ್ ಸಮಸ್ಯೆಗಳು ಕೇಳುವ ನನ್ನ ಕಿವಿ ಕೂಡ ಏನೈತಾವ ಗೊತ್ತದ, ಒಂದ್ ಸರ್ತಿ ನೋಯ್ತಾವ ಪ್ರಿಯರೇ. ಹಚ್ಚಿದ್ರ ಫೋನ್ ಅಂದ್ರೆ ಟಾಕ್ 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 ನಾನ್ ಸ್ಟಾಪ್ ಮಾತಾಡ್ಲಕ್ಕೆ ಅವಕಾಶ ಕೊಡ ಅಂತ ಒಂದು ಮಾತುಗಳ ಶಬ್ದಗಳಿಂದ ನೀವು ಮಾಡ್ತಾ ಇರ್ತೀರಿ. ಆದ್ರೆ ಸೋದರ ನಾ ಯಾಕೆ ಈ ವಿಷಯ ನಾ ಆಯ್ತು ಬ್ರದರ್, ನಾ ಸ್ವಲ್ಪ ಬಿಜಿದಾಗಿದ್ದ ಅಂತ ಹೇಳಿ ಫೋನ್ ಇಟ್ಟಕ್ತ ಕೆಲವು ಸತಿ ಯಾಕೆ ಇಟ್ಟಕ್ತ ಗೊತ್ತದನ, ಸೋಮರಿತ ನಿನ್ನ ಒಳಗಿದ್ದಾಗ ನೀನು ಅಭಿವೃದ್ಧಿ ಹೊಂದಲಕ್ಕೆ ಅವಕಾಶ ಇಲ್ಲ. ಮೈಗಳತ್ತ ನಿನ್ನ ಒಳಗಿದ್ದಾಗ ನೀವು ಉನ್ನತ ಸ್ಥಾನಮಾನಕ್ಕೆ ಬರ್ಲಕ್ಕೆ ಅವಕಾಶ ಇಲ್ಲ. ಮೈಗಳತನ ಸೋಮರ್ತನ ವ್ಯಕ್ತಿಗಳು ಉನ್ನತ ಸ್ಥಾನಕ್ಕೆ ಬರಲ್ಲ. ಅದಕ್ಕೆ ಹೇಳ್ತಾನ, ಅದಕ್ಕೆ ನಾಯಕನಿರ್ಲಂತ ಪ್ರಭುಗಳಿರ್ಲಂತ. ಆದ್ರೆ ಸುಗ್ಗಿ ಅಂದ್ರೆ ಕೆಲಸ ಯಾವಾಗ ನಡೀತದ ಅವಾಗೆ 4 ರೂಪಾಯಿ ಮಾಡ್ಬೇಕು. ಏನ್ ಮಾಡ್ಬೇಕು? ಹಲ್ಲೆಲೂಯಾ. ಕೂಡಿಸಿಡ್ಬೇಕಾ ಅಥವಾ ಇಲ್ಲ? ಏನ್ ಮಾಡ್ಬೇಕು? ಕೂಡಿಸಿಡ್ಬೇಕು ಪ್ರಿಯರೇ. ನಮ್ಮ ಮನೆ ಯಾವಾಗ ಬಂದು ನೋಡಿ ಒಳಗಿನ ರೂಮಿನಾಗ ರ್ಯಾಷನ್ ಸ್ಟಾಕ್ ಇರ್ತದೆ ಪ್ರಿಯರೇ. ಯಾವುದು ಆಶ್ರಮ ಏನು ಕಮ್ಮಿಲ್ ಪೂರ ಚೀಲ ತುಂಬಿಟ್ಕೊಂಡು ಅಂತೀರಿ ನೀವು. ಆದ್ರೆ ಜ್ವಾಳದ ಸುಗ್ಗಿದಾಗ ನಾವೇನ್ ಮಾಡ್ತೇವೆ ಅಂದ್ರೆ 2 ಕ್ವಿಂಟಲ್ 2.5 ಕ್ವಿಂಟಲ್ ಜ್ವಾಳ ಒಂದೇ ಸಲ ತಿಳಿಸ್ಕೋತೇವೆ ಪ್ರಿಯರೇ ನಾವು. ಅರ್ಥ ಆಗ್ಲತ್ತ ನಿಮ್ಗ? ಹಲ್ಲೆಲೂಯಾ. ಅರ್ಥ ಆಗ್ಲತ್ತದ? 2 ಕ್ವಿಂಟಲ್ 2.5 ಕ್ವಿಂಟಲ್ ಜ್ವಾಳ ಒಂದೇ ಸರ್ತಿ ನಾವು ಮನೆ ಇಳಿಸ್ಕೊಂಡು ಏನ್ ಮಾಡ್ತೇವೆ, ವರ್ಷದೆಲ್ಲ ಸ್ಟಾಕ್ ಒಂದ್ಸರಿ ತುಂಬಿಕ್ತೇವೆ ಪ್ರಿಯರೇ ನಾವು. ಒಂದು. ಎರಡನೇದು, ಮತ್ತೆ ನಮ್ಮ ಮನೆಯಾಗ ಇನ್ನೂ ಸ್ಟಾಕ್ ಇರ್ತಾವೆ. ಯಾವಂದ್ರೆ ಯಾರಾದರೂ ಕಡಿಮೆ ದರದಲ್ಲಿ ರ್ಯಾಷನ್ ಅಕ್ಕಿ ಮಾರ್ಲತ್ತಾರಂದ್ರೆ ಅವು 50 ಕಿಲೋ ಹಾಕಿರಲು 1 ಕ್ವಿಂಟಲ್ ಹಾಕಿರಲ್ದು ರ್ಯಾಷನ್ ಅಕ್ಕಿ ಕಡಿಮೆ ದರದಲ್ಲಿ ಕೊಡೋದ್ರದ ಟಪ್ ಅಂತ ಏನ್ ಮಾಡ್ತೇವೆ ನಾವು, ಕೊಂಡ್ಕೊಂಡು ಖರೀದಿ ಮಾಡ್ಕೊಂಡು ಏನ್ ಮಾಡ್ತೇವೆ ನಾವು ಇಟ್ಕೋತೇವೆ ನಮ್ಮ ಮನ್ಯಾಗ. ಯಾಕೆ ವಿಷಯ ನಿಮ್ಮ ಮನೆ ಆಚರಿಸ್ತಂದ್ರೆ ಕೆಲವ್ರು ನೋಡ ಪೂರ ಒಳಗೆ ಬಂದು ನೋಡಿದಂದ್ರೆ ಭಾಳ ಬಲ್ ಮನ್ಯಾಗ ಫುಲ್ ಅದ. ಯಾವನ್ ಫುಲ್ ಅದ? ಚೀಲ ಬಿಚ್ಚು ನೋಡಿದ್ರೆ ರ್ಯಾಷನ್ ಅಕ್ಕಿ ಸಿಗ್ತಾವ, ಚೀಲ ಬಿಚ್ಚು ನೋಡಿದ್ರ ಜ್ವಾಳಗಳು ಸಿಗ್ತಾವ ಪ್ರಿಯ ನಂಬಲ್ಲಿ. ನಾ ಯಾಕೆ ವಿಷಯವನ್ನೇ ಮಾಡತ್ತಂದ್ರೆ ಕೂಡಿಸಿಡ್ತಕ್ಕಂಥದ್ದು ಉತ್ತಮ. ಯಾವ ಪರಿಸ್ಥಿತಿ ಹೇಗಿರ್ತದೋ, ಯಾವ ಸಮಸ್ಯೆ ಹೇಗಿರ್ತದೋ, ಯಾವ ಸಂದರ್ಭ ಹೇಗಿರ್ತದೋ, ಆಯಾ ಸಂದರ್ಭ ಸಮಸ್ಯೆಗಳು ಬರುವಾಗ ಅದಕ್ಕೆ ಎದುರಿಸ್ತಕ್ಕಂಥ ಒಂದು ಧೈರ್ಯ, ಶಕ್ತಿ, ಸಾಮರ್ಥ್ಯ ನಮ್ಮೊಳಗ ನಮ್ಮ ಮನೆಯಲ್ಲಿ ಸ್ಟಾಕ್ ಇರ್ಬೇಕು ಪ್ರಿಯರೇ. ಅವಾಗ ಉತ್ತಮ. ಯಾಕೆ ಇದು ನಾವು ಕೂಡಿಸಿಡ್ತೇವೆ ಅಂದ್ರೆ, ಲಾಕ್ಡೌನ್ ನಮಗೆ ಯಾರು ಉಳ್ಳಕ್ಕೆ ಹಾಕ್ತಾರೋ ಅನ್ಕೊಂಡಿದ್ದೆವು. ಲಾಕ್ಡೌನ್ ಪರಿಸ್ಥಿತಿಯಲ್ಲಿ ಯಾರು ನಮಗೊಂದು ಟೈಮ್ ಊಟಕ್ಕಾಗಿ ನಮ್ಮನ್ನು ಕಳಿಸ್ತಾರೋ ಮನೆಗೆ ಅನ್ಕೊಂಡಿದ್ದೆವು.
ಲಾಕ್ಡೌನ್ ಪರಿಸ್ಥಿತಿಯಲ್ಲಿ ಒಂದೊಂದು ಸಮಸ್ಯೆ ನಾವು ಇಷ್ಟು ಎದುರ್ಕೊಂಡಿದ್ದೇವೆ ಅಂದರೆ ಅಷ್ಟು ಸಮಸ್ಯೆಗಳು ಎದುರ್ಕೊಂಡಿದ್ದೆವು. ಅದಕ್ಕೆ ಅಂಥ ಒಂದು ಸಮಸ್ಯೆ ಮುಂದುಗಡೆ ಬರ್ಬೋದೆಂಬುದಾಗಿ ನೀರು ಬರೋದಕ್ಕಿಂತ ಮುಂಚಿತವಾಗಿ ಗಂಡಿ ಕಟ್ಟು ನಾವೇನು ಮಾಡ್ತಿದ್ದೆವು, ರೆಡಿ ಇಡ್ತೇವೆ ಪ್ರೇರೆ ಹಮೇಶ. ಹಲ್ಲೆಲೂಯ, ಹಲ್ಲೆಲೂಯ. ನನ್ನ ಸೋದರಿ ಸೋದರ, ಪರಿಸ್ಥಿತಿಗಳು ಯಾವಾಗಲೂ ಒಂದೇ ಥರ ಇರಲ್ಲ. ಆಸ್ತಿ ಧನ ಐಶ್ವರ್ಯ ಯಾವಾಗಲೂ ನಿಮ್ಮಲ್ಲಿ ಸ್ಟಾಕ್ ಇರಲ್ಲ. ಆದರೆ ಕೆಲವೊಂದು ಸರ್ತಿ ನೀನು ಕೂಡಿಸಿಡ್ಬೇಕಾಯ್ತು ಪ್ರೇರೆ. ಹಲ್ಲೆಲೂಯ, ಹಲ್ಲೆಲೂಯ. ಏನು ಇಡಬೇಕು? ಕೂಡಿಸಿಡ್ಬೇಕು ಪ್ರೇರೆ. ನೀನು ಯಾವಾಗ ನೀ ಕೂಡಿಸಿಡ್ತಿ ನೋಡು, ಅದು ಉತ್ತಮ ಅದ. ನೀ ಕೂಡಿಸಿ ಇಟ್ಕೊಂಡಿಲ್ಲ ಅಂದ್ರೆ ನಿನ್ನ ಮನೆಗೆ ಅಥವಾ ನಿನ್ನ ಜೇಬಿಗೆ ತೂತ್ ಹಮೇಶ ಇರ್ತದೆ ಪ್ರೇರೆ. ಒಂದು ಮಾತು ನಿಮ್ಗೆ ಹೇಳಿರ್ಬೋದು, ಯಜಮಾನ್ ಸತ್ತಾಗ ಹೆಂಡತಿ ಅಂದ್ರೆ ಅಂತಿನಂತ ಗಂಡಂತಿನಂತ ಹೆಂಡತಿಗೆ ಏನಂತೀನಿ, ಸತ್ತಿ ಅಂದ್ರೆ ನಿನಗೆ ಮನೆಗೆ ಬರ್ಲಕ್ಕ ಪೂರ ಬೆಳಗ್ಗೆ ಆಗ್ಬೇಕು ಹೊರತು ನನ್ನ ಮನೆಗೆ ನಿಂಗೆ ಬರ್ಕೊಡಲ್ಲ ಅಂತೇಳಿ ಹೇಳ್ತೀನಂತ. ಹೇಳಿ ಸಾಕಾಗ ಅವನೇ ಸತ್ತೋಗ್ಯಾನ, ಇಲ್ಲಿ ಇವರೇ ನನಗೆ ಬಂದು ಹಿಡಿತಾನ ಅಂತೇಳಿ ಆಕೆ ಏನು ಮಾಡ್ಯಾಳಂತ, ಸೇವಾ ಕಾರ್ಯಕ್ರಮ ಮುಗಿಲತ್ತರ ಕುಣಿಗೇರಿ ಹಿಡ್ಕೊಂಡು ಮನೆತನ ಶ್ವಾಸಿ ಚೆಲ್ಕೋತ ಬಂದಾಳಂತ. ಏನು ಚೆಲ್ಕೋತ ಬಂದಾಳ? ಯಾಕ? ಅವಾಗಿನ ಹೇಳ್ತೀನು, ಅವನೇ ದೆವ್ವಾಗ ಮತ್ತೆ ನನಗೆ ಬಂದು ಹಿಡಿದ್ರೆ ನನ್ನ ಪರಿಸ್ಥಿತಿ ಏನು? ಈಕಿನ ಅವ ಹುಷಾರ, ಅವನಕಿನ ಇಕ್ಕಿ ಹುಷಾರ, ಅವನೇ ಸತ್ತೋಗ್ಯಾನ, ಆಕಿನೇನು ಮಾಡ್ಯಾಳ, ಅವ ಅಂದಿರ್ತಕ್ಕಂಥದ್ದು ಈಕೆ ಏನು ಮಾಡ್ಯಾಳ, ಬಳಸ್ಕೋತ ಬಂದಳ ಪ್ರಿಯರೇ. ಮಿಸ್ತ್ರಿ ಸಂಜು ಅವನ ಹೆಸರು. ಅವನಿಗೆ ಬೈದಿದ್ದ ಪ್ರಿಯರನ್ನ ಗೊತ್ತದ ನಿನ್ಗ? ಏನು ಬೈದಿದ್ದ ವ್ಯಕ್ತಿ, ಮಗನೇ ನೀ ಒಯ್ದು ಕೊಟ್ಟೆ ಅಂದ್ರೆ ಅಡಿಗೆ ಮಾಡಿ ರೆಡಿ ಇಡ್ತಾಳ, ನಿನ್ನ ಹೆಣ್ತಿನ ಬಾಯ್ದಾಗ ತಂದು ತುರ್ಕೊಳ್ಳೋ ತಿನ್ನು ಅಂತೇಳಿ. ಅರ್ಥ ಆಗ್ಲತ್ತದ ನಿನಗೆ? ನೀ ಎಲ್ಲಿ ಇಟ್ಟು ಅಡಿಗೆ ಮಾಡಿ ನಿನ್ನ ಹೆಣ್ತಿ ಮುಂದೆ ಇಡ್ತಾಳ, ನೀಡಿನಂತ ಅಡಿಗೆ ನೀನೇ ಉಣ್ಬೇಕಾಯ್ತದ. ನೀ ಎಷ್ಟು ಕೆಲಸ ಮಾಡಿದೆ ಅಷ್ಟೇ ನೀನು ಕೊಡತ್ತೆ, ಅತಿ ಹೆಚ್ಚಿಗೆ ನೀನು ಕಡಿಮೆ ಕೊಡ್ಲ ಕೂಡ ಸಾಧ್ಯ ಇಲ್ಲ. ನೀ ಮೈಗಳ ಕೆಲಸ ಮಾಡಿದೆ ಅಂತೇಳಿ ಡೈರೆಕ್ಟ್ಲಿ ಫೇಸ್ ಟು ಫೇಸ್ ಬೈದು ಅವನಿಗೆ ಆಗೋತ್ತಿನ ಕೂಲಿ ಇವತ್ತು ನಿನ್ನ ಕೊಡಲ್ಲ, ನೀ ಏನು ಭೀ ಮಾಡ್ಕೊರಮ್ಮಲ್ಲಿ ದುಡ್ಡಿಲ್ಲ, ನಾಳೆಗೆ ಕೊಡ್ತೇನೆ, ನಿನಗೆ ನಾಳೆ ಕೆಲಸಕ್ಕೆ ನಾ ಬರ್ತೇವೆ, ಇದಕ್ಕೆ ಬಂದು ಮಾತಾಡಿ ನಿನಗೆ ಕೂಲಿ ಕೊಡ್ತೇನೆ ಅಂತ ಹೇಳಿದ ಪ್ರೇರೆ. ಅವ ಎಷ್ಟು ಕಲ್ಲು ಕೊಡ್ಸೇನೆ ಕೂನದನ ಈ ಮೂಲಿಗೆ 135 ಕಲ್ಲು ಕೊಡ್ಸೇನೆ ಪ್ರೇರೆ. ಎಷ್ಟು ಜನರ 4 ಜನ ಕೆಲಸ ಮಾಡ್ತಾರೆ ಪ್ರೇರೆ ಅವ್ನ ಕೈ ಕೆಳಗೆ. ಅವ ಮಿಸ್ತ್ರಿ, ಅವ್ನು ಸರಿ ಇನ್ನೊಬ್ಬರು ಮಿಸ್ತ್ರಿ, ಇಬ್ಬರು ಲೇಬರ್ ತಗೊಂಡು ಕೆಲಸ ಮಾಡತ್ತಾನ. ಅಲ್ಲಿ ಕೆಳಗೆ ಕಲ್ಲು ಹೊಡಿದ್ರೆ ಎಷ್ಟು ಹೊಡ್ದಾನ? 40-50 ಕಲ್ಲು ಹೊಡ್ದಾನ ಒಂದಿಂದ. ಅದು ಭೀ ಕೆಲಸ ಆಗಿಲ್ಲ, ಇಲ್ಲಿ ಮ್ಯಾಲ್ ಭೀ ಕೆಲಸ ಆಗಿಲ್ಲ. ಅವನಿಗೆ ಡೈರೆಕ್ಟ್ ಫೋನಿನಾಗೆ ಎಲ್ಲೋ ನೀವು ಮೈಗಳಿದ್ದೆ ಅಂತೇಳಿ ಅವನಿಗೆ ಇಷ್ಟು ಭಯಂಕರವಾಗಿ ನಾವು ಮಾತಾಡಿದ. ಯಾಕಂದ್ರೆ ಇದು ಈ ಕೆಲ್ಸಕ್ಕೆ ಸೇವಕರಾಗಿ ನಾವು ದುಡಿದೇವು ಪ್ರಿಯರೇ. ಅರ್ಥ ಅಲ್ಲದ? ಸೇವಕರಾಗಿ ನಾವು ಒಂದೊಂದು ಸರ್ತಿ ನಮ್ಮ ಶರೀರ ಕೂಡ ನೋಡ್ಕೊಂಡಿಲ್ಲ, ಒಂದೊಂದು ಸರ್ತಿ ನಮ್ಮ ಪರಿಸ್ಥಿತಿ ನೋಡ್ಕೊಂಡಿಲ್ಲ, ಕೆಳಗೆ ಇಟ್ಕೊಂಡು ಮೇಲಿಂದ ನಾವು ಕೆಲಸ ಮಾಡ್ಕೊಂಡು ಕೂಡ ಬಂದಿದ್ದೇವೆ. ಆದರೆ ಆ ವ್ಯಕ್ತಿ ಯಾಕೆ ಬಂದರೆ, ಎಲ್ಲೋ ನಿಮ್ಮ ಮೈಗಳಿಂದ ನೀವು ಇಸ್ತಿರಿದಿಲ್ಲ ನೀ, ಆದರೆ ಪೂರ ಮನೆತನ ಸಾಸಿ ಏನು ಮಾಡೋಣ ಚಲೋ. ಯಾಕೆ ಹಿಂಗೆ ಮಾಡತ್ತಂದ್ರೆ ಹಿಂಗೆ ಮಾಡಿದ್ರೆ ಉತ್ತಮ ಅದ ಅಂತ ತಿಳ್ಕೊಂಡಲ್ಲ ಅಂತ ಹೇಳ್ತಾಳ ಜನರಿಗೆ. ನನ್ನ ಸೋದರಿ ಸೋದರಕ್ಕೆ ಏನು ಮಾಡಿ ಅಂದ್ರೆ, ಅವ ಮತ್ತಿರಿಗೆ ಮನೆಗೆ ಯಾರವನು ಗಂಡೆ ಸತ್ತೋಗ್ಯಾನ, ಮತ್ತು ಅವ ತಿರುಗಿ ಮನೆಗೆ ಬರ್ಲಕ್ಕೆ ಚಾನ್ಸ್ ಇಲ್ಲ. ಯಾಕ? ಶಾಸ್ತ್ರದ ಹೇಳಿದ ಪ್ರಕಾರ ಆ ಕಾರ್ಯಗಳು ಮಾಡಕ್ಕೆ. ಆದರೆ ನಾ ಹೇಳ್ತಕ್ಕಂಥ ಸಾರಾಂಶ ಏನಂದ್ರೆ, ಮನುಷ್ಯನಿಗೆ ಜ್ಞಾನ ಇಷ್ಟು ದೇವ್ರು ಕೊಟ್ಟನ, ಅತಿ ಹೆಚ್ಚು ಜ್ಞಾನ ಕೊಟ್ಟನ. ಈ ಜ್ಞಾನ ಎಲ್ಲೆಲ್ಲಿ ಯಾವ ವಿಷಯದಲ್ಲಿ ನೀನು ಬಳಕೆ ಮಾಡಬೇಕು ಅಲ್ಲಲ್ಲಿ ಆಯಾಯ ವಿಷಯಗಳಲ್ಲಿ ನೀನು ಬಳಕೆ ಮಾಡಲೇಬೇಕು. ಅದಕ್ಕೆ ಹೇಳ್ತಾನೆ ಸ್ಪಷ್ಟವಾಗಿ. ಏನು ಹೇಳ್ತಾನಂದ್ರೆ, ಸುಗ್ಗಿ ಕಾಲದಲ್ಲಿ ನೀನು ಕೂಡಿಸಿಟ್ಕೋಬೇಕು. ನಿನ್ನ ಮೇಲೆ 4 ದಿನ ಕೆಲಸ ಮಾಡಿ ಅಂದ್ರೆ ಆ 4 ದಿನ ಕೆಲಸದಲ್ಲಿ ಬರ್ತಕ್ಕಂಥ ಸಂಬಳ ಅದು ನಿನ್ನ ಮನೆಯಲ್ಲಿ ಕೂಡಿಸಿಡ್ಬೇಕು. ಕೂಡಿಸಿಟ್ಟಾಗೆ ನಾಳೆ ದಿನ ಅದು ಕೆಲಸಕ್ಕೆ ಬರ್ತದೆ ಪ್ರೇರೆ. ಕೂಡಿಸಿಟ್ಟಿಲ್ಲ ಅಂದ್ರೆ ಕೆಲಸಕ್ಕೆ ಬರಲ್ಲ. ಆಸ್ತಿ ನಿನ್ನಲ್ಲೇ ಅದ, ಐಶ್ವರ್ಯ ನಿನ್ನಲ್ಲೇ ಅದ, ಬಡತನ ಕೂಡ ನಿನ್ನಲ್ಲೇ ಅದ ಪ್ರೇರೆ. ಆಸ್ತಿ ಐಶ್ವರ್ಯ ಉಳ್ಳವನಾಗಿರ್ತಕ್ಕಂಥ ವ್ಯಕ್ತಿಗಳು ನೀವು ಉನ್ನತ ಸ್ಥಾನಮಾನಕ್ಕೆ ಬರ್ತೀರಿ ಯಾವಾಗ ನೀವು ಕೂಡಿಸಿಟ್ಟಾಗ ಪ್ರೇರೆ. ಹಲ್ಲೆಲೂಯ, ಹಲ್ಲೆಲೂಯ. ಕೆಲವೊಬ್ರು ನೋಡಿ ವಾರದಾಗ 2 ದಿನ ಕೆಲಸಕ್ಕೆ ಹೋಗ್ತಾರ. ಆ ವಾರಕ್ಕೆ 2 ದಿನ ಕೆಲಸಕ್ಕೆ ಹೋದಾಗ ಒಂದು ಕವರ್ದಾಗ ಟೊಮೆಟೊ ಇರ್ತಾವೆ, ಒಂದು ಕವರ್ದಾಗ ರ್ಯಾಷನ್ ಅಂದರೆ ಯಾವುದಾದ್ರು ಹಸಿಮೆಣಸಿನಕಾಯಿ, ಅಲ್ಲ ಬೆಳಗಡ್ಡಿ ಮತ್ತು ಇವೆಲ್ಲ ಬಾಕಿ ಐಟಮ್, ಪುದೀನ ಕೊತ್ತಂಬರಿ ಮತ್ತು ಇವೆಲ್ಲ ಮೆಂತೆ ಪಲ್ಯ, ಇವೆಲ್ಲ ವಾರದಾಗ ಒಂದೇ ಪೈಕಿ ಏನು ಮಾಡ್ತಾರೆ, ಅವ್ರು ಚೀಲ್ದಾಗ ವಾರದಾಗ 2 ದಿನನೇ ಕೆಲಸಕ್ಕೆ ಹೋಗ್ತಾರೆ. ಅದ್ರಾಗ 200 ರೂಪಾಯಿ ಸಾಮಾನು ಅಲಕ್ಕೆ ಇರ್ತದ, ಈ 300 ರೂಪಾಯಿ ಮೆಟೀರಿಯಲ್ ಆಗಿ ಇರ್ತದ, ತರ್ತಾನೆ 600 ರೂಪಾಯಿ. ಆ 400 ಇಕ್ಕಲ್ಲೇ ಖತಮ್ ಆಯ್ತದ. 200 ರೂಪಾಯಿ ಅವ್ನು ಹೊಟ್ಟೆ ಹಾಕ್ಲಕ್ಕೆ ಅವು ಖತಮ್ ಆಗೋಯ್ತವ. 200 ರೂಪಾಯಿ 600 ರೂಪಾಯಿ 600 ರೂಪಾಯಿ ಸಮಾಪ್ತಿ. 600 ರೂಪಾಯಿ ಅಲ್ಲೇ ಸಮಾಪ್ತಿ ಆಗೋಯ್ತವ. ಮತ್ತು ನಾಳೆ ಒಂದಿನ ಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ಕೆಲಸಕ್ಕೆ ಹೋಗ್ತಾನ, ಮತ್ತೆ 600 ಕೆಲಸ ಮಾಡ್ತಾನ, ಮತ್ತೆ ಕ್ಯಾರಿ ಬ್ಯಾಗ್ ಮನೆಗೆ ತುಂಬ್ಕೊಂಡ್ ಬರ್ತಾನ, ಮತ್ತೆ ಸಮಾಪ್ತಿ. ಬಾಕಿ ದಿನ ಇನ್ನು 4 ದಿನ ಹೆಂಗ ನಿಮ್ಮ ಜೀವನ? ಹೇಗೆ ನಡ್ಕೊಂಡು ಹೋಗ್ಬೇಕು ನಿಮ್ಮ ಜೀವನ 4 ದಿನ? ಏನು 100% ಹೇಳ್ತಾರ ಅವ್ರು, ಸಾಲ. ಇವತ್ತು ಸಾಲ ನಿಮ್ಮ ಮನೆಗೆ ಮುಣುಸ್ಲತ್ತ ಪ್ರೇರೆ. ಐಶ್ವರ್ಯ ನಿಮ್ಮಲ್ಲಿ ಇರ್ಲತ್ತಿಲ್ಲ, ಧನ ನಿಮ್ಮಲ್ಲಿ ಇರ್ಲತ್ತಿಲ್ಲ, ಸ್ಥಿರವಾಗಿ ಮನಸ್ಸು ಇರ್ಲತ್ತಿಲ್ಲ, ಕುಟುಂಬದ ಗಲ್ಲಿಬಿಲಿ ಜಗಳ ತಂಟೆ ಸಮಸ್ಯೆಗಳು, ಗಂಡ ಹೆಂಡತಿದಾಗ ಅಸಮಾಧಾನ,
ಮಕ್ಕಳು ತಾಯಿ ತಂದೆ ಒಳಗೆ ಆ ಸಮಾಧಾನ, ಸೊಸಿ ಅತ್ತಿ ಒಳಗೆ ಆ ಸಮಾಧಾನ, ಸೊಸಿ ಮಾವನ ಒಳಗೆ ಆ ಸಮಾಧಾನ, ಕುಟುಂಬದಲ್ಲಿ ಸಮೃದ್ಧಿ ಇಲ್ಲ, ನೆಮ್ಮದಿ ಇಲ್ಲ, ಐಕ್ಯತೆ ಇಲ್ಲ. ಯಾಕ? ನೀನು ಮಾಡಿದ್ದು ನೀನು ಅನುಭವಿಸಬೇಕು. ನೀನು ಮಾಡಿರ್ತಕ್ಕಂಥ ಅಡಿಗೆ ನೀನೇ ಊಟ ಮಾಡಬೇಕು ಪ್ರಿಯರೇ. ಅದಕ್ಕೆ ನನ್ನ ಸೋದರಿ ಸೋದರ, ನೀನು ಮೈಗಳನ್ನಾಗಿ ನೀನು ಜೀವನ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಸೋಮರಿತನ ಒಳಗೆಲ್ಲಕ್ಕೆ ಅವಕಾಶ ಇಲ್ಲ. ಮೈಗಳರು ಸೋಮರಿತರರು ಉನ್ನತ ಸ್ಥಾನಮಾನಕ್ಕೆ ಬೆಳೆಯಲ್ಲ. ಅವ್ರ ಪರಿಸ್ಥಿತಿ ಹಾಳೆ ಹೊರತು, ಅವ್ರ ಪರಿಸ್ಥಿತಿ ಬಡತನ ಕಳೆದಿರುತ್ತು, ಎಂದು ಅವ್ರು ಶ್ರೀಮಂತರಾಗಲ್ಲ, ಎಂದು ಉನ್ನತ ಸ್ಥಾನಮಾನಕ್ಕೆ ಬರ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ ಪ್ರಿಯರೇ. ಹಗಲು ಕನಸು ಎಂದು ನೆರವೇರಲ್ಲ, ರಾತ್ರಿ ಬಿದ್ದಿನ ಕನಸು ಕೂಡ ಎಂದು ನೆರವೇರಲ್ಲ. ಆದರೆ ನೆರವೇರಿಸಕ್ಕಂಥ ದೇವ್ರ ಸನ್ನಿಧಿಗೆ ನೀ ಹತ್ತುಕೊಂಡಿದ್ದಾಗ ದೇವ್ರು ನೆರವೇರಿಸ್ತಾನೆ ಪ್ರಿಯರೇ. ಸೋಮರಿತನ ಮೈಗಳತನ ಒಳಗಿಲ್ಲಕ್ಕೆ ಸಾಧ್ಯ ಇಲ್ಲ. ಚುರುಕಾಗಿ ನೀ ಕೆಲಸ ಮಾಡ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ಹೆಂಗೆ ಕೆಲಸ ಮಾಡಬೇಕು? ಹೆಂಗೆ ಕೆಲಸ ಮಾಡಬೇಕು? ಚುರುಕಾಗಿ ಕೆಲಸ ಮಾಡ್ಬೇಕು ಪ್ರಿಯರೇ. ಈ ಚರ್ಚ್ ಕನ್ಸ್ಟ್ರಕ್ಷನ್ ಮಾಡಕ್ಕೆ 99% ನಾ ಕ್ರಿಸ್ತವ್ರಿಗೆ ಹಚ್ಚಿರತ್ತು, ನಾ ಬೇರೆಯವ್ರಿಗೆ ಹಚ್ಚಿಲ್ಲ ಪ್ರಿಯರೇ. ಯಾರಿಗೆ ಹಚ್ಚಿದ? ಕ್ರಿಸ್ತವರಿಗೆ 99% ನಾ ಕ್ರಿಸ್ತವರಿಂದ ಕೆಲಸ ಮಾಡಿರತ್ತು, ಬೇರೆ ವ್ಯಕ್ತಿಗಳಿಂದ ನಾನು ಕೆಲಸ ಮಾಡಿಲ್ಲ. ಆದರೆ ಇದ್ರಾಗ ನಾ ಹುಡುಕಿದ ಏನಂದ್ರೆ, ನಮ್ಮ ಕ್ರಿಸ್ತವರಲ್ಲಿ ಮೈಗಳತನ ಅತಿ ಹೆಚ್ಚಿಗದ ಪ್ರಿಯರೇ. ಏನು ಹೆಚ್ಚಿಗದ? ಏನು ಹೆಚ್ಚಿಗದ? ಮೈಗಳತನ ಅತಿ ಹೆಚ್ಚಿಗದ ಪ್ರಿಯರೇ. ಯಾಕಂದ್ರ ಬೀಡಿ ಬಿಗ್ಲಕ್ಕ 10 ನಿಮಿಷ, ಮತ್ತ ಇದು ಅಲ್ಲತಾರೋಡ್ರಿ, ಅದು ಹೇಳಿದ ಕರೆಕ್ಟೇ ಅದ. ದನದ ಖಂಡ ತಿನ್ಬೇಕು, ಎಷ್ಟು ತಿನ್ಬೇಕು ಅಷ್ಟೇ ತಿನ್ಬೇಕು, ಅತಿ ತಿನ್ಬಾರ್ದು. ಅತಿ ಮಾಂಸ ಭಕ್ಷಕರ ಜೊತೆ ಸಂಪರ್ಕ ಮಾಡಬಾರ್ದಂತ, ಮಾಂಸ ಸೇವನೆ ಮಾಡ್ತಕ್ಕಂಥ ವ್ಯಕ್ತಿಗಳ ಜೊತೆ ಬೈಬಲ್ ಹೇಳ್ತಾ ಸಂಪರ್ಕ ಮಾಡಬಾರ್ದಂತ. ನಾವು ಸೋಮರಿತನ ಮನುಷ್ಯನ ಒಳಗೆ ಹುಟ್ಕೊಂಡ್ ಬರ್ತಂತ. ಬರ್ತಾರ 10ವರೆಗೆ 11 ಗಂಟೆ ಕೆಲಸ ಸ್ಟಾರ್ಟ್ ಮಾಡಕ್ ಕೊಡ್ತಾರ. ಬಾರ ಕೆಲಸ ಹೋಗ್ತದ, ಒಂದು ದಿಡಕ್ಕೆ ಮತ್ತ ಕೆಲಸ ಬ್ರೇಕ್ ಆಗೋಗ್ತದ. ಮತ್ತು ಕೆಲಸ ಮಾಡ್ತಾ ಈ ಸ್ಥಿತಿಯಲ್ಲಿ ಅದ್ರಾಗೆ 2 ನಿಮಿಷ ಕೆಳಗೆ ಹೋಗಿ ಬರೋಕ್ಕೆ 2 ನಿಮಿಷ ಅಂತಾರೆ, 15 ನಿಮಿಷ ಖತಮ್ ಹೋಗ್ತದ. ನಾನು ಲಮ್ಮಣಿಗೆರಕ್ಕೆ ಹೆಣ್ಮಗಳು ನೋಡಿದ, ಲಬ್ಬಣಿಗೆರ ಪಾರ್ಕ್ ನೋಡಿದನ, 2 ಕಲ್ಲು ತಂದು ಮ್ಯಾಲೆ ಬಿಡಿಸ್ತಾರ. ಬೇರೆ ವ್ಯಕ್ತಿಗಳು 2 ಕಲ್ಲುಗಳು ತಲೆ ಮೇಲೆ ಇಟ್ಕೊಂಡು ತಂದು ಬಿಡಿಸ್ಯಾರ ಚರ್ಚಿನಾಗ. ನಮ್ಮವರು ಇವು ಹೊಡ್ಡಿರ್ಲಕ್ ತಂದ್ಬಿಟ್ಟದಂತ ಪಾಪ ಅವ್ರಿಗೆ. ಏನಿರ್ಲಕ್ಕ? ಹಲ್ಲೆಲೂಯಾ, ಹಲ್ಲೆಲೂಯಾ. ಇದರಲ್ಲಿ ಚುರುಕಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಕೂಡ ಅವ್ರ ಉನ್ನತ ಸ್ಥಾನಕ್ಕೆ ಬಂದಾರ ಪ್ರಿಯರೇ. ಅವ್ರಿಗೂ ಕೂಡ ಅಬ್ಸರ್ವ್ ಮಾಡಿದ. ಕೆಲವು ದೇವನಸ್ಥರು ಕೆಲವೊಬ್ಬರು ಇಷ್ಟು ಚುರುಕಾಗಿ ಕೆಲಸ ಮಾಡ್ತಕ್ಕಂತಾರ, ಅವ್ರ ಉನ್ನತ ಸ್ಥಾನಕ್ಕರ. ಮೈಗಳು ಎಲ್ಲಾರ ಅಲ್ಲೇ ಬೈದೇವನಿಗೆ ಭಯಂಕರ ಬೈದೇವ್ ಪ್ರಿಯ. ಯಾಕೆ ಗೊತ್ತದನ? ಅವ ಒಂದು ಗುತ್ತೇದಾರ ಇದ್ನಂತ ಪ್ರಿಯ ಒಂದು ಟೈಮ್ನಾಗ. ಇವತ್ತೇನ ಇನ್ನೊಬ್ಬರ ಬಳಿ ಕೆಲಸ ಮಾಡ್ತಕ್ಕಂಥ ಸ್ಥಿತಿ. ಆದರೆ ನನ್ನ ಸೋದರಿ ಸೋದರ, ಯಾಕೆ ಇಶ್ವೇನ ಕತ್ತಿಸ್ತಂದ್ರೆ, ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಉನ್ನತ ಸ್ಥಾನ ಹೋಯ್ತಾರ ಇರ್ತು. ಇವತ್ತು ನಾವು ಲೇಬರ್ ಇದ್ದಿದ್ದೆವು, ಒಂದಿನ ಮಿಸ್ತ್ರಿ ಆಗಬೇಕು, ಒಂದಿನ ಮಿಸ್ತ್ರಿ ಆಗಿದೆ, ಒಂದಿನ ಗುತ್ತೇದಾರ ಆಗಬೇಕು, ಒಂದಿನ ಗುತ್ತೇದಾರ ಆಗಿ ಮತ್ತೊಂದಿನ ಉನ್ನತ ಸ್ಥಾನಮಾನಕ್ಕೆ ಬರ್ಬೇಕು. ನಾವು ಮೈಗಳಾಗಿ ಜೀವನ ಮಾಡ್ಲಿಕ್ಕೆ ಅವಕಾಶ ನಮಗಿಲ್ಲ. ಇದಕ್ಕೆ ದೇವರ ಕೇಳಿದ್ರೆ, ಮೈಗಳಿಗೆ ಬಿಟ್ಟಿಯು ಬದುಕು ಅಂತ ಅವನಿಗೆ ಸ್ಪಷ್ಟವಾಗಿ, ಅವನ ಬದುಕೆ ಹಂಗದ. ನನ್ನ ಸೋದರಿ ಸೋದರ, ಪರಾಯಿ ಸಂಪರ್ಕ ಕೂಡ ನೀವು ಮಾಡ್ಲಿಕ್ಕೆ ಅವಕಾಶ ಚಾನ್ಸಸ್ ನಿಮಗಿಲ್ಲ. ನೀವೆಷ್ಟು ಬದುಕು, ನಿಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಸಾಗಿ ಒಳಗೆ ನೀವು ನಿಮ್ಮ ಸೋರ್ಸ್ ಇರಲೇಬೇಕು. ಆದರೆ ಅತಿ ಹೆಚ್ಚು ಕೂಡ ನೀವು ಆಸೆ ಪಟ್ಟು ಹೋಗಿ ಬಿದ್ದೋಗ್ಲಕ್ಕೆ ಅವಕಾಶ ಚಾನ್ಸಸ್ ನಿಮ್ಗೆ ಇಲ್ಲ. ಅದಕ್ಕೆ ಇನ್ನೊಂದು ವಿಷಯ ನೋಡ್ರಿ, ನಾವು ಸ್ಪಷ್ಟವಾಗಿ ಜ್ಞಾನೋಕ್ತಿಗಳು 11ನೇ 28ನೇ ವಚನ. ಧನವನ್ನೇ ನಂಬಿದವನು ಏನಂತ? ಧನವನ್ನೇ ನಂಬಿದವನು ಬಿದ್ದು ಹೋಗುವನು, ಸಧರ್ಮಿಯು ಕೂಡಿಯ ಹಾಗೆ ಚಿಗುರುವನು. ಯಾರಂತ? ಅತಿ ಹೆಚ್ಚಿಗೆ ಆಸ್ತಿ ಅಂತಸ್ತ ಧನನೇ ನನಗೆ ಸರ್ವವದ, ಈ ಧನನೇ ನನಗೆ ಸಮೃದ್ಧಿದ, ಇದು ಇದ್ದರೆ ನಾವು ಉನ್ನತ ಇನ್ನೂ ಹೆಚ್ಚಿಗೆ ನಾವು ಹೋಗ್ಲಕ್ಕೆ ಅವಕಾಶ ಚಾನ್ಸ್ ಅದ ಎಂಬುದಾಗಿ ಅದ್ರ ಮೇಲೆ ಕೂಡ ನಂಬಿಕೆ ವಿಶ್ವಾಸ ಇಡಬಾರ್ದಂತ. ಹೇಗೆ ನಾವು ಇರಬೇಕಂದ್ರೆ, ತನ್ನ ಕುಟುಂಬಕ್ಕೆ ತಾನೇ ಒಂದು ಬಾಧ್ಯಸ್ಥನಾಗಿ ಎಷ್ಟು ಯಾವ ರೀತಿಗೆ ಬೆಳಿಬೇಕಂದ್ರೆ, ನೀ ಕೂಡಿಸಿಟ್ಟಿದ್ದಕ್ಕಾಗಿ ನಂಬಬಾರ್ದು. ಆದರೆ ನೀ ಇಟ್ಟಿರ್ತಕ್ಕಂಥದ್ದು ನಿನಗೆ ಅವಕಾಶ ಬಂದಾಗ, ಅಥವಾ ನಿನ್ನ ಮುಂದೆ ಯಾರೇ ಒಂದು ಸಮಸ್ಯೆಗಳು ತೆಗೆದುಕೊಂಡು ಬಂದಾಗ, ಅಥವಾ ನಿನ್ನವರೇ ಅಣ್ಣ ಅಕ್ಕ ತಂಗಿಯವರು ಕಷ್ಟ ಕಾಲದಲ್ಲಿದ್ದಾಗ ಅವರಿಗೆ ಅಲ್ಪ ಸ್ವಲ್ಪ ನಿನ್ನಲ್ಲಿ ಕೂಡಿಸಿರ್ತಕ್ಕಂಥದ್ದು, ಅದಕ್ಕೆ ಥೋಡೆ ಸ್ವಲ್ಪ ಪಾರ್ಸಲ್ ಮಾಡ್ಬೇಕು. ಬರೀ ನಿನ್ನವರಿಗೆ ನೀವು ಪಾರ್ಸಲ್ ಮಾಡ್ಬೇಕು. ಹಲ್ಲೆಲೂಯಾ. ಯಾರಿಗೆ ಪಾರ್ಸಲ್ ಮಾಡಬೇಕು? ಯಾರಿಗೆ? ನಿನ್ನವರಿಗೆ ನೀನು ಸ್ವಲ್ಪ ಪಾರ್ಸಲ್ ಮಾಡಬೇಕು. ಅವ್ರು ಏನೇ ಇರಲಿ, ಅಂಥ ಸ್ಥಿತಿ ಇರಲಿ, ಆದರೆ ನೀನು ಮಾಡಿರ್ತಕ್ಕಂಥ ಕಾರ್ಯವನ್ನೇ ನೋಡಿ ದೇವರು ನಿನಗೆ ಚಿಗುರು, ಒಂದು ಗಿಡ ಬೆಳಿಬೇಕಾದ ಚಿಗುರು ಎಷ್ಟು ಅವಶ್ಯಕತೆ ಇರ್ತದೋ ಆ ರೀತಿಗೆ ನೀನು ಪ್ರತಿದಿನ 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 ದೇವರು ಮಾಡ್ತಾನ, ಬೆಳೆಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ನೋಡ್ರಿ,
ಹಾವಿನ ಎಲ್ಲ ಹಲ್ಲದಾಗ ವಿಷ ಇರ್ತದ ಏನ್ರಿ? ಎಲ್ಲ ಹಲ್ಲಾಗ ವಿಷ ಇರ್ತದ? ಇಲ್ಲ ಪ್ರಿಯರೇ, ಎರಡೇ ಹಲ್ಲಿನಾಗ ವಿಷ ಇರ್ತದ. ಇಲ್ಲಿ 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 ಒಳಗ ಈ ತರ ಫೋಲ್ಡ್ ಆಗಿರ್ತಕ್ಕಂಥ ಹಲ್ಲುಗಳು ಇರ್ತಾವ. ಆದ್ರೆ ಆ ಎಡ್ಡೆ ಹಲ್ಲಿನಾಗ ವಿಷ ಇರ್ತವೆ ಹೊರತು ಬಾಕಿ ಹಲ್ಲಿನಾಗ ವಿಷ ಇರಲ್ಲ ಪ್ರಿಯರೇ. ಮತ್ತು ನಾವು ಮನುಷ್ಯರಾಗಿದ್ದೆವು. ಮನುಷ್ಯರಿಗೆ ಸಲ್ಲವರಿ ಮಗನ ಒಂದೇ ಹೊಡೆದ ಅಂದ್ರೆ ಬತ್ತಿಸಿಲ್ಲ ಹೊರಗೆ. ಎಲ್ಲಿ? ಈ ಬತ್ತಿಸ್ದಾಗೆಲ್ಲ ವಿಷನೇ ಅದ ಪ್ರಿಯರೇ. ನಮ್ಮ ನೀವು ಯಾರ್ಯಾರ ಹಚ್ಚಿ ಹಾಗೆ ನೀವು ಕಸ್ತೀರಿ ಅನ್ಕೋರಿ, ಈ ಎಲ್ಲ ಹಲ್ಲುಗಳಿಂದ ಮನುಷ್ಯನಿಗೆ ವಿಷ ಆತು ಪ್ರಿಯರೇ. ಆದ್ರೆ ಅದು ಜಹರಿಯಲ್ಲಿ ಇರ್ತಕ್ಕಂಥ ಎರಡೇ ಹಲ್ಲಿನಾಗ ವಿಷ ಪಾಪ. ಅದು ಮಾಡಿರ್ತಕ್ಕಂಥ ಕಾರ್ಯಕ್ಕೆ ದೇವ್ರ ಶಿಕ್ಷಿಷನ್ ಅದಕ್ಕೆ. ಬಟ್ ಅದರೊಳಗೆ ಇರ್ತಕ್ಕಂಥ ವಿಷ ಎರಡೇ ಹಲ್ಲಿನಾಗ ಅದ. ಮಾನವರಾಗಿರ್ತಕ್ಕಂಥ ನಾವು ನಮ್ಮ ಶರೀರವೆಲ್ಲ ವಿಷವನ್ನು ತುಂಬಿಕೊಂಡಿದ್ದೇವೆ ಪ್ರಿಯರೇ. ಅದಕ್ಕೆ ದೇವ್ರ ವಾಕ್ಯ ನಮ್ಮನ್ನು ಎಚ್ಚರಿಸುತ್ತೆ. ಧನವನ್ನೇ ನಂಬಿದವನು ಬಿದ್ದು ಹೋಗುವನು, ಸದ್ಧರ್ಮಿಯು ಕುಡಿಯ ಹಾಗೆ ಚಿಗುರುವನು ಎಂಬುದಾಗಿ. ಸದ್ಧರ್ಮಿ ಅಂದ್ರೆ ಒಳ್ಳೆಯವನಾಗಿ ಮಾನವನಾಗಿ ಯಾರ್ಯಾರು ಜೀವನ ಮಾಡ್ತಾರೋ, ಒಳ್ಳೆಯವರಾಗಿ ಎಷ್ಟೊಂದು ಸಂತೃಪ್ತರಾಗಿ ಇರ್ತಾರೋ ಅವ್ರಿಗೆ ಅದೇ ಒಂದು ಧನ ಆಸ್ತಿ ಐಶ್ವರ್ಯ ಅವ್ರಿಗೆ ದೇವ್ರೇನ್ ಮಾಡ್ತಾರಂತ ಚಿಗುರಿಸ್ತಾನಂತ ಪ್ರಿಯರೇ. ಉನ್ನತ ಸ್ಥಾನಮಾನಕ ಬೆಳೆಸ್ತಾನಂತ ಪ್ರಿಯರೇ. ನಿಮ್ಮ ರೊಕ್ಕ ನಿಮ್ಮ ರೂಪಾಯಿ ಕೆಲ್ಸಕ್ಕೆ ಬರಲ್ಲ ಪ್ರಿಯರೇ. ಕರೋನಾದಾಗ ಯಾವನಿಗೂ ರೊಕ್ಕ ರೂಪಾಯಿ ಬದುಕಿಸಿಲ್ಲ. ಕರೋನಾದಾಗ ಎಷ್ಟು ಆಸ್ತಿ ಅಂತಸ್ತು ಐಶ್ವರ್ಯ ಇದ್ರು ಕೂಡ ಆ ದುಡ್ಡು ಅವನಿಗೆ ರಕ್ಷಿಸಿಲ್ಲ ಪ್ರಿಯರೇ. ಬೆಳ್ಳಿ ಬಂಗಾರ ರಕ್ಷಿಸಿಲ್ಲ ಅವನಿಗೆ. ಅವನಿಗೆ ರಕ್ಷಿಸಿಲ್ಲ ಪ್ರಿಯ. ಅವನ ಕುಟುಂಬಸ್ಥರು ರಕ್ಷಿಸಿಲ್ಲ. ಹೆಂಡತಿನೇ ಹೋಗಿ ಮುಟ್ಕೊಂಡಿಲ್ಲ, ಯಜಮಾನನೇ ಹೆಂಡತಿ ಹೋಗಿ ಮುಟ್ಕೊಂಡಿಲ್ಲ, ಮಕ್ಕಳೇ ತಾಯಿ ತಂದೆ ಮುಟ್ಕೊಂಡಿಲ್ಲ, ತಾಯಿ ತಂದೆನೇ ಮಕ್ಕಳಿಗೆ ಮುಟ್ಕೊಂಡಿಲ್ಲ. ಕರೋನಾ, ಅದಕ್ಕೆ ಕರೋನಾ ಅಂತಾರ ಅದಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ಮನುಷ್ಯನ ಪ್ರೀತಿ ಆ ರೋಗ ಎಷ್ಟು ತಣ್ಣಗೆ ಮಾಡಿಬಿಟ್ಟದು ಗೊತ್ತದನ, ಅಷ್ಟು ತಣ್ಣಗೆ ಮಾಡಿಬಿಟ್ಟದು ಪ್ರಿಯ. ಆದರೆ ನಿಮ್ಮ ಜೀವನ ಕಾಲದಲ್ಲಿ ನೀವು ಒಂದು ಸಂತೃಪ್ತರಾಗಿ ನೀವು ಅನುಭವಿಸಬೇಕು. ಏನಂದ್ರೆ ನೀವು ಸಧರ್ಮಿಗಳಾಗಿ ಜೀವನ ಮಾಡ್ಬೇಕು ಹೊರತು ನನ್ನ ಬಳಿ ಧನ ಅದ ಎಂಬುದಾಗಿ ನೀವೆಂದೂ ಹೇಳಕ್ ಸಾಧ್ಯ ಇಲ್ಲ ಪ್ರಿಯರೇ. ಪಾಸ್ಟ ಮುಂದೆ ನಮ್ಗಿಬ್ಬರಿಗೆ ಮನೆಯಾಗ ಜಗಳ ಬೀಳ್ತದೆ. ಕೆಲವು ಸರ್ತಿ ಏನು ಜಗಳ ಬೀಳ್ತಂದ್ರೆ, ನೀವು ಕೊಟ್ಟಿರ್ತಕ್ಕಂಥ ಕಾಣಿಕೆಯಲ್ಲಿ ನಾನು ಮಾಡ್ತಾ ಒಂದು 500 ರೂಪಾಯಿ ನನ್ನ ಜೇಬಿನಾಗ ಬಂದವಂದ್ರೆ 100 ರೂಪಾಯಿ ದಶಮಾಂಶ ಭಾಗ, 100 ರೂಪಾಯಿ ಪಾಸ್ಟಮರಿಗೆ, 100 ರೂಪಾಯಿ ನಮ್ಮ ಕಾಲೇಜ್ ಮೇಂಟೆನೆನ್ಸ್. ಏನು ಕಾಲೇಜ್ ಮೇಂಟೆನೆನ್ಸ್? ಈ ಗಾಡಿ ಇದಕ್ಕೆ ಅಂತೇಳಿ ಒಂದು 300 ರೂಪಾಯಿ ತೆಗೆದಿರ್ತೇವೆ. ಒಂದು ಕೊಟ್ಟಾಗದಂದ್ರೆ ಇರ್ತವೆ 200 ರೂಪಾಯಿ. ಈ 200 ರೂಪಾಯಿದಾಗಿ 100 ರೂಪಾಯಿ ನನ್ನ ಗಾಡಿಗೆ ಪೆಟ್ರೋಲ್ ಇರ್ತವೆ, ನನ್ನ ಜೇಬಿನಾಗ ಇರ್ತವೆ 100 ರೂಪಾಯಿ. 500 ರೂಪಾಯಿ ನಾ ತೋರಿಸಿಗೋ ನಾ ಐಶ್ವರ್ಯ ಮಂತ್ರಿ ಅಂತ ಹೇಳ್ತಾ ಅಮ್ಮವ್ರು ಮಾಡ್ತೀನಿ ನನಗೆ ಹೇಳ್ತಾರ ನಾನೇ ಸಾವುಕಾರ ಇದ್ದ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಯಾರ ಬಳಿ ಜಮಾ ಆಗ್ಲತ್ತವ? ಅವ್ರ ಬಳಿ 100 ರೂಪಾಯಿ ಜಮಾ ಆಗ್ಲತ್ತವ. ಆ 100 ರೂಪಾಯಿ ನಾ ಇಟ್ಕೊಡಿ ನಮ್ಮಲ್ಲಿ ಖರ್ಚಾಗ್ಲತ್ತವ. ಸಂಜೆಗೆ ಖರ್ಚಾಗೋಯ್ತವ, ನೆಕ್ಸ್ಟ್ ಡೇನೆ ಖರ್ಚಾಗೋಯ್ತವ. ಬಟ್ ಯಾರ ಬಳಿ ಕೂಡಿಸಿ ಯಾರ ಬಳಿ ಜಮಾ ಆಗ್ಲತ್ತವ? ಅಮ್ಮವ್ರ ಬಳಿ. ಅವ್ರಂತ ನಾನೇ ಐಶ್ವರ್ಯವಂತ. ನನಗೆ ನೀವು ಕೇಳ್ಬೇಕಾಯ್ತು, ನಾಳೆಗೆ ನೀವು ಕೈ ಚಾಚಬೇಕಾಯ್ತು ಅನ್ನೋದಂತಾರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಅಂದ್ರೆ ಕೂಡಿಸಿಡ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ಅವ್ರು ಕೂಡಿಸಿ ವ್ಯರ್ಥ ಕೆಲಸ ಮಾಡಿಲ್ಲ. ಅವ್ರು ಕೂಡಿಸಿರ್ತಕ್ಕಂಥ ದುಡ್ಡಿನಲ್ಲಿ ಒಂದು ಸರ್ತಿ ನನಗೆ ಹಾಸ್ಪಿಟಲ್ ಸುಮಾರು 6-7 ಸಾವಿರ ರೂಪಾಯಿ ಹಾಕ್ಯಾರ. ಅವ್ರು ಕೂಡಿಸಿರ್ತಕ್ಕಂಥ ದುಡ್ಡಿನಲ್ಲಿ ಈ ಕೀಬೋರ್ಡ್ ತರ್ಲಕ್ಕ 10,000 ರೂಪಾಯಿ ಜಮಾ ಮಾಡಿಕೊಟ್ರ. ಅವ್ರು ಕೂಡಿಸಿರ್ತಕ್ಕಂಥ ದುಡ್ಡಿನಲ್ಲಿ ಈ ಆಲಯ ಕಟ್ಟಡಕ್ಕಾಗಿ ಅವ್ರು ಏನ್ ಮಾಡ್ಯಾರ, ಸಪೋರ್ಟ್ ಈಗ ನಮ್ಮಲ್ಲಿ ಜಮಾಗ ತಗೊಂಡ್ ಪೈಲೆ ಕೆಲಸ ಚಾಲು ಮಾಡ್ರಿ. ಅವ್ರು ಕೂಡಿಸಿರ್ತಕ್ಕಂಥ ದುಡ್ಡಿನಲ್ಲಿ ಕೆಲವೊಂದು ಆಪತ್ತ ಕಾಲದಲ್ಲಿ ಏನ್ ಮಾಡ್ಯಾರ, ಸಹಾಯಸ್ಥವಾಗಿ ನಿಂತಾರ. ಅದಕ್ಕಂತ ನಾ ಐಶ್ವರ್ಯವಂತನಿದೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನನ್ನ ಸೋದರಿ ಸೋದರ, ನೀವು ಕೂಡಿಸಿಡ್ತಕ್ಕಂಥದ್ದು ನೀವು ಪ್ರಯಾಸ ಪಡ್ರಿ. ನನ್ನಲ್ಲಿ ಇರ್ತಕ್ಕಂಥದ್ದು ಮನೆಗೆ ರ್ಯಾಷನ್ ಪಾನಿಗೆ ನಾ ಪೋಷಣೆ ಕೊಡ್ತಾ ಹೋಗಿದ್ದೆ, ನೀವು ಕೊಟ್ಟಿದ್ರಲ್ಲಿ ಅವ್ರು ಕೂಡಿಸಿಟ್ಟಾರ. ಆಪತ್ತ ಕಾಲದಲ್ಲಿ ಅವ್ರು ಹೊರಗೆ ತೆಗೆದನ್ನು ಮಾಡ್ಯಾರ, ಸಪೋರ್ಟ್ ಮಾಡಿ. ನಿಮ್ಮ ಮನೆಯಲ್ಲಿ ಕೂಡ ನೀವು ಈ ರೀತಿಯಾಗಿ ಪರಿಪಾಲನೆ ಮಾಡುವುದ್ರೆ ನೀವೆಂದೂ ಸಾಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಂದು ನೀವು ಇನ್ನೊಬ್ಬರ ಮುಂದೆ ಕೈ ಚಾಚಲಕ್ಕೆ ಅವಕಾಶ ಅನ್ಸಿಸ್ ನಿಮಗಿಲ್ಲ. ಎಂದು ಇನ್ನೊಬ್ಬರ ಮುಂದೆ ಹೋಗಿ ಜೋಗ ಬೀಳ್ತಕ್ಕಂಥ ಪರಿಸ್ಥಿತಿ ನೀವು ಬೇಡ. ಯಾಕಂದ್ರೆ ಜೋಲು ಕೈಗಳು ಬೇಡ, ಧನವನ್ನೇ ನಂಬಿಕೆ ವಿಶ್ವಾಸ ಇರ್ತಕ್ಕಂಥದ್ದು ಕೂಡ ಬೇಡ. ನಿಮ್ಮ ಮನಸ್ಸೇನಿರ್ಬೇಕಾದ್ರೆ ಸ್ಪಷ್ಟವಾಗಿ ಏನಿರ್ಬೇಕು, ಸದ್ಧರ್ಮಿಯಾಗಿ ನಿಮ್ಮ ಮನಸ್ಸು ಇರ್ಬೇಕು. ನಿಮ್ಮ ಮನಸ್ಸು ಒಳ್ಳೆ ಮನಸ್ಸಾಗಿರ್ಬೇಕು. ಯಾರಲ್ಲಿ ಒಳ್ಳೆ ಮನಸ್ಸಿರ್ತದೋ ಆ ವ್ಯಕ್ತಿಗಳು ಉನ್ನತ ಸ್ಥಾನಮಾನಕ ಬೆಳಿಲಕ್ಕೆ ಒಂದು ಅವಕಾಶ ಚಾನ್ಸಸ್ ನಿಮ್ಗ ಅದ ಪ್ರಿಯ. ಅದಕ್ಕೆ ಇನ್ನೊಂದು ವಾಕ್ಯದ ಕಡೆ ಹೋಗೋರಿ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 35ನೇ ವಚನ. ಯಾವನು ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ, ಯೆಹೋವನ ಕಟಾಕ್ಷಕ್ಕೆ ಗುರಿಯಾಗುವನು ಎಂಬುದಾಗಿ. ಹಲ್ಲೆಲೂಯಾ. ಇವೆಲ್ಲ ಕೂಡಿಸ್ಬೇಕಾದ್ರೆ ಯಾರಿಗೆ ಹೊಂದ್ಕೋಬೇಕು? ಹಲ್ಲೆಲೂಯಾ. ಯಾರಿಗೆ ಹೊಂದ್ಬೇಕು ನೀವು?
ನೀವು ದೇವರನ್ನು ಹೊಂದಿಕೊಂಡಿರ್ಬೇಕು ಪ್ರಿಯರೇ. ದೇವರನ್ನು ಯಾವ ವ್ಯಕ್ತಿ ಹೊಂದಿಕೊಂಡಿರುತ್ತಾನೋ ಆ ವ್ಯಕ್ತಿ ಜೀವವನ್ನು ಹೊಂದುತ್ತಾನ ಪ್ರಿಯರೇ. ದೇವರು ಅವನ ಮೇಲೆ ಕಟಾಕ್ಷ ಇಡ್ತಾನ, ದೇವರು ಅವನ ಮೇಲೆ ಮನಸ್ಸು ಇಡ್ತಾನ, ದೇವರು ಆ ವ್ಯಕ್ತಿಗಳ ಮೇಲೆ ಆಸಕ್ತಿ ಇಡ್ತಾನ, ದೇವರು ಆ ಕುಟುಂಬ ಮೇಲೆ ಆಸಕ್ತಿ ಇಟ್ಟು ಆ ವ್ಯಕ್ತಿಗಳಿಗೆ ಉನ್ನತ ಸ್ಥಾನಮಾನಕ ಬೆಳೆಸ್ತಾನ ಪ್ರಿಯರೇ. ನೀವು ಆತನಲ್ಲಿ ಆಸಕ್ತಿ ಉಳ್ಳವರಾಗಿರ್ಬೇಕು. ಒಂದು ಯಜಮಾನನ ಹೆಂಡತಿಯಲ್ಲಿ ಆಸಕ್ತಿ ಉಳ್ಳವರಿರ್ತಾರೋ, ಒಂದು ಹೆಂಡತಿ ಒಂದು ಯಜಮಾನನಲ್ಲಿ ಎಷ್ಟು ಆಸಕ್ತಿ ಉಳ್ಳವರಾಗಿರ್ತಾರೋ, ಗಂಡ ಹೆಂಡತಿ ಮಕ್ಕಳ ಮೇಲೆ ಎಷ್ಟು ಆಸಕ್ತಿ ಉಳ್ಳವರಾಗಿರ್ತಾರೋ, ಮಕ್ಕಳು ತಾಯಿ ತಂದೆಯಲ್ಲಿ ಎಷ್ಟು ಆಸಕ್ತಿ ಉಳ್ಳವರಿರ್ತಾರೋ, ಅಷ್ಟು ನೀವು ಕುಟುಂಬಸ್ಥರಾಗಿ ದೇವರ ಮೇಲೆ ನೀವು ಆಸಕ್ತಿ ಉಳ್ಳವರಾಗಿದ್ದೀರಂದ್ರೆ ನಿಮ್ಮ ಕುಟುಂಬ, ನಿಮ್ಮ ಸಂಸಾರ ಉನ್ನತ ಸ್ಥಾನಮಾನಕ ಬರ್ತದ. ನೀವು ಕಟ್ಟಲ್ಪಟ್ಟಂತ ವ್ಯಕ್ತಿಗಳಾಗಿರ್ತೀರ ದೇವರ ಸನ್ನಿಧಿಯಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನೀವು ದೇವರನ್ನು ನೀವು ಹೊಂದಿಕೊಂಡಿರ್ಬೇಕು. ಸಾಧ್ಯವಾದಷ್ಟು ಕಷ್ಟದಲ್ಲಿ ಕೂಡ ದೇವ್ರು ನಿಮ್ಮ ಒಟ್ಟಿಗಿರ್ಬೇಕು. ಸಂಕಟ ಬಂದಾಗ ಕೂಡ ದೇವ್ರು ನಿಮ್ಮ ಒಟ್ಟಿಲಿರ್ಬೇಕು. ರೋಗ ವ್ಯಾಧಿಯಲ್ಲಿ ಬಂದಾಗ ಕೂಡ ದೇವ್ರು ನಿಮ್ಮ ಜೊತೆಗಾರನಾಗಿರ್ಬೇಕು. ಅವಾಗೇ ನೀವು ಸೌಖ್ಯ ಹೊಂತೀರಿ, ಅವಾಗೇ ಉನ್ನತ ಸ್ಥಾನಮಾನಕ್ಕೆ ಬರ್ಲಕ್ಕೆ ನಿಮ್ಗೆ ಅವಕಾಶ ಚಾನ್ಸಸ್ ಅದ ಪ್ರೇರಿ. ಎಲ್ಲಿವರೆಗೆ ದೇವ್ರನ್ನ ಹೊಂದಿಕೊಂಡಿರೋ ಅಲ್ಲಿವರೆಗ ನೀವು ದೇವರನ್ನು ಕಾಣುವುದಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ದೇವರಿಗೆ ಹೊಂದಿಕೊಂಡಿರ್ಬೇಕು. ನೀವು ಸ್ಪಷ್ಟ ದೇವರನ್ನು ಸ್ಪಷ್ಟವಾಗಿ ನೀವು ತಿಳ್ಕೋಬೇಕು. ಅವಾಗೆ ನಿಮ್ಮ ಕೈಗಳು ಜೋಲ್ ಬೀಳಕ್ಕೆ ಅವಕಾಶ ಇರಲ್ಲ, ಅವಾಗ ನೀವು ಬಡತನ ಇರಲ್ಲ, ಅವಾಗ ನಿಮ್ಗೆ ಹಾಳು ಮಾಡ್ತಕ್ಕಂಥ ಹುಳಗಳು ಕೂಡ ನಿಮ್ಮ ಮನೆಗೆ, ನಿಮ್ಮ ಕುಟುಂಬಕ್ಕೆ ಮುಟ್ಟಲ್ಲ. ನಿಮ್ಮ ಕೆಲಸ ಕಾರ್ಯ ವ್ಯಾಪಾರ ಬಿಸ್ನೆಸ್ಗೆ ಹಾಳು ಮಾಡ್ತಕ್ಕಂಥ ವ್ಯಕ್ತಿಗಳು ಹೆಜ್ಜೆ ಇಡಲ್ಲ. ನಿಮ್ಮನ್ನು ನೋಡಿ ನಿಮ್ಗೆ ದೇವರು ಪರೀಕ್ಷಿಸಿ ನಿಮ್ಮ ಒಳಗೆ ದೇವರು ಯಾವಾಗೈತೆ ಒಳ್ಳೆಯದನ್ನು ಅನುಸರಿಸುವ ಹಾಗೆ ನಿಮ್ಮ ಒಳಗೆ ಇಟ್ಟಿರ್ತಾನೋ ನೀವು ಉನ್ನತ ಸ್ಥಾನಮಾನಕ್ಕೆ ಬರ್ತೀರಿ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಉನ್ನತ ಸ್ಥಾನ ಬರಬೇಕಾದ್ರೆ ಹೆಂಗಿರ್ಬೇಕು? ಕೆಲಸ ಚುರುಕಾಗಿ ಮಾಡ್ಬೇಕಾ? ಹೆಂಗ್ ಮಾಡ್ಬೇಕು? ಮನೆಗೊಬ್ಬರು ಮನೆ ಕೆಲಸ ಒಪ್ಪಿಸಿದಾಗ ಹುಡುಗರು ಝಾಡು ಹೊಡಿತಾರೆ. ಇಲ್ಲೊಂದು ಝಾಡು ಹೊಡೆದ್ರೆ ಅಂದ್ರೆ ಇಲ್ಲೊಂದು ಝಾಡು ಹೊಡಿತಾರೆ. ಗಂಗಳ ದೇವ್ ಬೆಳೆದ್ರೆ ಅಂದ್ರೆ ಅರ್ಧ ಗಂಗಳದಾಗ ಸಾಬೂನೇ ಇರ್ತದ. ಒಳಗಿನ ಪ್ಲೇಟ್ ಮುಂದಿಟ್ಟಾಗ ಅದ್ರ ನೋಡೋಕೆ ಅರ್ಧ ಸಾಬೂನು ಬುರುಗಾದ್ರೆ ಹಂಗೆ ಇದ್ದದು ಒಣಗಿ ಹೋಯ್ತದ ಪ್ರೇರಿ. ಅಡುಗೆ ಮಾಡತ್ತೀರಂದ್ರೆ ಅನ್ನದಾಗ ಇಟ್ಟಿದ ಆಟೋಮೆಟಿಕ್ ಆಯ್ತು ಅಂತೇಳಿ ಇಟ್ಟಿರ್ತೀರಿ, ಅರ್ಧ ಉಕ್ಕು ಹೋಯ್ತದ, ಅರ್ಧ ಹಸ್ಕ ಬಿಸ್ಕ ಆಗೋಯ್ತದ ಪ್ರೇರಿ. ರೊಟ್ಟಿ ಮಾಡಕ್ ಕುಂತೀರಂದ್ರೆ ಮನಸ್ಸು ಹಾಕೊಂಡಿರ್ತದ, ರೊಟ್ಟಿ ಬಡಿತಾ ಇರ್ತೀರಿ, ಆ ಹೆಂಚಿ ಮೇಲೆ ಹಾಕುವಾಗ ಕೈಗೆ ಏನು ಮಾಡ್ತದ, ಹುಷಾರು ಮಾಡ್ತದೆ, ನಿಮ್ಗೆ ಎಚ್ಚರಿಸ್ತದ. ನೋಡಿ ರೊಟ್ಟಿ ಮಾಡಂತೇಳಿ, ರೋಡ್ ಮ್ಯಾಲ ಅಂತೇಳಿ ಕೈಗೆ ನಿಮ್ಮನ್ನು ಎಚ್ಚರಿಸ್ತದ. ಅವಾಗ ಕೋಲ್ಗೇಟ್ ಹಸ್ದ, ಅವಾಗ ಏನೇನೋ ಲಿಕ್ವಿಡ್ಗಳು ಹಸ್ದ. ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ನಿಮ್ಮನ್ನು ಕೆಲವೊಂದು ಸರ್ತಿ ಎಚ್ಚರಿಸ್ತದ ಪ್ರೇರಿ. ಆ ಎಚ್ಚರಿಕೆಗೆ ನೀವು ಒಳಗಾಗಬೇಕು. ನಾವು ಸ್ವಲ್ಪ ಮೆಕ್ಯಾನಿಕ್ ಕೆಲಸ ಮಾಡುವಾಗ ಸ್ವಲ್ಪ ಏನು ಅಡೆತಡೆ ಆಯ್ತಂದ್ರೆ ಚೆನ್ನಿಗೆ ಹೊಡಿತಕ್ಕಂಥ ಹತೋಡಿ ಡೈರೆಕ್ಟ್ ನಮ್ಮ ಬಟ್ಟೆಗಳು ಬೀಳ್ತೀವಿ ಪ್ರೇರಿ. ಇವೆಲ್ಲ ಬಟ್ಟೆಗಳು ನಮ್ಗೆ ಒಡೆದೋಗಿನವ, 3-4 ಸರ್ತಿ ಒಡೆದೋಗಿನ ಬಟ್ಟೆಗಳವ. ಇವೆಲ್ಲ ಯಾವ ಬಟ್ಟೆಗಳಿಗೂ ನಮ್ಗೆ ಕರೆಕ್ಟ್ ಒರಿಜಿನಲ್ ಇಲ್ಲಿವು, ಮುರಿದೋಗಿನವ, ಒಡೆದೋಗಿನ ಬಟ್ಟೆಗಳವ ಪ್ರೀ. ಬುಕ್ಕಣಿ ಆಗಿನ ಬಟ್ಟೆಗಳವ. ಲಾಸ್ಟಿಗೆ ನಮ್ಮ ಇದೇ ಪರಿಸ್ಥಿತಿ ಅಂತ ತಿಳ್ಕೊಂಡು ಏನು ಮಾಡ್ತೀವಿ ಅಂದ್ರೆ ಎರಡು ಎಲ್ಲರ ಹಿಂಗೆ ಸಿಕ್ತಕ್ಕಂಥ ಇದಕ್ಕೆ ಹಚ್ಚಿ, ಇದಕ್ಕೆ ಪಾಲಿಸಿ ಉಗುರಿ ಕಡ್ಡಿಂಗ್ ಪ್ಲೇಟ್ ಹಚ್ಚಿ ಹಿಂಗೆ ಅಡ್ದಾಗ್ತಿದ್ದೇವೆ ಪ್ರೀ ನಾವು. ಯಾಕಂದರೆ ಒಂದೇ ಸರ್ತಿ ನಾವು ಬಾರ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲಸ ಮಾಡುವಾಗ ಎಪ್ಪನೇ ಏನ್ಬೇಕಾಯ್ತದ, ಒಳಗೆ ಬಟ್ಟೆ ಹಾಕಿದಾಗ ಎಪ್ಪನೇ, ಒಳಗೆ ಕೈ ಹಾಕಿ ಬಿಸಿಲಕ್ಕೆ ಹೋದಾಗ ಎಪ್ಪನೇ ಇರಬೇಕು ಹೊರತು ಪರಿಸ್ಥಿತಿ ಏನಿರ್ತಿಲ್ಲ. ಅದಕ್ಕೆ ಒಂದೇ ಸರ್ತಿ ಎಪ್ಪನೇ ಬೇಕಂತೇಳಿ ಸ್ವಲ್ಪ ಪಾಲಿಸಿ ಕೆತ್ತಾಗ್ತಿದ್ದೇವೆ ಪ್ರೇರಿ. ಅವಾಗ ಡಾಕ್ಟರ್ ಬಲ್ಲಿ ಹೋಗಿ ನಾವೇನು ಮಾಡ್ತಿದ್ದೆವು, ಬ್ಯಾಂಡೇಜ್ ಹಚ್ಕೋತಿದ್ದೇವೆ ನಾವು. ಯಾಕೆ ಈ ವಿಷಯ ಹೇಳ್ತಂದ್ರೆ ಆಲಸ್ಯ, ಯಾಕೆ ಈ ವಿಷಯ ಹೇಳ್ತಂದ್ರೆ ಮನಸ್ಸೆಲ್ಲೋ, ಯಾಕೆ ಈ ವಿಷಯ ಹೇಳ್ತಂದ್ರೆ ಸ್ಥಿರವಾಗಿ ನಾವು ಇಲ್ಲ. ಯಾವಾಗ ಸ್ಥಿರವಾಗಿ ನಾವು ಕೆಲಸದಲ್ಲಿ ಮನಸ್ಸಿಟ್ಟು ಕೆಲಸ ಮಾಡ್ತೇವೋ ಅವಾಗ ಆ ಕೆಲಸನೇ ನಿಮಗೆ ಉನ್ನತ ಸ್ಥಾನ ತರ್ತದೆ ಪ್ರೇರಿ. ನೀವು ಹೇಗಿರ್ಬೇಕಂತ ದೇವರನ್ನು ಹೊಂದಿಕೊಂಡಿರ್ಬೇಕು. ದೇವರನ್ನು ಹೊಂದಿಕೊಂಡಿರುವಾಗ ಅವಾಗ ನಿಮ್ಗೆ ಜೀವನ, ಅವಾಗ ದೇವರ ಮನಸ್ಸಂಕಲ್ಪನ ನಿಮ್ಮಲ್ಲಿಡ್ತಾನ. ಆ ಮನಸ್ಸಂಕಲ್ಪ ನಿಮ್ಮ ಇಟ್ಟಾಗ ನೀವು ಉನ್ನತ ಸ್ಥಾನ ಅಪ್ಪ ಮನೆ ಹಂಗಿದ್ದಾನೆ ಇವತ್ತು ಹೆಂಗೆ ಬೆಳೆದಾನ, ಅವ ಆಕೆ ಮನೆ ಹೆಂಗಿದ್ದಳು ಇವತ್ತು ಯಾವ ಸ್ಥಿತಿಗೆ ಬೆಳೆದಾಳು, ಅವ್ರ ಕುಟುಂಬ ಮನೆ ಹೆಂಗಿತ್ತು ಇವತ್ತು ಹೆಂಗ, ಅವ್ರಿಗೆ ನಾ ಹಂಗೆ ಮಾಡ್ದ, ನೀ ಹಿಂಗೆ ಮಾಡ್ದ. ಇಲ್ಲ, ನೀವು ಆಪತ್ ಕಾಲದಲ್ಲಿ ಸಹಾಯ ಮಾಡೋದಕ್ಕಾಗಿ ದೇವ್ರು ನಿಮ್ಮೊಳಗೆ ಮನಸ್ಸಿಟ್ಟನ, ಒಂದು ಒಳ್ಳೆ ಕಾರ್ಯ ಇಟ್ಟನ, ಒಳ್ಳೆ ಒಂದು ನಿಮ್ಗೆ ಆಸ್ತಿ ಐಶ್ವರ್ಯ ಕೊಟ್ಟನ, ನೀವು ಇನ್ನೊಬ್ಬರಿಗೆ ಕಷ್ಟ ಕಾಲದಲ್ಲಿ ಆದುಕೊಳ್ಳುವಂಥ ಕೆಪಾಸಿಟಿ ನಿಮ್ಗೆ ಕೊಟ್ಟನ. ನಿಮ್ಮ ಹೆಸರಂತವ್ರು ಹಮೇಶೆ ಹೇಳ್ಕೊಂಡಿರ್ತಾರ, ಜನರ ಮುಂದೆ 16 ಸುಳ್ಳು ಹೇಳಿದ್ರೇನು ಅವ್ರ ಮನಸ್ಸು ಅವ್ರಿಗೆ ಗವ ಕೊಡ್ಬೇಕು ಪ್ರೇರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರ ಮನಸ್ಸು ಅವ್ರಿಗೆ ಗವ ಕೊಡಲ್ಲ ಪ್ರೇರಿ. ಹೌದು, ಆ ವ್ಯಕ್ತಿ ನನಗೆ ಒಂದಿನ ಸಹಾಯ ಮಾಡ್ಯಾನ, ಬಟ್ ಅವ್ನ ತಲೆಯಲ್ಲಿ ಗೊತ್ತದನ ಹಿಂಗೆ ಮ್ಯಾಕ್ ಮಾರಿ ಮಾತಾಡಲ್ಲ ಪ್ರೇರಿ, ಕೆಳಕ್ಕೆ ಮಾರಿ ಮಾತಾಡ್ತಾರೆ. ಯಾಕಂದ್ರೆ ಅವ್ರ ಆತ್ಮ ಅವ್ರಿಗೆ ಗವ ಕೊಡಲ್ಲ ಪ್ರೇರಿ. ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿ ಮುಂದೆ ಹೋಗಿ ಅಂತ ನಿಂದ್ರಲಕ್ಕೆ ಅವಕಾಶ ಅವ್ರಿಗಿಲ್ಲ. ತಲೆ ಎತ್ತುವಾಗ ದೇವ್ರು ಮಾರ್ಪಡಿಸ್ತಾನ, ಅವರಿಗೆ ತಲೆ ಎತ್ತುವಾಗ ನಿಮ್ಮನ್ನು ಕೂಡ ದೇವ್ರು ಮಾರ್ಪಡಿಸ್ತಾನ. ಇಂಥ ಒಂದು ಸ್ಥಿತಿಗೆ ನೀವು ಬರುವುದಕ್ಕಾಗಿ ನೀವು ಸಿದ್ಧವಾಗಿರ್ಬೇಕು. ಅದಕ್ಕೆ ಯಾವನ್ನು ನನ್ನನ್ನು ಹೊಂದುತ್ತಾರೆ ಎಂಬುದಾಗಿ ಹೇಳ್ತಾನೆ. ಯಾರು ದೇವರನ್ನು ಕಂಡುಕೊಳ್ತಾರೋ ಅವರು ತಲೆ ಎತ್ತುವ ಹಾಗೆ ದೇವರು ಮಾಡ್ತಾ ನೋಡ್ತಾರೋ, ತಲೆ ಕೆಳಗ ಬಗ್ಗುವ ಹಾಗೆ ದೇವರವ್ರಿಗೆ ಎಂದೂ ಮಾಡಲ್ಲ ಪ್ರೇರೆ. ಆದರೆ ನಿಮ್ಮ ಕೈ ಏನಿರಬೇಕು, ನಿಮ್ಮ ಕೈಗಳೇನಿರಬೇಕು,
ಏನಿರ್ಬೇಕು? ಚುರುಕಾಗಿರ್ಬೇಕು ಪ್ರಿಯರೇ. ನಿಮ್ಮ ಕೈಗಳು ದುಡಿಯುವುದರಲ್ಲಿ ಚುರುಕಾಗಿರ್ಬೇಕು. ನಿಮ್ಮ ಕೈಗಳು ದುಡಿಯುವುದರಲ್ಲಿ ಒಂದ್ ವೇಳೆ ಮೈಗಳತನ ಬಂತಂದ್ರೆ ನಿಂಬಲ್ಲಿ ಆಸ್ತಿ ಐಶ್ವರ್ಯ ನಿಂಬಲ್ಲಿ ನಿಂದ್ರಲ್ಲ ಪ್ರಿಯರೇ. ಚುರುಕಾಗಿರ್ತಕ್ಕಂಥ ಕೈಗಳು ನಿಂದಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರು ಚುರುಕಾ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ರೆಡಿ ಆಗಲತ್ತ ನೋಡ್ಬೇಕು. ಅವ್ರ ಪಾಪ ಕನ್ನಡಿ ಮುಂದೆ ನಿಂತು ಫೇರ್ ಲವ್ಲಿ ಒಂದ್ಸತಿ ಹಚ್ಕೋತಾರ, ಅದು ಕರೆಕ್ಟ್ ಕಾಣಿಸಲು ಹೋಗೋದೇ ನಾವು ದಂಧ್ಯಾಕ್ ನಡೆದಿದ್ದೆವು, ಹೋಗೋದೇ ನಾವು ಕೆಲಸ ಮಾಡಕ್ ನಡೆದಿದ್ದೆವು. ಬಟ್ ಕೆಲಸ ಮಾಡಕ್ ಹೋಗ್ಲತ್ತರು ಕೂಡ ನಾವು ಹ್ಯಾಂಗ್ ಹೋಗ್ಲತ್ತೆ ಎಂಬುದಾಗ ನಮ್ಮ ಮುಖ್ಯ ಇಲ್ಲ ಪ್ರಿಯರೇ. ನಮ್ಮ ಶರೀರಕ್ಕೆ ನಾವು ಎಷ್ಟು ಪೋಷಣೆ ಕೊಟ್ಟು ನಾವು ಹೋಗ್ಲತ್ತೆ ಎಂಬುದಾಗ ಬಹಳ ಇಂಪಾರ್ಟೆಂಟ್ ಅದ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಜೀವನ ಕಾಲವೆಲ್ಲ ಮೆಕ್ಯಾನಿಕ್ ಡ್ರೆಸ್ ಹಾಕೊಂಡೆ ಹೊರಡಿದ ಹೊರತು ನಾ ಒಳ್ಳೆ ಬಟ್ಟೆ ಹಾಕೊಂಡು ನಾ ಹೈದರಾಬಾದ್ ಸಿಟಿದಾಗ ಹೊರಡಿಲ್ಲ ಪ್ರಿಯರೇ. ಯಾವಾಗಂದ್ರೆ ಫಂಕ್ಷನ್ಗಳಿಗೆ, ಯಾವಾಗ ಪ್ರೋಗ್ರಾಮ್ ಇದ್ದಾಗ, ಯಾವಾಗಂದ್ರೆ ಯಾವಾಗ ಲಾಲಪ್ ಕಾಣಿಸಿದ್ರೆ ಪ್ರೋಗ್ರಾಮ್ ಫಂಕ್ಷನ್ ಇದ್ದಾಗ ನನ್ನ ಆಧಾರ್ ಕಾರ್ಡ್ ಕೂಡ ನಾನು ಕೆಲಸದ ಬಟ್ಟೆ ಮೇಲೆ ಅದಾವ ಪ್ರಿಯರೇ. ಆಧಾರ್ ಕಾರ್ಡ್ ಫೋಟೋ ಇಡ್ಸೋ ಸರ್, ಬಟ್ಟೆಗಳೆಲ್ಲ ಸರ್ ಪೂರಾ ಹಿಂಗವ, ಬೇರೆ ಹಂಗಿರ ಬೇರೆ ಹಾಕೊಂಡ್ಬಂದಿದಂದ್ರೆ ಇದೇ ನನ್ನ ಪ್ರೂಫ್ ಅದ ಒರಿಜಿನಲ್ ಅಂತ ಹೇಳಿದ ಪ್ರಿಯರೇ. ನೀ ಇಳಿಸು, ನನಗೆ ಹ್ಯಾಂಗಿರಲ್ಲ, ಆ ಫೋಟೋ ಇಷ್ಟು ಖತರ್ನಾಕ್ ಬರ್ತದ, ಇದೇ ಬಟ್ಟೆ ಅಂತ ನನಗೆ ಯಾರು ಹೇಳಲ್ಲ ನೋಡಂದಾಗ ಆಧಾರ್ ಕಾರ್ಡ್ ಇಳಿಸಿದಾಗ ಇಷ್ಟು ಖತರ್ನಾಕ್ ಅಂದ್ರೆ ಇಷ್ಟು ಅದ್ಭುತವಾಗಿ ಬಟ್ಟೆ ಕಾಣತ್ತದ ಅದ್ಭುತ. ಯಾಕಂದ್ರೆ ಅದಕ್ಕೆ ನಾವು ಬೆಲೆ ಕೊಟ್ಟಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಬೆಲೆ ಕೊಟ್ಟಿದ್ದೇವೆ. ಅದು ನಮ್ಗ ಅನ್ನ ಹಾಕಿದ ಪ್ರಿಯ. ಅದಕ್ಕೆ ಎಂದಿಗೆ ನಾವು ಚೀ ಅಂತೇಳಿ ಹಿಂಗೆ ಬಿಡಿಸಿಲ್ಲ ಪ್ರಿಯರೇ. ಬಟ್ ಇಸ್ತ್ರಿ ಅಂಗಿ ಇರಲ್ದೆ, ಇಸ್ತ್ರಿ ಪ್ಯಾಂಟ್ ಇಲ್ದೇನೆ, ಕೆಲಸದ ಅರ್ಬಿನೇ ಇಸ್ತ್ರಿ ಇರಲ್ದೇನೆ ಅದಕ್ಕೆ ನಾನು ಇಕ್ತಿದಿಲ್ಲ ಪ್ರಿಯರೇ. ಯಾಕೆ ವಿಷಯಗಳಂತಂದ್ರೆ ನೀವು ಎಷ್ಟು ನಿಮ್ಮ ಶರೀರಕ್ಕೆ ಎಷ್ಟು ಸಂರಕ್ಷಣೆ ಮಾಡಿಕೊಂಡು ಫೇರ್ ಅಂಡ್ ಲವ್ಲಿ ಪೌಡರ್ಸ್ ತಲೆಗೆ ಎಣ್ಣೆ ಹಚ್ಕೊಂಡು ಎಷ್ಟು ಉತ್ತಮರಾಗಿ ನೀವು ಹೋಗ್ತಿರೋ ಅಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಕೂಡ ಅಷ್ಟೇ ಉತ್ತಮರಾಗಿರ್ಬೇಕು ಪ್ರಿಯರೇ. ನೀವು ಯಾವಾಗ ಅಷ್ಟು ಉತ್ತಮರಾಗಿ ನೀವು ಇರ್ತಿರೋ ಅಷ್ಟು ಉತ್ತಮ ನಿಮ್ಮ ಜೀವಿತಲ್ಲದ ಪ್ರೇರ. ಅದು ಕೊನೆದಾಗ ನೋಡೋರು ಸ್ಪಷ್ಟವಾಗಿ ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 27-28ನೇ ವಚನ ಹೋದ್ರಿ. ಯೆಹೋವನಿಗೆ ಭಯ ಪಡುವವರ ದಿನಗಳಿಗೆ ಏನಂತ್ರಿ ಈ ವಾಕ್ಯ ನಾವೆಲ್ಲ ಕಲ್ತು ಹೋದರೆ, ಯೆಹೋವನಿಗೆ ಭಯ ಪಡುವವರ ದಿನಗಳಿಗೆ ವೃದ್ಧಿ, ದುಷ್ಟರ ವರ್ಷಗಳಿಗೆ ಕ್ಷಯ, ಶಿಷ್ಟನ ನಂಬಿಕೆಗೆ ಆನಂದವು ಫಲ, ದುಷ್ಟನ ನಿರೀಕ್ಷೆ ನಿಷ್ಫಲ. ಹಲ್ಲೆಲೂಯಾ, ಬೋಲೆ ಸಮಸಿಕ್ಕಿ. ಏನಂತ? ಯೆಹೋವನಿಗೆ ಭಯ ಪಡುವವರ ದಿನಗಳಿಗೆ ವೃದ್ಧಿ. ಅದೇ ಒಂದು ದುಷ್ಟನ ವರ್ಷಗಳ ಕ್ಷಯ ಅಂತ ಪ್ರೇರೆ. ವರ್ಷ ಇಲ್ಲ. ಯಾಕೋ ಬ್ರದರ್ ಇವತ್ತು ಕೆಲಸ ಇಲ್ರಿ, ಅದಕ್ಕೆ ಸಿಕ್ಕಿಲ್ಲ, ನಾ ಹೋಗಿಲ್ಲ. ಇವತ್ತು ನನ್ನ ಕೆಲಸ ಇದ್ದಿಲ್ರಿ, ನಾ ಹೋಗಿಲ್ಲ. ಕೆಲಸ ಇದ್ದಿಲ್ಲ, ಇಲ್ಲ ಸಿಗಲ್ಲಂತೀರಿ ಕೆಲಸ. ನಿಮ್ಗ ಕೆಲಸ ಇಲ್ಲ ಅಂತೇಳಿ ಹೇಳಕ್ ಸಾಧ್ಯ ಇಲ್ಲ. ಕೆಲವೊಬ್ಬರಿಗೆ ಅಡ್ಡ ಮೇಲೆ ಹೋಗಿ ನಿಂತಿರೋ ಗೊತ್ತಿದಾರ ಅಂತ ಹೇಳ್ಬೇಡ. ಅಡ್ಡ ಮೇಲೆ ಹೋಗಿ ನಿಂತ್ರೆ ನಿಂಗೆ ಕೆಲಸ ಸಿಗ್ತದೆ ಅಂತ ಹೇಳ್ತಾವ ಅವ್ರಿಗೆ. ಕೆಲವೊಂದು ಕುಟುಂಬದಲ್ಲದಾಗ ನನ್ನ ಮಗ ಕೆಲಸ ಮಾಡಿಲ್ಲ ಸರ್ ಅಂದಾಗ ಅವನು ತಾಯಿ ತಂದೆ ಮುಂದೆ ಕೆಲವೊಂದು 4 ಮಾತಾಡಿ ಪಕ್ಕಾಗ ಅವನು ತೆಗೆದುಕೊಂಡು ಬಂದು 4 ಮಾತುಗಳಿಂದ ಅವನಿಗೆ ಇಷ್ಟು ಭಯಂಕರವಾಗಿ ಅವನು ಎಚ್ಚರಿಸ್ತದೆ, ಭಯಂಕರ ಎಚ್ಚರಿಸ್ತಪ್ಪ. ಹೋಗು ಅಡ್ಡ ಮೇಲೆ ಹೋಗು, ನಾವು ಗೊತ್ತಿದಾರ ಅಂತ ಹೇಳ್ಬೇಡ. ಅಡ್ಡ ಮೇಲೆ ಹೋಗು, ನಿನ್ನ ಕೆಲಸ ಅದ. ಕೆಲಸ ಸಿಗ್ಲತ್ತಿಲ್ಲ ಅಂತ ಹೇಳಿ ಮೈಗಳತನವಾಗಿ ನೀ ಮನೆ ಕುಂತು ತಿಂದು ಕೊಡ್ಬೇಡ. ಹೋಗಿ ನೀ ಅಡ್ಡ ಮೇಲೆ ಹೋಗಿ. ಇವತ್ತು ನೀವು ಗೊತ್ತಿದಾರಿದ್ದೆ ಪರವಾಗಿಲ್ಲ, ನಾಳೆಗೆ ಮತ್ತೆ ನೀವು ಗೊತ್ತಿದಾರ ಐತಿ. ಆದ್ರೆ ಇವತ್ತಿನ ಕೆಲಸಕ್ಕೆ ಮಾತ್ರ ನೀವು 100% ಹೋಗು. ವ್ಯರ್ಥವಾಗಿ ಸಮಯ ಕಳಿಬೇಡ, ವ್ಯರ್ಥವಾಗಿ ಕಾಲ ಕಳಿಬೇಡ, ವ್ಯರ್ಥವಾಗಿ ಅವಕಾಶ ಕೊಡ್ಬೇಡ, ವ್ಯರ್ಥವಾಗಿ ನಿಂದಲಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ನೀನು ವೃದ್ಧಿ ಹೊಂದ್ಬೇಕು, ನೀನು ಅಭಿವೃದ್ಧಿ ಹೊಂದ್ಬೇಕಾದ್ರೆ ದಿನಕ್ಕೆ ಯಾವ ಕೆಲಸವನ್ನು ಸಿಗ್ತದೋ ಆ ಕೆಲಸವನ್ನು ಮಾಡ್ಬೇಕು. ನಾ ದೊಡ್ಡವನು, ನಾನು ಆ ಸ್ಥಿತಿ, ನನ್ನ ಪರಿಸ್ಥಿತಿ ಹೆಚ್ಚಿಸ್ಕೊಳ್ಳೋಕೆ ಅವಕಾಶ ಚಾನ್ಸಸ್ ಇಲ್ಲ. ಹೆಚ್ಚಿಸ್ಕೊಳ್ತಕ್ಕಂಥ ವ್ಯಕ್ತಿಗಳು ಪ್ರತಿಯೊಬ್ಬನು ತಗ್ಗಿಸಲ್ಪಟ್ಟಿರ್ತಕ್ಕಂಥ ಒಂದು ಪ್ರತಿಯೊಂದು ವ್ಯಕ್ತಿಗಳು ಹೆಚ್ಚಿಸಲ್ಪಡ್ತಾನೆ ಪ್ರೇರೆ. ನೀನು ಉನ್ನತ ಸ್ಥಾನಮಾನಕ್ಕೆ ಬೆಳಿಬೇಕಾದ್ರೆ 100 ರೂಪಾಯಿ ಸಿಗ್ಲತ್ತದ, ಅದರ ತೃಪ್ತನಾಗಿ ನೀನು ಕೆಲಸ ಮಾಡು. 1000 ಸಿಗ್ಲ ತೃಪ್ತನಾಗಿ ಕೆಲಸ ಮಾಡು. ಅದೇ ಕೆಲಸಕ್ಕೆ 800 ಕೊಡತ್ತಾರ, ತೃಪ್ತನಾಗಿ ಕೆಲಸ ಮಾಡು. ಅದೇ ಕೆಲಸಕ್ಕೆ 700 ಕೊಡತ್ತಾರ, ತೃಪ್ತನಾಗಿ ನೀನು ಕೆಲಸ ಮಾಡು. ಅವಾಗ ನೀನು ವೃದ್ಧಿ ಹೊಂತಿ ಪ್ರೇರೆ. ದಿನಕ್ಕೆ ನೀವು ವೃದ್ಧಿ ಹೊಂತಿ. ಒಂದು ವೇಳೆ ಮೈಗಳನ್ನಾಗಿ ನೀನು ಜೀವನ ಮಾಡ್ತಂದ್ರ ದುಷ್ಟರು ವರ್ಷಗಳಿಗೆ ಕ್ಷಯ. 1 ವರ್ಷಗಳಲ್ಲಿ ಕ್ಷಯದಾಗ ಬಿದ್ದೈತಿ ಪ್ರೇರೆ. 1 ವರ್ಷಗಳಲ್ಲಿ ಹಾಳು ಜೀವ ತಾನೆ. ಯಾರಿಗೆ ದೇವರು ಸಂತೃಪ್ತಿ ಪಡಿಸೋದನ್ನ, ಯಾರಿಗೆ ದೇವರು ಉನ್ನತ ಸ್ಥಾನ ತರುತ್ತಾನಂದ್ರೆ ಶಿಷ್ಟನಾಗಿ ನಂಬಿಕೆ ಒಂದು ಆನಂದವಾಗಿರ್ತಾನೆ, ಅವನಿಗೆ ಫಲವಾದ ಪ್ರೇರೆ. ದುಷ್ಟನಿಗೆ ನಿಷ್ಫಲವಾಗಿ ಜೀವನ ನೀನಿರ್ಲಕ್ಕೆ ಸಾಧ್ಯ ಇಲ್ಲ. ನೀನು ವೃದ್ಧಿ ಹೊಂದಬೇಕಾ, ನೀನು ಅಭಿವೃದ್ಧಿ ಹೊಂದಬೇಕಾ, ಸಿಕ್ಕಿರ್ತಕ್ಕಂಥ ಕೆಲಸವನ್ನು ಗಟ್ಟಿಯಾಗಿ ಬಿಗಿ ಹಿಡ್ಕೊಂಡು ನಂಬಿಕೆ ವಿಶ್ವಾಸ ಇಟ್ಟು ಫಾಲೋ ಆಗಿ ಮುಂದೋಡು. ನಿನ್ನ ದೇವ್ರು ಉನ್ನತ ಸ್ಥಾನ ತರ್ತಾನೆ ಪ್ರೇರೆ. ನಿನಗೆ ನೋಡಿ ತರ್ತಾನೆ ದೇವ್ರು, ಸುಮ್ಮನೆ ತರಲ್ಲ. ನಾವು ಹೋಗಿ
ನಾವು ಹಿಂಗೆ ಆಯ್ತೇವಂತೀರಿ, ಹಿಂಗೆ ಆಯ್ತೇವಂತೀರಿ, ಯಾರಿಗಂತೀರಿ ಹೋಗಿ? ಈಗ ನಾ ಹೇಳಿ ಹಿಡ್ದು ಕೆಲವೊಬ್ಬರು ನನ್ನ ಮುಂದೆ ಬಂದು ಯಾವುದೂ ಕೂಡ ಹೇಳತ್ತಿಲ್ಲ ಪ್ರಿಯರಿ. ಹಲ್ಲೆಲೂಯಾ. ನಾನು ಥೋಡೆ ಸುಖ ಸಿಕ್ಕದ ಅನ್ಕೋತೆ ನಾ. ನೀವು ಕಲಿಸಿದ ಪಾಠನೇ ನಾ ಕಲ್ಕೊಳ್ಳೋದೆ ಕೆಲವು ಸದ. ಯಾಕಂದ್ರೆ ನಿಮ್ಮ ಹಾಗೆ ನಾ ಸ್ವಲ್ಪ ಅಲ್ಪ ಮಾರ್ಪಟ್ಟ ಅಂದ್ರೆ ಅದಕ್ಕೂ ಎಷ್ಟೊಂದು ಮಾರ್ಗಗಳವ. ನಿಮ್ಮ ಹಾಗೆ ನಾ ಬಿ ಸ್ವಲ್ಪ ಮಾರ್ಪಟ್ಲಿ ಅಂದ್ರೆ ಅಲ್ಪ ಸ್ವಲ್ಪ ಮುಂದಕ್ಕೆ ಹೋಗಲಕ್ಕೆ ಅವಕಾಶ ಅನ್ಸಿಸಿಲ್ಲ. ನನಗೆ ಗೋಳುಗಳು ಕಮ್ಮಾಗ್ಯಾವ. ಯಾವ ಗೋಳುಗಳು ಕಮ್ಮಾಗ್ಯಾವ? ಅವ್ರಿಗೆ ಹೇಳ್ದಂದ್ರೆ ಒಂದರ ಬೈತಾರ ಅವ್ರು. ಏನಂತಾರ? ಒಂದರ ಮಾತು ಅಂದೇ ಅಂತಾರ ಅವ್ರು. ಅನ್ಬೇಕಾಯ್ತು. ನಾ ಅಂದಿಲ್ಲ ಅಂದ್ರೆ ನೀವು ಉನ್ನತ ಸ್ಥಾನ ಹೋಗ್ಲಕ್ಕೆ ಸಾಧ್ಯ ಇಲ್ಲ. ನಾ ಅಂತಕ್ಕಂಥ ಶಬ್ದದಲ್ಲಿ ಕೂಡ ನಿಮ್ಗೆ ಆಶೀರ್ವಾದ. ನನ್ನ ಬಾಯಿಲಿ ಬರ್ತಕ್ಕಂಥ ಪ್ರತಿಯೊಂದು ಶಬ್ದ ನಿಮ್ಗೆ ಆಶೀರ್ವಾದಕರವಾದ. ನನ್ನ ಬಾಯಿಲಿ ಬರ್ತಕ್ಕಂಥ ಪ್ರತಿಯೊಂದು ಮಾತು ನಿಮ್ಗೆ ಆಶೀರ್ವಾದಕರ. ಯಾಕಂದ್ರೆ ನೀವು ಹೇಳಿರ್ತಕ್ಕಂಥ ಗೋಳು ಮನಸ್ಸಿನಿಟ್ಕೊಂಡು ಹಂಗೆ ಬಿಡಲ್ಲ. ಅದಕ್ಕೆ ಆ ದೇವ್ರೇ ಇದು ಈ ಪರಿಸ್ಥಿತಿ ಇವ್ರದದ, ಮತ್ತು ಇವ್ರನ್ನ ಈ ಪರಿಸ್ಥಿತಿ ಹೇಳ್ಯಾರ, ಇದಕ್ಕೆ ನೀನೇ ಪ್ರತಿಫಲ ಕೊಡ್ಬೇಕು, ನೀನೇ ಇದಕ್ಕೆ ಆಶೀರ್ವಾದ ಮಾಡ್ಬೇಕು, ನೀನೇ ಉನ್ನತ ಸ್ಥಾನಮಾನಕ ಅವ್ರಿಗೆ ತರಬೇಕು. ಅವ್ರ ಪರಿಸ್ಥಿತಿ ಹಿಂಗೆ ಅದೆಂಬುದಾಗಿ ಅವ್ರು ಗೋಳು ಹೇಳ್ಯಾರ ಇಲ್ಲಂತಿಲ್ಲ. ಆದ್ರೆ ನಾನು ಇನ್ನು ಸನ್ನಿಧಿಯಲ್ಲಿ ಮೊರೆಡ್ತದೆ ಅವ್ರಿಗೆ ನೀನೇನು ಮಾಡು, ಮಾರ್ಪಡಿಸೋ ಅವ್ರಿಗೆ ಸ್ಥಿತಿಗಳಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಎಷ್ಟು ಪ್ರಾರ್ಥನೆಯಲ್ಲಿ ಪಾಲ್ಭಾಗಿರ್ತಿರೋ ಅಷ್ಟು ತಮ್ಮ ಒಂದು ಕೆಲಸದಲ್ಲಿ ಕೈ ಹಾಕುವುದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣ ಒಂದು ಪ್ರಾರ್ಥನೆ ದೇವರ ಸನ್ನಿಧಿಯಲ್ಲಿ ಮಾಡ್ಕೊಂಡು ಹೊರಗಾಗ್ನಿ. ಒಬ್ಬರಿಗೊಂದು ಪ್ರಾರ್ಥನೆ ಮಾಡ್ದ ಮನೆಯಲ್ಲೇ ಪ್ರಾರ್ಥನೆ ಮಾಡಿ ಅವ್ರಿಗೆ ಹೋಗಿ ಪ್ರಾರ್ಥನೆ ಮಾಡಿ ದೇವರು ಅದ್ಭುತ ಮಾಡ್ತಾನೆ. ನಿನ್ನ ಕೆಲಸ ಎಲ್ಲ ಮನೆಯಲ್ಲಿ ಪ್ರಾರ್ಥನೆ ಮಾಡಿ ಯಾವ ಕೆಲಸದಲ್ಲಿ ಹೋಗ್ತೀಯ ಆ ಕೆಲಸದಲ್ಲಿ ಕೈ ಹಾಕು, ಆ ಕೆಲಸದಲ್ಲಿ ಸಫಲತೆ ಕೊಡ್ತಾನೆ ದೇವರು ನಿನಗ. ಗೊತ್ತಾ ಎಷ್ಟು ಜನರಿಗೆ ಐಡಿಯಾಗಳು ಹೇಳಿದ ಕೆಲಸ ವಿಷಯವಾಗಿ ನಮ್ಮವ್ರು ಯಾರೂ ಮಾಡಿಲ್ಲ, ಇನ್ನೊಬ್ಬರು ಆ ಕೆಲಸ ಮಾಡತ್ತಾರ, ಅಭಿವೃದ್ಧಿ ಹೊಂದಲತ್ತಾರ. ಪ್ರೇಯರು ಅವ್ರು ಕೇಳ್ತೇವ್ರಿಗೆ ಎಷ್ಟದ ಕಲೆಕ್ಷನ್ ಆಗ್ಲತ್ತಂದ್ರೆ, ಸರ್ 3,000 ಚಿಲ್ಲರ ಕಲೆಕ್ಷನ್ ಆಗ್ಲತ್ತದ, 1,200-300 ರೂಪಾಯಿ ಖರ್ಚಾಗೋಯ್ತವ, 1,500-700-800 ರೂಪಾಯಿ ನಮ್ಗೆ ಉಳಿಲತ್ತವ ಸರ್. ಈಗ ನಾವು ಒಂದು ಕೆಲಸ ಮಾಡಕ್ ಹೋದ್ರೆ ಒಂದು ಮಿಸ್ತ್ರಿ ಒಂದು ದಿನ 1,500 ಕಮಿಸ್ತಾನ. ಒಂದು ಮಿಸ್ತ್ರಿ ಒಂದು ಗಿಲಾವ್ ಮಾಡ್ತಕ್ಕಂಥ ಮಿಸ್ತ್ರಿ ಒಂದು 1500 ಕಮಿಸ್ಲಕ್ಕೆ ಅವಕಾಶ ಇದೆನಾ? ಒಂದು ಸೆಂಟ್ರಿಂಗ್ ಮಿಸ್ತ್ರಿ ಒಂದು 1500 ರೂಪಾಯಿ ಕಮಿಸ್ಲಕ್ಕೆ ಅವಕಾಶ ಇದೆನಾ? ರಾಜ್ಯರಾಗ ಸೇವನೆ ಮಾಡ್ರಿ, ಕುಂತಲ್ಲೇ ಮೈ ಹೆಚ್ಚಿಗೆ ನೋಯಿಸ್ಕೊಂಬಲ್ದೇನೆ ಕುಂತಲ್ಲೇ ನಿಮ್ಮ ಮೈಂಡ್ ನಿಮ್ಮ ಟೆಕ್ನಿಕ್ ಯೂಸ್ ಮಾಡಿ ಹಿಂಗೆ ಮಾಡ್ರಂದ ಅದು ನಾವು ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ನಾವು ಮಾಡಬೇಕು. ಹಂಗೆ ನನ್ನ ಮೈ ಕರ್ರಗೈತೆ, ನನ್ನ ಮಾರಿ ಕರ್ರಗೈತೆ ಅನ್ಕೊಡಿಲ್ಲ ಪ್ರೇರಣ. ನನ್ನ ಬಟ್ಟೆ ಎಲ್ಲ ದುರ್ವಾಸನೆ ಬರ್ತಾನೆ, ಸೀರೆಲ್ಲ ದುರ್ವಾಸನೆ ಬರ್ತಾನೆ ಅನ್ಕೊಡಿಲ್ಲ ಪ್ರೇರಣ. ಸಿಕ್ಕಿರ್ತಕ್ಕಂಥ ಕೆಲಸ ನಾ ಅತಿ ಹೆಚ್ಚು ನಾ ಆಲೋಚನೆ ಮಾಡ್ದೆ, ಯಾವ ಕೆಲಸಲ್ಲಿ ಕೈ ಹಾಕಿದ್ರೆ ನಾವು ರೊಕ್ಕ ರೂಪಾಯಿ ಕಮಿಸ್ತೇವೋ ಆ ಕೆಲಸದಲ್ಲಿ ಕೈ ಹಾಕಬೇಕಂತ ಪ್ರೇರಣ ಅಷ್ಟೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾ ಆರಿಸಿ ಮೆಕ್ಯಾನಿಕ್ ಕೆಲಸ ಮಾಡಿದಿಲ್ಲ, ನಾ ಆರಿಸಿ ಕೆಲಸ ಹಿಡಿದ ಪ್ರೇರೆ. ಅವ ನಮ್ಗೆ ಉಳ್ಳಕ್ಕೆ ಹಾಕೊಳ್ಳೋದ್ರ ಪರವಾಗಿಲ್ಲ, 6 ತಿಂಗಳು ಹೋಗ್ಲಿ ವರ್ಷ ಹೋಗ್ಲಿ ಅಳ್ತಿದ್ದ ಪ್ರೇರೆ. ನಾ ಬಿದರ್ಕ್ ಬರ್ಲಾಕ ದಸರಿಗೆ ದಿವಳಿಗೆ ಮೊಹರಂಕ್ ಬಿದರ್ಕ್ ಬರ್ಲಾಕ ಅಳ್ತಿದ್ದೆ. ನಾ ಮಾಲಕನ ಮುಂದೆ ಹೋಗಿ ಅವ ನನ್ನ ಕಣ್ಣಾಗಿ ನೀರು ನೋಡಿ ಅದು ಬಿಜ ಕಳ್ಕೊಡ್ತಾ ಅಂತೇಳಿ ಸಂಜೆಗೆ ಒಂದು ಅಂಗಿ ಒಂದು ಪ್ಯಾಂಟ್ ಇಸ್ಕೊಡ್ತೀನು. ಸಂಜೆಗೆ ಒಂದು ಅಂಗಿ ಒಂದು ಪ್ಯಾಂಟ್ ಇಸ್ಕೊಟ್ಟು ಒಂದು ಗಿಟ್ಟಿ ಕುಡಿಸಿ ಬಿರಿಯಾನಿ ಉಣಿಸಿ, ಈಗ ಬೇಡನಲ್ಲಪ್ಪ ನೀವು ಮುಂಜಾನೆ ಎದ್ದು ಹೋಗ ಅಂತೇಳಿ ಏನು ಮಾಡ್ತೀನೋ. ಮತ್ತು ಮುಂಜಾನೆ 1000-1200 ರೂಪಾಯಿ ನನಗೆ ಕಿಸ್ದಾಗ ನನಗೆ ಜೇಬಿನಾಗ ಇಟ್ಟು ಪೈಸೆ ಸಮಾಲ್ಕರಕ್ಕು ಅಂತೇಳಿ ವಾಚ್ ಪ್ಯಾಕೆಟ್ ಹಿಡಿದು ಕಾಟ ಹಾಕ್ತೀನಿ. ಅದಕ್ಕೆ ಮತ್ತೆ ಅವನೇ ಕಾಟ ಹಚ್ತೀನಿ, ವಾಚ್ ಪ್ಯಾಕೆಟ್ ಕಾಟ ಹಚ್ತೀನು. 100-150 ರೂಪಾಯಿ ಮ್ಯಾಲಿನ ಜೇಬಿನ ಇಕ್ತೀನು. ಬಾಕಿದ ರೊಕ್ಕ ನಾನು ವಾಚ್ ಪ್ಯಾಕೆಟ್ ಅದಕ್ಕೆ ಕಾಟ ಹಾಕ್ತೀನಿ. ಯಾಕಂದ್ರೆ ಈ ಪಾರ ಹೋಯ್ತಾ ಇಲ್ಲ ರೊಕ್ಕ ಕಳ್ಕೊತದೇನೋ, ರೊಕ್ಕ ಹಾಳು ಮಾಡ್ತೇನೋ ಪಾರ ತಿಳ್ಕೊಂಡು ಕಳ್ಕೊಡ್ತೀನೋ. ಸೀದಾ ಡೈರೆಕ್ಟ್ ಆ ಕಾಟ ಮನೆಗೆ ಬಂದೇ ಬಿಸಿದ ಪ್ರೇರಣ ಎಲ್ಲೂ ಬಿಸಿದೆ. ಈ ಮ್ಯಾಲಿರ್ತಕ್ಕಂಥ 100-200 ರೂಪಾಯಿ ಇಕ್ತೀನೋ ಅದೇ ದುಡ್ಡು ನಾನು ಖರ್ಚು ಮಾಡ್ತಿದ್ದ. ಬಾಕಿದ ವಾಚ್ ಪ್ಯಾಕೆಟ್ಗಿಂತ ಕಾಟ ತೆಗೆದು ಮನೆಗೆ ತಂದು ನಮ್ಮ ಅವ್ವನ ಕೈದಾಗ ಕೊಟ್ಟು, ಈಗ ರೊಕ್ಕ ನೋಡು ಸಂಬಳ ಸಿಟ್ಕೋ ಅದಕ್ಕೆ ಎಷ್ಟು ಉಪಾಯ ಮಾಡ್ಬೇಕು ಅಷ್ಟು ಉಪಾಯ ಮಾಡಿಕೊಂಡು ತಿರುಗಿ ನಮ್ಮ ಮತ್ತೆ ಹೈದರಾಬಾದ್ ಪಟ್ಟಣಕ್ಕೆ ಹೋಯ್ತಾ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ನನ್ನ ಜೀವನದಲ್ಲಿ ನಾ ಪಟ್ಟಂತ ಪ್ರಯಾಸ ನೀವು ಪಡಬಾರ್ದೆಂಬ ಉದ್ದೇಶ. 3 ವರ್ಷ ಇದೇ ಗತಿ ಪ್ರೇರೆ. ಸಂಬಳ ಕೊಟ್ಟಿಲ್ಲ ನನಗ 3 ವರ್ಷಕ್ಕೆ 1 ಸತಿ 2 ಸತಿ ಬರಬೇಕು, ಬಟ್ಟೆ ಇಸ್ಕೊಡ್ತೀನೋ, ಉಳ್ಳಕ್ಕೆ ಹಾಕ್ತೀನೋ, ಸ್ವಲ್ಪ ನನಗೆ ಏನೇನ ಹ್ಯಾಬಿಟ್ ಇದ್ದದು ಪೂರ ಮಾಡಿ, ಈಗ ಬೇಡ ಮುಂಜಾನೆ ಹೋಗಂತೀನೋ, ಮುಂಜಾನೆ ರೊಕ್ಕ ಕೊಟ್ಟು ಕಳ್ಕೊಡ್ತಿದ್ದನು. ಅದೇ 1,000-2,000 ರೂಪಾಯಿದಾಗೆ ತೃಪ್ತಿ. 1 ವರ್ಷ ಪ್ರೇರೆ ಆದ್ರೆ ನಾನು ತೃಪ್ತಿ ಪಟ್ಟಿದ್ದೆ. ಯಾಕಂದ್ರೆ ನನಗೇನು ಅವಶ್ಯಕತೆ ಇತ್ತು, ಕೆಲಸ ಕಲಿತಕ್ಕಂಥದ್ದು ಬಹಳಷ್ಟು ಒಂದು ಪ್ರಾಮುಖ್ಯತೆ ಇತ್ತು. ಅದೇ ಸೇಟನ್ ಮುಂದೆ, ಅದೇ ವ್ಯಕ್ತಿ ಮುಂದೆ ಕೆಲಸ ಕಲಿತು ಅದೇ ಒಂದು ಸ್ಥಳದಲ್ಲಿ ಬಿಸ್ನೆಸ್ ವ್ಯಾಪಾರ ಮಾಡಿ ಉನ್ನತ ಸ್ಥಾನಕ್ಕೆ ಮುಂದೆ. ಯಾಕೆ ಗೊತ್ತದನ, ದುಡ್ಡು ಬಂದಾಗ ಎಂದೂ ಘಮಂಡ ಇರಬಾರ್ದು ಪ್ರೇರೆ ಮನುಷ್ಯನಿಗೆ. ಕೆಲಸ ಕಲಿವಾಗ ಎಂದೂ ಘಮಂಡ ಇರಬಾರ್ದು ಮನುಷ್ಯನಿಗೆ. ನಾ ಇವತ್ತು ಮಿಸ್ತ್ರಿನಾಗೆ ಇವತ್ತು ನಂಗೆ ಎಲ್ಲ ಕೆಲಸ ಬಂದದ ಇಲ್ಲ, ನಾವೆಷ್ಟು ಕಲ್ಕೊಂಡು ಹೋಯ್ತೀವೋ ಅಷ್ಟು ಬಹಳ ಉತ್ತಮ. ನಮ್ಮ ಅಣ್ಣ ತಮ್ಮರಿಗೆ ಕೂಡ ಅದೇ ರೀತಿ ಕೆಲಸ ಪ್ರೇರೆ. ಆ ಓನರ್ಗೆ ಹೇಳ್ತಿದ್ದ, ನಮ್ಮ ತಮ್ಮಗೆ ಒಂದ್ ವೇಳೆ ನೀ 10 ರೂಪಾಯಿ ಕೊಟ್ಟು ಅವೆಲ್ಲರ ಸಿಗರೇಟ್ ಗುಟ್ಕ ತಿಂದು ನೋಡಿದಂದ್ರ ನಿನ್ನ ಟೊಂಕ ಮರ್ಯಾದ 100% ಹೇಳ್ತಿದ್ದ ಪ್ರೇರ. ಓನರ್ಗಳಿಗೆ 10 ರೂಪಾಯಿ ನಮ್ಮ ತಮ್ಮರ ಕೈದಾಗ ಕೊಡ್ಬಿಡ್ತಿಲ್ಲ ಪ್ರೇರಣ. ಮತ್ತು ಆ ಓನರ್ ಹೇಳ್ತಾ, ನಮ್ಮ ತಮ್ಮ ಗುಟ್ಕ ತಗೊಂಡ್ ಹೋಗು, ಶರಿ ತಗೊಂಡ್ ಹೋಗು, ಸಿಗರೇಟ್ ತಗೊಂಡ್ ಬಾ ಹೋಗು, ಚಾ ತಗೊಂಡ್ ಬಾ ಹೋಗು. ಈ ಕೆಲ್ಸಕ್ಕೆ ನಮ್ಮ ತಮ್ಮ 100% ನಮ್ಮ ತಮ್ಮರಿಗೆ ನೀವು ಹೊರಗೆ ಕಳಿಸ್ಬಾರ್ದು.
100% ಕಳಿಸ್ಬಾರ್ದು ಮಾಡೋ ತಂಬರಿಗೆ. ನಿನ್ನ ಬಲ್ಲಿ ಕೆಲಸ ಮಾಡತ್ತಾರ, ಕೆಲಸ ಕಳ್ಸ ಅವ್ರಿಗೆ ಅಷ್ಟೇ, ಬಟ್ ಹೊರಗೆ ಕಳಿಸ್ಬಾರ್ದು. ₹1 ಕೊಡ್ಬೇಡಂತೆ ಪ್ರೇರೆ. ಮುಂಜಾನೆ ಅವ್ರು ಟಿಫಿನ್ ಅವರೇ ರೆಡಿ ಮಾಡ್ಕೋತಿರು, ಟಿಫಿನ್ ಬಾಕ್ಸ್ ಕಟ್ಕೊಂಡು ಕೈದಾಗ ಚೀಲ ಹಿಡ್ಕೊಂಡು ಏನು ಮಾಡ್ತಿರು, ಕೆಲಸ ಮಾಡ್ಕೋತಿರು ಪ್ರೇರೆ. ಇವತ್ತು ಕಾರ್ಗಳು ಮೇಂಟೈನ್ ಮಾಡತ್ತಾರ ಪ್ರೇರೆ. ಹಲ್ಲೆಲೂಯಾ. ಯಾಕಿದು ಸಾಕ್ಷಿ ನಮ್ಮ ತಮ್ಮರ ವಿಷಯಗಳಂತಂದ್ರೆ ಅವ್ರಿಗೆ ವ್ಯರ್ಥವಾಗಿ ₹1 ಖರ್ಚು ಮಾಡ್ಲಿಕ್ಕೆ ಕೂಡ ಅವಕಾಶ ಕೊಟ್ಟಿಲ್ಲ, ವ್ಯರ್ಥವಾಗಿ ಕಾರ್ಯಕ್ಕೆ ಒಳಗಾಲಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ. 3 ವರ್ಷ 4 ವರ್ಷ ₹1 ತೊಗೊಂಬಲ್ದನೆ ಅವ್ರಿಗೆ ಉಳ್ಳಾಕ್ ತಿಲ್ಲಕ್ ನಾ ಹಾಕಿ ಅವ್ರಿಗೆ ಕೆಲಸ ಕಲಿಸಿದ. ಇವತ್ತು ಉನ್ನತ ಸ್ಥಾನಕ್ಕೆ ಬಂದಾರ ಪ್ರೇರೆ. ಇವತ್ತು ಯಾರ ಮೆಕ್ಯಾನಿಕ್ ಕೆಲಸ ಕಲಿತೀರಿ, ನೀವು ಯಾರ ಕಲಿತೀರಿ ಮೆಕ್ಯಾನಿಕ್ ಕೆಲಸ? ನಿಮ್ಮ ಮಕ್ಕಳು ಚೀಯಲತ್ತಾರ ಪ್ರೇರೆ. ಅದ್ರಾಗ ಇದ್ದೊಟ್ಟು ಸಮೃದ್ಧಿ, ಅದ್ರಾಗ ಇದ್ದೊಟ್ಟು ಧನ ಆಸ್ತಿ ಐಶ್ವರ್ಯ ನಿಮ್ಗೆ ಎಲ್ಲಿ ಹೋದ್ರು ಕೂಡ ಸಿಗಲ್ಲ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ನನ್ನ ಸಹೋದರಿ ಯಾವ ವಿಷಯಕ್ಕೂ ನೀವು ಹಿಂತಾಗಲಕ್ಕೆ ಸಾಧ್ಯ ಇಲ್ಲ. ನೀವು ಸಣ್ಣದೇ ಕೆಲಸ ಮಾಡ್ರಿ, ಸಂತೃಪ್ತಿಯಾಗಿ ಅದರಲ್ಲಿ ಸಣ್ಣದೇ ಬಿಸ್ನೆಸ್ ಮಾಡ್ರಿ, ಸಂತೃಪ್ತರಾಗಿ ಬೆಳೆರಿ. ಅದ್ರ ದೇವರು ನಿಮ್ಗೆ ಉನ್ನತ ಸ್ಥಾನ. ಯಾಕೆ ಹೇಳ್ತಾನ, ಯೆಹೋವನಿಗೆ ಭಯಪಡುವವರ ದೀನಗಳಿಗೆ ವೃದ್ಧಿ ಎಂಬುದಾಗಿ. ದೇವರಿಗೆ ಭಯಪಡ್ರಿ. ನಿಮ್ಮ ಮನೆಗೆ ಹಿರಿಯರಂದ್ರೆ ಭಯಪಡ್ರಿ. ನಿಮ್ಮ ಕೆಲಸ ಬಿಸ್ನೆಸ್ ಅಲ್ಲಿ ನಿಮ್ಗಿನ ದೊಡ್ಡರಾದವ್ರಿಗೆ ಭಯಪಟ್ಟು ನೀವು ಒಳ್ಳೆ ರೀತಿಯಲ್ಲಿ ಕೆಲಸದಲ್ಲಿ ಪಾಲ್ಭಾಗಿರ್ರಿ. ಉನ್ನತ ಸ್ಥಾನಕ್ಕೆ ಹೋಗ್ತೀರಿ. ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ಕೈಗಳು ಚುರುಕಾಗಿ ಕೆಲಸ ಮಾಡ್ಬೇಕು ರೀ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೆಂಗೆ ಕೆಲಸ ಮಾಡ್ಬೇಕ್ರಿ? ಹೆಂಗೆ ಕೆಲಸ ಮಾಡ್ಬೇಕು? ಮೈಗಳಾಗಿರ್ಬೇಕಾ? ಹೆಂಗೆ ಕೆಲಸ ಮಾಡ್ಬೇಕು? ಚುರುಕಾಗಿ ನೀವು ಕೆಲಸ ಮಾಡಿದಾಗ ಉನ್ನತ ಸ್ಥಾನಮಾನಕ ನೀವು ಬೆಳಿತೀರಿ. ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ತಾಯಿ ತಂದೆ, ನಿಮ್ಮ ಕುಟುಂಬ ಬೆಳೀತದ. ನಿಮಗೆ ನೋಡಿ ಇನ್ನೊಬ್ಬರು ನಗಲ, ನಿಮಗೆ ನೋಡಿ ಇನ್ನೊಬ್ಬರು ಅಯ್ಯೋ ಎಷ್ಟು ಉತ್ತಮ ಬೆಳಿರತ್ತಾರ ಎಂಬ ಒಂದು ಶಬ್ದ ಅವ್ರ ಒಳಗಿರ್ತ ಹೊರತು ನಿಮ್ಮನ್ನು ನಗ್ತಕ್ಕಂಥ ವ್ಯಕ್ತಿಗಳು ನಿಮ್ಮ ಮುಂದೆ ಕಾಣಿಸಲ್ಲ ಪ್ರೇರೆ. ಈಗ ತಿಳಿದು ಹೆಂಗೆ ಕೆಲಸ ಮಾಡ್ಬೇಕು? ನೀವು ಹೆಂಗೆ ಕೆಲಸ ಮಾಡಬೇಕು? ಚುರುಕಾಗಿ ನಿನ್ನ ಕೆಲಸ ಮಾಡಬೇಕು ಪ್ರೇರೆ. ಮೈಗಳನ್ನಾಗಿ ಜೀವನ ಮಾಡ್ತಕ್ಕಂಥ ವ್ಯಕ್ತಿಗಳು ಸತ್ಯವೇದದಲ್ಲಿ ಶಾಪಗ್ರಸ್ತರಾಗ್ಯಾರ. ನಾವು ಕೂಡ ಶಾಪ ತಂದ್ಕೊಳ್ಳೋಕೆ ಅವಕಾಶ ಇಲ್ಲ. ಚುರುಕಾಗಿ ಕೆಲಸ ಮಾಡ್ರಿ. ಕುಟುಂಬದಲ್ಲಿ ನಿಮಗೊಂದು ಜವಾಬ್ದಾರಿ ಕೊಟ್ಟರೆ ತಾಯಿ ತಂದೆ ಅಥವಾ ಅತ್ತಿಮ್ಮವ, ಆ ಜವಾಬ್ದಾರಿಯಲ್ಲಿ ಚುರುಕಾಗಿರಿ. ಉನ್ನತ ಸ್ಥಾನಕ್ಕದ ಬಿಸ್ನೆಸ್ ವ್ಯಾಪಾರ ಮಾಡ್ತೀರಿ, ಚುರುಕಾಗಿ ಬಿಸ್ನೆಸ್ ವ್ಯಾಪಾರ ಮಾಡ್ರಿ. ಅದರಲ್ಲಿ ಉನ್ನತ ಸ್ಥಾನಕ್ಕದ ಕೈ ಕೆಲಸದಲ್ಲಿ ಚುರುಕಾಗಿ ನೀವು ಕೈ ಕೆಲಸದಲ್ಲಿ ಕೂಡ ಓಡ್ರಿ. ಉನ್ನತ ಸ್ಥಾನಮಾನಕ ನೀವು ಬೆಳಿತಕ್ಕಂಥ ವ್ಯಕ್ತಿಗಳು. ಅದಕ್ಕೆ ಇವತ್ತಿನ ಈ ವಾಕ್ಯ ನಿಮ್ಮೆಲ್ಲರೂ ಜೀವಿತಕ್ಕ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಲಿ. ಕಣ್ಣು ಚಂದ ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯಪಡಿಸೋಣ ಪ್ರಿಯರೇ. ಪ್ರಾರ್ಥನೆ. ಯಾರು ಮೌನವಾಗಿರದೆ ಇವತ್ತು ಎಷ್ಟು ಜನರು ನೀವು ಇದು ದೇವರು ಇವತ್ತು ನಿಮ್ಗೆ ಉತ್ತಮವಾಗಿ ಅದ್ಭುತವಾಗಿ ವಾಕ್ಯದೊಟ್ಟಿಗೆ ಮಾತಾಡೋಣ ಪ್ರಿಯರೇ. ಇದು ಮಾತಾಡ್ತಕ್ಕಂಥ ನಾನಲ್ಲ, ಆದರೆ ದೇವರೇ ನಿಮ್ಮ ಒಳಗಿದ್ದು ಇವತ್ತು ನಿಮ್ಮನ್ನು ಎಚ್ಚರಿಸೋಣ ಪ್ರಿಯರೇ. ಇವತ್ತು ನೀವು ಭಾಗ್ಯವಂತರು. ಸ್ಪಷ್ಟವಾಗಿ ಇವತ್ತು ಹಿಡ್ಕೊಂಡು ನಿಮ್ಮ ಕೆಲಸದಲ್ಲಿ ನೀವು ಕೈ ಹಾಕಿರ್ತಕ್ಕಂಥ ಕೆಲಸ ಯಾವುದೇ ಇರಲಿ, ಅದರಲ್ಲಿ ಚುರುಕಾಗಿ ನೀವು ಓಡ್ತಕ್ಕಂಥವ್ರಾಗಿರ್ರಿ. ಅವಾಗೆ ನಿಮಗೆ ಐಶ್ವರ್ಯ ಅದ, ಅವಾಗೆ ನಿಮಗೆ ಧನ ಅದ. ಅದಕ್ಕೆ ದೇವರನ್ನು ಯಾವ ವ್ಯಕ್ತಿಗಳನ್ನು ನಂಬುತ್ತಾರೋ ಆ ಮನುಷ್ಯನು ದಿನ 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 ವೃದ್ಧಿವಂತನ ಪ್ರೇರೆ. ದಿನಕ್ಕೆ ಅಭಿವೃದ್ಧಿವಂತನ ಪ್ರೇರೆ ಮನುಷ್ಯನು. ಯಾವನು ಯೆಹೋವನು ನಂಬುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ. ಸೋಮಾರಿಯೇ, ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೀನು ಕಲಿತುಕೋ. ಯಾವಾಗ ನಡವಳಿಕೆಯನ್ನು ಕಲಿಕೊಳ್ತೀನಿ ನೋಡು, ಅವಾಗ ನಿಂಗೆ ವೃದ್ಧಿ ಅದ ಪ್ರಿಯರೇ. ಆ ವೃದ್ಧಿ ಇದ್ದಂಥ ಸ್ಥಿತಿಯಲ್ಲಿ ದೇವರನ್ನು ನೀವು ಹೊಂದ್ಕೊಳ್ಬೇಕು. ಸ್ಪಷ್ಟವಾಗಿ ದೇವರನ್ನು ಬಿಟ್ಟು ಎಡಬಲತ್ತಿರಲಕ್ಕೆ ಅವಕಾಶ ಇಲ್ಲ. ಭಯ, ಭಕ್ತಿ, ನಂಬಿಕೆ, ವಿಶ್ವಾಸದಲ್ಲಿ ನೀವು ಬೆಳಿ. ಕೆಲಸದಲ್ಲಿ ಚುರುಕಾಗಿ ನಿನ್ನ ಕೆಲಸ ಮಾಡು. ನಿನ್ನ ಕೈಗಳು ಜೋಲು ಬಿಡುವುದಕ್ಕಾಗಿ ಅವಕಾಶ, ಚಾನ್ಸಸ್ ಇಲ್ಲ. ಗ್ಲೋರಿ, 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 ಗ್ಲೋರಿ. ನಿನ್ನ ಕೈಗಳು ಜೋಲು ಬೀಳಕ್ಕೆ ಅವಕಾಶ ಅನಿಸಿಲ್ಲ. ನಿನ್ನನ್ನು ನೋಡಿ ದೇವರು ಸಮೃದ್ಧಿ ಪಡಿಸ್ಬೇಕು. ನಿನ್ನ ದೇವರು ನೋಡಿ ಉನ್ನತ ಸ್ಥಾನಮಾನ ತರಬೇಕು. ಹಾಗೆ ನೀನು ಬೆಳೆಯುವುದರೆ ಬಹಳಷ್ಟು ಉತ್ತಮ. ನಿನ್ನ ಕೆಲಸದಲ್ಲಿ ಸ್ನೇಹಿತನಿಗಿರಬಾರ್ದು, ನಿನ್ನ ಬಿಸ್ನೆಸ್ನಲ್ಲಿ ಸ್ನೇಹಿತನಿಗಿರಬಾರ್ದು, ನಿನ್ನ ವ್ಯಾಪಾರದಲ್ಲಿ ಸ್ನೇಹಿತರಿರಬಾರ್ದು. ನೀ ಯಾವುದೇ ಕೆಲಸ ಮಾಡ್ತಿ, ಆ ಕೆಲಸದಲ್ಲಿ ಎಷ್ಟು ಸ್ನೇಹಿತರು ಇರ್ತಾರೋ ಅಷ್ಟಕ್ಕಷ್ಟೇ ನಿನ್ನ ಸ್ನೇಹಿತರಷ್ಟೇ. ಬಟ್ ಸ್ನೇಹಿತರು ಫ್ರೆಂಡ್ಸ್ ಅಂತೇಳಿ ಒಂದು ಅವಕಾಶ ಕೊಟ್ಟಿದ್ರೆ ಉನ್ನತ ಸ್ಥಾನಮಾನಕ್ಕೆ ಬರಲಿ. ಕೊಡು ಅವಕಾಶ. ನಿನ್ನ ಕೆಲಸ ಕಾರ್ಯ ಮುಗಿಸ್ಕೋ, ಸ್ನೇಹಿತರಿಗೆ ಅವಕಾಶ ಕೊಡು, ಫ್ರೆಂಡ್ಸ್ಗೆ ಅವಕಾಶ ಕೊಡು. ಹಾಗೆ ನಿನ್ನ ಹಿಂದೆ ನಿನ್ನ ಕುಟುಂಬಗಳಿಗೆ ಅವಕಾಶ ಕೊಡು. ಕೈ ಇಲ್ಲಂಥ ವ್ಯಕ್ತಿಗಳು ದುಡುತ್ತಿಲ್ಲತ್ತಾರ, ಕಣ್ಣು ಇಲ್ಲಂಥ ವ್ಯಕ್ತಿಗಳು ದುಡುತ್ತಿಲ್ಲತ್ತಾರ. ನಮಗೆಲ್ಲವ ಮತ್ತು ಕೂಡ ನಾವು ಶಾಪಗ್ರಸ್ತ ಜೀವನ ಮಾಡ್ತೀವಿ.
ಮತ್ತು ಕೂಡ ಇನ್ನೊಬ್ಬರ ಮುಂದೆ ನಾವು ಕೈ ಚಾಚಲತ್ತಿದ್ದೇವೆ. ಯಾಕೆ ಇನ್ನೊಂದು ವ್ಯಕ್ತಿಗಳ ಮುಂದೆ ನಾವು ಈ ರೀತಿಗೆ ಇದ್ದಿದ್ದೇವೆ ಗೊತ್ತಾ? ದೇವರು ನಿನಗೆ ತಲೆ ಎತ್ತುವ ಹಾಗೆ ಮಾಡಿರುತ್ತು, ತಲೆ ಬಗ್ಗಿಸುವಾಗೆ ದೇವರು ನಿಂಗೆ ಮಾಡಿಲ್ಲ. ದೇವರು ಇನ್ನೊಬ್ಬರಿಗೆ ಕೊಡುವಾಗೆ ಮಾಡಿರುತ್ತು, ಇನ್ನೊಬ್ಬರ ಮುಂದೆ ಕೈ ಚಾಚತಕ್ಕಂಥವ್ರು ದೇವ್ರು ಮಾಡಿಲ್ಲ. ದೇವರು ನಿನಗೆ ಮೇಲಾಗಿ ಮಾಡಿರುತ್ತು, ದೇವರು ನಿನಗೆ ಕೆಳಗಿನವರಾಗಿ ಮಾಡಿಲ್ಲ. ದೇವರು ನಿನಗೆ ಮೈಗಳಾಗಿ ನೀ ಜೀವನ ಮಾಡತ್ತೀವಿ, ಅದಕ್ಕೆ ಕೆಳಗಿನ ಸ್ಥಾನದಲ್ಲಿ ಇರ್ಲತ್ತೀವಿ. ಸ್ಪಷ್ಟವಾಗಿ ಅಬ್ರಹ್ಮನ ಹಾಗೆ ಮಾಡಿಲ್ಲ, ಇಸಾಕನ ಹಾಗೆ ಮಾಡಿಲ್ಲ, ಯಾಕೋಬನ್ ಮಾಡಿಲ್ಲ, ಮೋಶೆ ಯೆಹೋಶುವ ಮಾಡಿಲ್ಲ, ದಾನಿಯೇಲನು ಮಾಡಿಲ್ಲ, ಪೇತ್ರ ಯೋಹಾನರು ಮಾಡಿಲ್ಲ, ಅಪೊಸ್ತಲನಾದ ಪೌಲು ಮಾಡಿಲ್ಲ. ಬೈಬಲ್ನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೆಲಸದಲ್ಲಿ ಸ್ಥಿರವಾಗಿ ಇದ್ದರು, ಅವ್ರಿಗೆ ದೇವರು ಉನ್ನತ ಸ್ಥಾನಮಾನಕ್ಕೆ ಬೆಳೆಸನ್. ಪ್ರಿಯರೇ, ಇವತ್ತು ನಿನ್ನ ಕೂಡ ದೇವರು ಬೆಳೆಸ್ತಾನ, ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದರೆ ಮೈಗಳತನ ನಿನ್ನಿಂದ ಮೊದಲು ತೆಗೆದು ದೂರ ಮಾಡಿ ಸಮಯದಲ್ಲಿ ಪ್ರಾರ್ಥನೆ ಮಾಡು. ಅಯ್ಯ, ಮೈಗಳತನ ಒಳಗೆ ಬಿಡಯ್ಯ. ವಿದ್ಯಾಭ್ಯಾಸದಲ್ಲಿ ಮೈಗಳ, ಕುಟುಂಬದಲ್ಲಿ ಮೈಗಳತನ, ಕೆಲಸದಲ್ಲಿ ಮೈಗಳತನ, ವ್ಯಾಪಾರದಲ್ಲಿ ಮೈಗಳತನ, ಮತ್ತೆ ಹೇಗೆ ನೀವು ಬರ್ದೇವಂತಿ ಇದನ್ನ ಹಿಡ್ಕೊಂಡು ಮೈಗಳತನ ನಿನ್ನ ಮೈಲಿಂದ ತೆಗೆದು ದೂರ ಮಾಡು, ನಿನ್ನ ಮನೆಯಿಂದ ತೆಗೆದು ದೂರ ಮಾಡು, ನಿನ್ನ ಶರೀರದಿಂದ ತೆಗೆದು ದೂರ ಮಾಡು. ಚುರುಕಾಗಿ ನೀ ಕೆಲಸ ಮಾಡು, ಆ ಕೆಲಸದಲ್ಲಿ ಸ್ಥಿರವಾಗಿ ಬಲವಂತಿ. ಚುರುಕಾಗಿ ವಿದ್ಯಾಭ್ಯಾಸ ಮಾಡು, ಉನ್ನತ ಸ್ಥಾನಮಾನಕ್ಕೆ ಬರುತ್ತೆ. ಚುರುಕಾಗಿ ವ್ಯಾಪಾರ ಬಿಸ್ನೆಸ್ ಮಾಡು, ಉನ್ನತ ಸ್ಥಾನಮಾನಕ್ಕೆ ಬರುತ್ತೆ. ಚುರುಕಾಗಿ ಸೇವೆ ಮಾಡು, ಆ ಸೇವೆಯಲ್ಲಿ ಉನ್ನತ ಸ್ಥಾನಮಾನಕ್ಕೆ ಬರುತ್ತೆ. ಚುರುಕಾಗಿ ಸಭೆಯಲ್ಲಿ ದುಡಿ, ಉನ್ನತ ಸ್ಥಾನಮಾನಕ್ಕೆ ಬರುತ್ತೆ. ಚುರುಕಾಗಿ ನಿನ್ನ ಜೀವನ ಇರಬೇಕಷ್ಟೇ. ಅವಾಗೆ ಐಶ್ವರ್ಯ ದೇವರನ್ನು ಕೊಳ್ಳಕ್ಕೆ ಸಿದ್ಧನಾಗಿದ್ದಾನೆ. ಮೈಗಳನ್ನಾಗಿ ಜೀವನ ಮಾಡ್ತೆ, ಆಸ್ತಿ ಐಶ್ವರ್ಯನ ಒಳಗಿರಲ್ಲ. ಥ್ಯಾಂಕ್ ಯು ಜೀಸಸ್. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯಲ್ಲಿ ಹಿಡಿದವರ ಉನ್ನತಕ್ಕೇರಿಸಿದೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಹೊಸ ಕಾರ್ಯ ಮಾಡಿರುವೆ. ಹೌದನ ಸೋದರಿ ಸೋದರ, ದೇವರನ್ನು ನಂಬಿ ಬಂದಿರುವಾಗ ನಿನ್ನ ಉನ್ನತ ಸ್ಥಾನಕ್ಕೆ ಇರಿಸ್ತಾನೆ. ನಿನ್ನ ಒಳಗೆ ಹೊಸ ಕಾರ್ಯನೇ ಮಾಡ್ತಾನೆ ಹೊರತು ಯಾವುದು ಹಳೆದಾಗಿರ್ಲಕ್ಕೆ ಅವಕಾಶ ಇಲ್ಲ. ನನ್ನ ಸೋದರಿ ಸೋದರ, ದೇವರು ನಿಂಗೆ ಪ್ರೀತಿ ಮಾಡ್ಯಾನ. ವರ್ಷದಾಗ 5 ಜೋಡಿ 2 ಜೋಡಿ 3 ಜೋಡಿ ಬಟ್ಟೆಗಳು ನಿಂಗೆ ಕೊಳ್ಳತಾನ. ವರ್ಷದಾಗ ನೀ ಪಟ್ಟಂಥ ಪ್ರಯತ್ನದಲ್ಲಿ ಅಲ್ಪ ಸ್ವಲ್ಪ ಬೆಳ್ಳಿ ಬಂಗಾರ ಅಥವಾ ಅಲ್ಪ ಸ್ವಲ್ಪ ದುಡ್ಡನ್ನು ಕುಡಿಸುವಾಗೆ ದೇವರು ಮಾಡತಾನೆ. ಅಲ್ಪ ಸ್ವಲ್ಪ ವರ್ಷದಲ್ಲಿ ಒಂದು ಹೊಸ ಕಾರ್ಯ ನಿನ್ನ ಮನೆಯಲ್ಲಿ ದೇವರು ಮಾಡತಾನೆ. ಮಗಳಿಗೆ ಉನ್ನತ ಉದ್ಯೋಗದಲ್ಲಿ ಅಥವಾ ಉನ್ನತ ಕೆಲಸದಲ್ಲಿ ದೇವರು ಇಡತಾನೆ. ಉನ್ನತ ವಿದ್ಯಾಭ್ಯಾಸ ದೇವರು ಕೊಳ್ಳತಾನೆ. ನಿನ್ನ ಬಿಸ್ನೆಸ್ನಲ್ಲಿ ಅಲ್ಪ ಸ್ವಲ್ಪ ಉನ್ನತ ಸ್ಥಾನಕ್ಕೆ ವರ್ಷ ದೇವರು ನಿಂಗೆ ತರ್ಲತ್ತಾನ. ನಿನ್ನ ಮನೆಯಲ್ಲಿ ಮಗನ ಮದುವೆನೋ ಅಥವಾ ಮಗಳ ಮದುವೆ ಮಾಡುವ ಹಾಗೆ ದೇವರು ನಿನ್ನ ಆಶೀರ್ವಾದ ಮಾಡತಾನೆ. ವರ್ಷದಲ್ಲಿ ಒಂದೊಂದು ತರವಾಗಿ ದೇವರು ನಿಂಗೆ ಸ್ಟೆಪ್ ಬೈ ಸ್ಟೆಪ್ ಬಳಸುತ್ತಾನೆ. ಪ್ರಿಯರೇ, ನಿನ್ನ ಮಕ್ಕಳಿಗೆ ಬಿಸ್ನೆಸ್ ಕೊಡ್ತಿರ್ಬೋದು, ಅಥವಾ ನೀವೊಂದು ಸ್ವಲ್ಪ ಒಂದು ಲ್ಯಾಂಡ್ ತೆಗೆದುಕೊಳ್ಬೇಕು ಉದ್ದೇಶಗಳು ದೇವರು ನಿಮ್ಮೆಲ್ಲ ಇಟ್ಟಿರ್ತಾನೆ. ಪ್ರಿಯರೇ, ಕೆಲವೊಂದು ಥರ ದೇವರು ಬೆಳೆಸ್ಲತ್ತ ನೋಡಿತು. ದೇವರು ನಿನಗೇನು ಕಡಿಮೆ ಮಾಡತ್ತಿಲ್ಲ. ಆತನ ನಂಬಿ ಬಂದಿದೆ, ನೀನು ಉನ್ನತಕ್ಕೆ ದೇವರು ಏರ್ಸ್ಲತ್ತಾನ. ಪ್ರಿಯರೇ, ಆದರೆ ಚುರುಕಾಗಿ ಈದು ಹಿಡ್ಕೊಂಡು
ಕೆಲಸ ಮಾಡೋಕ್ಕಾಗಿ ನೀವು ಪ್ರಯತ್ನ ಪಡು. ಮೈಗಳತನ ನಿನ್ನಿಂದ ತೆಗೆದು ದೂರ ಮಾಡು. ಆವಾಗ ದೇವರು ನೀವು ಉನ್ನತ ಸ್ಥಾನ ತರ್ತಾನೆ. ಥ್ಯಾಂಕ್ ಯು ಜೀಸಸ್. ಅಯ್ಯ ನಿನಗೆ ಸ್ತೋತ್ರವಾಗಲಿ. ಎಷ್ಟು ಮಕ್ಕಳಯ್ಯ ಈ ದಿನ ನೀನು ಸಮರ್ಪಣೆ ಮಾಡಿ ಮೈಗಳತನವನ್ನು ತೆಗೆದು ದೂರ ಮಾಡಿ ಚುರುಕಾಗಿ ಕೆಲಸದಲ್ಲಿ ಕೈ ಹಾಕ್ತಕ್ಕಂಥವ್ರಾಗಿದ್ದರು ಅಥವಾ ಕೆಲಸ ಮಾಡ್ತಕ್ಕಂಥವ್ರಾಗಿದ್ದರು, ಅವ್ರಿಗೆ ದಿನ ದಿನ ಅವ್ರಿಗೆ ನೀವು ವೃದ್ಧಿಪಡಿಸಯ್ಯ. ನಿನ್ನನ್ನು ನಂಬಿರುವವರಿಗೆ ದಿನ ನಾನು ವೃದ್ಧಿಪಡಿಸ್ತಾ ಅಂತ ಹೇಳ್ತೀರಿ. ಮತ್ತು ನನ್ನನ್ನು ಯಾವ ನಂಬುತ್ತಾನೋ ಅವನು ಜೀವನ ಹೊಂದುತ್ತಾನೆ ಅಂತ ಹೇಳ್ತೀರಿ. ಯೆಹೋವನು ಕಟಾಕ್ಷಕ್ಕೆ ಗುರಿಯಾಗುವನೆಂಬುದಾಗಿ. ಅಯ್ಯ ನೀನೊಂದು ಕಟಾಕ್ಷ ನಿನ್ನ ಮಕ್ಕಳ ಮೇಲೆ ಇಡಕರ್ತಾನೆ. ನಿನ್ನ ಮಕ್ಕಳು ಚುರುಕಾಗಿ ಮುಂದೂಡುವ ಹಾಗೆ ಪ್ರಯಾಸಪಟ್ಟು ಬೆಳೆಯುವ ಹಾಗೆ ನೀನು ಸಹಾಯ ಮಾಡಯ್ಯ. ಮೈಗಳತನ ನಿನ್ನ ಮಕ್ಕಳ ಒಳಗೆ ಇರ್ಲಕ್ಕೆ ಸಾಧ್ಯ ಇಲ್ಲ. ಮೈಗಳತನಕ್ಕೆ ಒಳಗೆ ಮಾಡ್ತಕ್ಕಂಥ ಅಂಧಕಾರ ಇದ್ದಿರ್ಬೋದು, ದುಷ್ಟಶಕ್ತಿ ಇದ್ದಿರ್ಬೋದು, ಪೀಡಿಸೋದಿಸಕ್ಕಂಥ ಆತ್ಮ ಇದ್ದಿರ್ಬೋದು, ಹಾಳು ನಾಶ ಮಾಡ್ತಕ್ಕಂಥ ಅಧಿಕಾರ ಇದ್ದಿರ್ಬೋದು, ಅಥವಾ ಒಂದು ಕೆಟ್ಟ ಒಂದು ಭಾವನೆ ಅಥವಾ ಕೆಟ್ಟ ಒಂದು ದೃಷ್ಟಿ ಇದ್ದಿರ್ಬೋದಯ್ಯ. ಅವೆಲ್ಲ ಗೊತ್ತ ನಂತರ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮುರಿಯಲ್ಪಡ್ಬೇಕಯ್ಯ. ಮೈಗಳತನ ಆತ್ಮ ನಿನ್ನ ಮಕ್ಕಳು ಶರೀರದ ಮುರಿಯಲ್ಪಡ್ಬೇಕಯ್ಯ. ಉನ್ನತ ಒಂದು ಆತ್ಮದಿಂದ ಅಭಿಷೇಕದಿಂದ ನಿನ್ನ ಮಕ್ಕಳನ್ನು ತುಂಬಿಸಯ್ಯ. ಈ ದಿನ ಯಾರು ಖಾಲಿ ಕೈಲಿ ಹೋಗಕ್ಕೆ ಸಾಧ್ಯ ಇಲ್ಲ. ದೊಡ್ಡೊಂದು ಅಭಿಷೇಕವನ್ನು ಕೈಲಿ ಹಿಡ್ಕೊಂಡು ಹೋಗುವ ಹಾಗೆ ನಿನ್ನ ಕೃಪೆ ತೋರಿಸಿ ನಾವು ಪ್ರಾರ್ಥಿಸ್ತಾ. ಇವತ್ತಿನ ವಾಕ್ಯದೊಟ್ಟಿಗೆ ನಮ್ಮೆಲ್ಲರಿಗೆ ಮಾತಾಡೋದಕ್ಕಾಗಿ ಸ್ತೋತ್ರ. ಈ ವಾಕ್ಯ ನಾವೆಲ್ಲರೂ ಕೇಳಿದೆವು ಕರ್ತನೆ. ನಮ್ಮೆಲ್ಲರ ಜೀವಿತದಲ್ಲಿ ಈ ವಾಕ್ಯ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿರಲಿ. ಮತ್ತು ಈ ವಾಕ್ಯ ನಮ್ಮೆಲ್ಲರ ಹೃದಯದಲ್ಲಿ ಬೇರೂರಿಕೊಂಡು ಇದು ಒಂದು ಗಿಡವಾಗಿ ಬೆಳೆದು ಇತರರಿಗೆ ಫಲ ಕೊಡುವ ಹಾಗೆ ನೀವು ಸಹಾಯ ಮಾಡಿ ಸಾಕಷ್ಟು ಪ್ರಾರ್ಥಿಸ್ತಾ ಕರ್ತನೆ. ಈಗ ಈ ಸಮಯದಲ್ಲಿ ನಮ್ಮೆಲ್ಲರೂ ಆತ್ಮ ಪ್ರಾಣ ಸಿನಸ್ತಗೊಪ್ಪಿಸ್ಕೊಟ್ಟಿದ್ದೆವು. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ಮಾತಾಡಿದಿ. ಮತ್ತು ನಿನ್ನ ಮಕ್ಕಳಿಗೆ ಉನ್ನತ ಸ್ಥಾನಕ್ಕೆ ನೀವು ಬೆಳೆಸೋಕ್ಕಾಗಿ ನೀವು ಸ್ತೋತ್ರ ಸಲ್ಲಿಸ್ತಾ ನಜರೇತಿನ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್.